ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತು ನಾವು ಫಿಸಿಕ್ಸ್ ಭೌತವಿಜ್ಞಾನದ ಒಂದು ಹೊಸ ಚಾಪ್ಟರ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಈ ಚಾಪ್ಟರ್ ಅನ್ನು ಕಲಿಯೋಣ. ಈ ಚಾಪ್ಟರ್ ಅಲ್ಲಿರುವ ಎಲ್ಲಾ ಕಾನ್ಸೆಪ್ಟ್ ಗಳನ್ನು ನಾನಿಲ್ಲಿ ಈಸಿ ರೀತಿಯಲ್ಲಿ ತುಂಬಾ ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಟೆಕ್ಸ್ಟ್ ಬುಕ್ ಇಂದ ಯಾವುದೇ ಕೋಣೆಯಿಂದ ಕ್ವಶನ್ ಕೇಳಿದ್ರು ಈ ವಿಡಿಯೋ ನೋಡಿದ್ರೆ ನಿಮಗೆ ಇದನ್ನು ಉತ್ತರಿಸಬಹುದು ಎಕ್ಸಾಮ್ ಅಲ್ಲಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸರಿ, ಸೊ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು. ಈ ಚಾಪ್ಟರ್ ಅಲ್ಲಿ ಇಷ್ಟು ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ ಗಳಿದೆ. ಇದನ್ನು ಸುಮಾರು 4 ಭಾಗಗಳಲ್ಲಿ ವಿಂಗಡಿಸಬಹುದು. ಸೊ ಫಸ್ಟ್ ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಫೀಲ್ಡ್ ಲೈನ್ಸ್ ಇದೇನು ಅಂತ ಕಲಿಯೋಣ. ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲ ರೇಖೆಗಳು. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುವ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಒಂದು ವಿದ್ಯುತ್ ಪ್ರವಾಹವಿರುವ ವಾಹಕದಿಂದ ಕಾಂತಕ್ಷೇತ್ರ ಹೇಗೆ ಉಂಟಾಗುತ್ತೆ, ಸೊ ಅದನ್ನು ನಾವು ಕಲಿಯೋಣ. ಅದರಲ್ಲಿ ರೈಟ್ ಹ್ಯಾಂಡ್ ಥಂಬ್ ರೂಲ್, ಬಲಗೈ ಹೆಬ್ಬೆರಳ ನಿಯಮ, ಇದು ಕೂಡ ಬರುತ್ತೆ. ನೆಕ್ಸ್ಟ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲಿನ ಬಲ ಅದು ಹೇಗೆ ಉಂಟಾಗುತ್ತೆ. ಅದರಲ್ಲಿ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಫ್ಲೆಮಿಂಗ್ ನ ಎಡಗೈ ನಿಯಮ ಕೂಡ ಬರುತ್ತೆ. ಕೊನೆಯದಾಗಿ ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್, ಗೃಹ ಬಳಕೆಯ ವಿದ್ಯುತ್ ಮಂಡಲಗಳು. ಸೊ ಇದನ್ನು ಕಲಿಯೋಣ. ಫಸ್ಟ್ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಫೀಲ್ಡ್ ಲೈನ್ಸ್ ಅಂದ್ರೆ ಏನು ಅಂತ ಕಲಿಯೋಣ. ಅದಕ್ಕಿಂತ ಮುಂಚೆ ಈ ಮ್ಯಾಗ್ನೆಟ್ಸ್ ಬಗ್ಗೆ ಸ್ವಲ್ಪ ನಾವು ರಿಫ್ರೆಶ್ ಮಾಡೋಣ. ನೀವು ಹಿಂದಿನ ಕ್ಲಾಸಸ್ಗಳಲ್ಲಿ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಹಿಂದಿನ ತರಗತಿಗಳಲ್ಲಿ ನೀವು ಮ್ಯಾಗ್ನೆಟ್ಸ್ ಬಗ್ಗೆ ಕಲ್ತಿರ್ಬೋದು. ಈ ಕಾಂತಗಳು. ಸೊ ಮ್ಯಾಗ್ನೆಟ್ಸ್ ಹೇಗಿರುತ್ತೆ, ಅದಕ್ಕೆ ಯಾವಾಗಲೂ ಒಂದು ನಾರ್ತ್ ಪೋಲ್ ಅಂತ ಇರುತ್ತೆ ಮತ್ತೆ ಒಂದು ಸೌತ್ ಪೋಲ್ ಅಂತ ಇರುತ್ತೆ. ಸೊ ಬೇರೆ ಬೇರೆ ಶೇಪ್, ಬೇರೆ ಬೇರೆ ರೀತಿಯಲ್ಲಿ ಮ್ಯಾಗ್ನೆಟ್ಸ್ ಇರುತ್ತೆ. ಸೊ ಹೀಗೆ ಇದಕ್ಕೆ ಬಾರ್ ಮ್ಯಾಗ್ನೆಟ್ ಅಥವಾ ದಂಡಕಾಂತ ಅಂತ ಕರಿತೇವೆ. ಇನ್ನೊಂದು ಈ ರೀತಿಯಲ್ಲಿದ್ರೆ ಇದಕ್ಕೆ ಹಾರ್ಸ್ ಶೂ ಮ್ಯಾಗ್ನೆಟ್ ಅಥವಾ ಕುದುರೆ ಲಾಲಾಕೃತಿಯ ಆಕಾರದ ಕಾಂತ, ಕುದುರೆ ಲಾಲಾಕಾಂತ ಅಂತ ಕರಿತೇವೆ. ಈಗ ಯಾವುದೇ ಒಂದು ಮ್ಯಾಗ್ನೆಟ್ ಅನ್ನು ನೀವು ಒಂದು ದಾರದಿಂದ, ಒಂದು ಥ್ರೆಡ್ ಇಂದ ಒಂದು ಹ್ಯಾಂಗ್ ಮಾಡಿದ್ರೆ ಅದು ಯಾವಾಗಲೂ ನಾರ್ತ್ ಮತ್ತೆ ಸೌತ್, ಉತ್ತರ ಮತ್ತು ದಕ್ಷಿಣ ದಿಕ್ಕಲ್ಲಿ ಬಂದು ನಿಲ್ಲತ್ತೆ. ಸೊ ಒಂದು ತುದಿ ಉತ್ತರ ದಿಕ್ಕಿಗೆ ಪಾಯಿಂಟ್ ಮಾಡಿರುತ್ತೆ, ಇನ್ನೊಂದು ತುದಿ ದಕ್ಷಿಣ ದಿಕ್ಕಿಗೆ ಯಾವಾಗಲೂ ಪಾಯಿಂಟ್ ಮಾಡಿರುತ್ತದೆ. ಯಾವುದು ತುದಿ ದಕ್ಷಿಣ ದಿಕ್ಕು, ಸೌತ್ ಅನ್ನು ಸೂಚಿಸ್ತದೋ ಸೊ ಅದಕ್ಕೆ ನಾವು ಸೌತ್ ಪೋಲ್ ಅಂತ ಹೇಳ್ತೇವೆ. ಹಾಗೇನೆ ಇನ್ನೊಂದು ತುದಿ ಯಾವುದು ನಾರ್ತ್ಗೆ ಪಾಯಿಂಟ್ ಮಾಡ್ತಿರುತ್ತೋ, ಯಾವುದು ಉತ್ತರ ದಿಕ್ಕಿಗೆ ಸೂಚಿಸ್ತದೋ ಸೊ ಆ ತುದಿಗೆ ನಾವು ನಾರ್ತ್ ಪೋಲ್ ಅಥವಾ ಉತ್ತರ ಧ್ರುವ ಅಂತ ಕರಿತೇವೆ. ಸೊ ಇದು ದಕ್ಷಿಣ ಧ್ರುವ, ಇದು ಉತ್ತರ ಧ್ರುವ. ಸರಿ, ಈ ಧ್ರುವಗಳ ಬಗ್ಗೆ ಸ್ವಲ್ಪ ನಾವು ನೋಡೋಣ. ನಮ್ಗೆ ಗೊತ್ತಿದೆ ಯಾವಾಗಲೂ ಸೌತ್ ಪೋಲ್ ಅಥವಾ ದಕ್ಷಿಣ ಧ್ರುವ ಮತ್ತೆ ನಾರ್ತ್ ಪೋಲ್ ಅಥವಾ ಉತ್ತರ ಧ್ರುವ, ಅದರ ನಡುವೆ ಯಾವಾಗಲೂ ಆಕರ್ಷಣೆ ಇರುತ್ತೆ. ಸೊ ಅಟ್ರಾಕ್ಷನ್, ಅದನ್ನ ನೀವು ಹತ್ತಿರ ತಂದ್ರೆ ಅದು ಅಂಟ್ಕೊಳ್ಳುತ್ತೆ. ಸೊ ಅದರೊಳಗೆ ಅಟ್ರಾಕ್ಷನ್ ಇರುತ್ತೆ. ಹಾಗೇನೆ ಸಜಾತಿಯ ಧ್ರುವಗಳು, ಲೈಕ್ ಪೋಲ್ಸ್, ಉತ್ತರ ಧ್ರುವ ಮತ್ತೆ ಉತ್ತರ ಧ್ರುವ, ಇದನ್ನು ಹತ್ತಿರ ತಂದ್ರೆ ಏನಾಗುತ್ತೆ, ಅದು ಅಂಟ್ಕೊಳ್ಳಲ್ಲ, ಅಟ್ರಾಕ್ಷನ್ ಇರಲ್ಲ, ಅದು ವಿಕರ್ಷಣೆಗೊಳ್ಳುತ್ತೆ, ರಿಪಲ್ಷನ್ ಆಗುತ್ತೆ, ಅದು ತನ್ನಂತಾನು ದೂರ ಸೆಳೆಯುತ್ತೆ. ಸೊ ಇದು ಪುಷ್ ಮಾಡುತ್ತೆ. ಹಾಗೇನೆ ಸೌತ್ ಪೋಲ್, ದಕ್ಷಿಣ ಧ್ರುವ ಮತ್ತೆ ಇನ್ನೊಂದು ಸೌತ್ ಪೋಲ್ ಅನ್ನು ಹತ್ತಿರ ತರುವಾಗ ಏನಾಗುತ್ತೆ, ಸೇಮ್ ರಿಪಲ್ಷನ್ ಆಗುತ್ತೆ, ವಿಕರ್ಷಣೆ ಉಂಟಾಗುತ್ತೆ. ಸೊ ಇದು ನೀವು ಆಲ್ರೆಡಿ ಕಲ್ತಿರ್ಬೋದು. ಇದಕ್ಕಿಂತ ಮುಂಚೆ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕಂಪಸ್ ಮತ್ತೆ ದಿಕ್ಸೂಚಿ ಬಗ್ಗೆ ಕೂಡ ಸ್ವಲ್ಪ ಕಲಿಯೋಣ. ದಿಕ್ಸೂಚಿ ನೋಡಿ ಹೀಗಿರುತ್ತೆ. ಸೊ ಇದು ಯಾವ್ದಕ್ಕೆ ಯೂಸ್ ಆಗುತ್ತೆ, ಇದು ಯಾವುದು ಉತ್ತರ ದಿಕ್ಕು, ಯಾವುದು ದಕ್ಷಿಣ, ಯಾವುದು ಪಶ್ಚಿಮ, ಪೂರ್ವ ಅಂತ ನಮ್ಗೆ ಇದು ತೋರಿಸ್ತದೆ. ಸೊ ಹೇಗೆ ತೋರಿಸ್ತದೆ, ಸೊ ಇಲ್ಲಿ ಒಂದು ದಿಕ್ಸೂಚಿಯಲ್ಲಿ ನೋಡಿ ಏನಿದೆ, ಒಂದು ನೀಡಲ್ ಇರುತ್ತೆ, ಒಂದು ಸೂಜಿ ಇರುತ್ತೆ. ಆ ಸೂಜಿಯ ಒಂದು ತುದಿ ರೆಡ್ ಆಗಿ ಇರುತ್ತೆ, ಇನ್ನೊಂದು ತುದಿಗೆ ಏನು ಕಲರ್ ಕೊಡಲ್ಲ. ಸೊ ಯಾವುದು ರೆಡ್ ಇರುತ್ತೆ ಆ ತುದಿ ಯಾವಾಗಲೂ ಉತ್ತರ ದಿಕ್ಕು ಅಥವಾ ನಾರ್ತ್ ಡೈರೆಕ್ಷನ್ಗೆ ಪಾಯಿಂಟ್ ಮಾಡಿರುತ್ತೆ ಯಾವಾಗಲೂ. ಸೊ ಯಾವುದೇ ದಿಕ್ಕಿಗೆ ಅದು ಪಾಯಿಂಟ್ ಮಾಡುತ್ತೆ, ಅದು ಉತ್ತರ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಆ ದಿಕ್ಕನ್ನು ನೋಡ್ಬೇಕು ನಾವು. ಸೊ ಈಗ ಇದು ರೆಡ್ ಕಲರ್ ಪಾಯಿಂಟ್ ಇದೆಲ್ಲ ತುದಿ ಈ ರೀತಿ ಇದೆ. ಸೊ ಈ ದಿಕ್ಕು ನಾರ್ತ್ ಅಥವಾ ಉತ್ತರ ದಿಕ್ಕು ಅಂತ ಗೊತ್ತಾಗುತ್ತೆ. ಸೊ ನಾವು ನೋಡಿದ್ವಿ ಮುಂಚೆ, ನೀವೊಂದು ಮ್ಯಾಗ್ನೆಟ್ ಅನ್ನು ಒಂದು ದಾರದಿಂದ, ಒಂದು ಥ್ರೆಡ್ ಇಂದ ಹ್ಯಾಂಗ್ ಮಾಡಿದ್ರೆ ಏನಾಗುತ್ತೆ, ಅದು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕು, ನಾರ್ತ್ ಸೌತ್ ದಿಕ್ಕಿಗೆ ಡೈರೆಕ್ಷನ್ ಬಂದು ನಿಲ್ಲತ್ತಲ್ಲ. ಸೊ ಅದೇ ರೀತಿ ಇದು ಕೂಡ ವರ್ತಿಸುತ್ತದೆ, ಇದು ಕೂಡ ಹಾಗೆ ಬಿಹೇವ್ ಆಗುತ್ತೆ. ಸೊ ಈ ಸೂಜಿ ಇದೆಲ್ಲ, ಈ ನೀಡಲ್ ಇದೆಲ್ಲ, ಇದು ಒಂದು ಮ್ಯಾಗ್ನೆಟ್
ಅಥವಾ ಇದೊಂದು ಕಾಂತ ಅಂತ ನಾವು ಹೇಳ್ಬೋದು. ಸೊ ಇದು ನಡುವಲ್ಲಿ ಅದು ಸಸ್ಪೆಂಡ್ ಆಗಿರುತ್ತೆ. ಅದು ಯಾವಾಗಲೂ ನೀವು ಅದನ್ನು ಹಾಗೇನೆ ಇಟ್ಟು ಬಿಟ್ರೆ ಅದು ಯಾವಾಗಲೂ ನಾರ್ತ್ ಮತ್ತೆ ಸೌತ್ ಡೈರೆಕ್ಷನ್ ಬಂದು ನಿಲ್ಲತ್ತೆ. ಸೊ ಇದು ಕಂಪಸ್ ಅಥವಾ ದಿಕ್ಸೂಚಿ. ಮುಂದೆ ಇದು ಈ ಚಾಪ್ಟರ್ ಅಲ್ಲಿ ನಾವು ತುಂಬಾ ಯೂಸ್ ಮಾಡ್ತೇವೆ. ಸೊ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸರಿ, ಈಗ ನಾವು ವಾಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತಕ್ಷೇತ್ರ, ಮ್ಯಾಗ್ನೆಟಿಕ್ ಎಫೆಕ್ಟ್, ಕಾಂತೀಯ ಪರಿಣಾಮ ಎಂದರೇನು ಅಂತ ನಾವು ನೋಡೋಣ. ಸೊ ನಮ್ಗೆ ಗೊತ್ತಿದೆ ಹೀಟಿಂಗ್ ಎಫೆಕ್ಟ್, ಉಷ್ಣ ಪರಿಣಾಮ ಅಂತ ನಮ್ಗೆ ಗೊತ್ತಿದೆ. ಮುಂದೆ ಹಿಂದಿನ ಲೆಸನ್ ಅಲ್ಲಿ, ವಿದ್ಯುತ್ ಶಕ್ತಿ ಲೆಸನ್ ಅಲ್ಲಿ ನಾವು ನೋಡಿದ್ವಿ, ಯಾವುದೇ ವಾಹಕದ ಮೂಲಕ ವಿದ್ಯುತ್ ಪ್ರವಾಹವಾಗುವಾಗ, ಕರೆಂಟ್ ಫ್ಲೋ ಆಗುವ ಕಂಡಕ್ಟರ್ ಅಲ್ಲಿ ಏನಾಗುತ್ತೆ, ಅದು ಬಿಸಿ ಆಗುತ್ತೆ. ಸೊ ಅದಕ್ಕೆ ನಾವು ಹೀಟಿಂಗ್ ಎಫೆಕ್ಟ್ ಅಥವಾ ಉಷ್ಣ ಪರಿಣಾಮ ಅಂತ ಹೇಳ್ತೇವೆ. ಸೊ ಹಾಗಾದ್ರೆ ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂದ್ರೆ ಏನು? ಬನ್ನಿ, ಈಗ ನಮ್ಮ ಹತ್ರ ಒಂದು ಮ್ಯಾಗ್ನೆಟ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಈ ಮ್ಯಾಗ್ನೆಟ್ ಸುತ್ತಲೂ ಇದರ ಹತ್ತಿರ ಒಂದು ನೀವು ಅಯನ್ ನೇಲ್, ಕಬ್ಬಿಣದ ಮೊಳೆಯನ್ನು ತಂದಿಟ್ಟರೆ ಏನಾಗತ್ತೆ, ನೀವು ನೋಡಿರ್ಬೋದು, ಅದು ಇದಕ್ಕೆ ಆಕರ್ಷಣೆಗೊಳ್ಳುತ್ತೆ, ಅದು ಅಟ್ರಾಕ್ಟ್ ಆಗುತ್ತೆ, ಬಂದು ಅಂಟ್ಕೊಳ್ಳುತ್ತೆ. ಕಬ್ಬಿಣದ ಮೊಳೆ, ಅಯನ್ ನೇಲ್ ಬದಲು ನೀವೊಂದು ಕಂಪಸ್ ಅನ್ನು ತಂದಿಟ್ಟರೆ ಏನಾಗುತ್ತೆ, ನಮ್ಗೆ ಗೊತ್ತಿದೆ ಈ ಕಂಪಸ್, ಇದು ಸೂಜಿ, ಈ ನೀಡಲ್ ಏನಿದೆ ಅದು ಕೂಡ ಒಂದು ಮ್ಯಾಗ್ನೆಟ್ ಅಂತ. ಸೊ ಇಲ್ಲಿ ಒಂದು ಮ್ಯಾಗ್ನೆಟ್ ಇದೆ ಮತ್ತೆ ಇಲ್ಲಿ ಒಂದು ಮ್ಯಾಗ್ನೆಟ್ ಇದೆ. ಸೊ ಏನಾಗ್ಬೋದು ನೋಡಿ, ಆ ಮ್ಯಾಗ್ನೆಟ್ ಡಿಫ್ಲೆಕ್ಟ್ ಆಗುತ್ತೆ, ಅದು ಪಲ್ಲಟಗೊಳ್ಳುತ್ತದೆ. ಸೊ ಹೀಗೆ ಪಲ್ಲಟಗೊಳ್ಳೋದು ಹೀಗೆ ಯಾಕೆ ಆಗ್ತಿದೆ ನೋಡಿ, ಈ ರೆಡ್ ಕಲರ್ ಬಂದ್ಬಿಟ್ಟು ಉತ್ತರ ಧ್ರುವ ಅಥವಾ ನಾರ್ತ್ ಪೋಲ್, ಇದು ಬಂದ್ಬಿಟ್ಟು ಸೌತ್ ಪೋಲ್. ಸೌತ್ ಮತ್ತೆ ನಾರ್ತ್ ಯಾವಾಗಲೂ ಏನಾಗುತ್ತೆ, ಅದು ಅಟ್ರಾಕ್ಟ್ ಆಗುತ್ತೆ, ಯಾವಾಗಲೂ ಏನಾಗುತ್ತೆ, ಆಕರ್ಷಣೆಗೊಳ್ಳುತ್ತದೆ. ಸೊ ಅದಕ್ಕೋಸ್ಕರ ಅದು ಹೀಗೆ ಬಂದು ನಿಲ್ಲುತ್ತೆ. ಸೊ ಅರ್ಥ ಆಯ್ತಾ? ಒಂದು ಮ್ಯಾಗ್ನೆಟ್ ಸುತ್ತಲೂ ಇನ್ನೊಂದು ಮ್ಯಾಗ್ನೆಟ್ ಅಂತ ತರುವಾಗ ಏನಾಗುತ್ತೆ, ಆ ಮ್ಯಾಗ್ನೆಟ್ಗೆ ಒಂದು ಬಲ ಫೋರ್ಸ್ ಅನುಭವಿಸುತ್ತದೆ. ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಫೋರ್ಸ್. ಸೊ ಈ ವಿದ್ಯಮಾನವನ್ನು ನಾವು ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂತ ಕರಿತೇವೆ. ಸರಿ, ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂತ ಏನಂತ ಗೊತ್ತಾಯ್ತಲ್ಲ, ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಏನಂತ ಕಲಿಯೋಣ. ಸೊ ನಮ್ಗೆ ಗೊತ್ತು, ಈ ಮ್ಯಾಗ್ನೆಟ್ ಸುತ್ತಲೂ ನೀವು ಯಾವುದೇ ಬೇರೆ ಮ್ಯಾಗ್ನೆಟ್ ತಂದ್ರೆ ಆ ಮ್ಯಾಗ್ನೆಟ್ಗೆ ಒಂದು ಬಲ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದು ದೇರ್ ಇಸ್ ಅ ಫೋರ್ಸ್ ದ್ಯಾಟ್ ಇಟ್ ಎಕ್ಸ್ಪೀರಿಯನ್ಸ್. ಅಥವಾ ಒಂದು ಅಯನ್ ನೇಲ್, ಒಂದು ಕಬ್ಬಿಣದ ಮೊಳೆ ಅಂತಂದ್ರೆ ಅದು ಏನಾಗುತ್ತೆ, ಈ ಮ್ಯಾಗ್ನೆಟ್ಗೆ ಆಕರ್ಷಣೆಗೊಳ್ಳುತ್ತೆ, ಇಟ್ ವಿಲ್ ಅಟ್ರಾಕ್ಟ್. ಸೊ ಈ ಮ್ಯಾಗ್ನೆಟ್ನ ಸುತ್ತಲೂ ಈ ಕ್ಷೇತ್ರದಲ್ಲಿ ಏನಿದೆ, ಮ್ಯಾಗ್ನೆಟಿಕ್ ಎಫೆಕ್ಟ್ ಇದೆ. ಸೊ ಈ ಕ್ಷೇತ್ರದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ನಾವು ಹೇಳ್ಬೋದು, ಕಾಂತಕ್ಷೇತ್ರ ಇದೆ ಅಂತ ಹೇಳ್ಬೋದು. ಕಾಂತಕ್ಷೇತ್ರ ಅಂದ್ರೆ ಏನು, ಈ ಮ್ಯಾಗ್ನೆಟ್ ಸುತ್ತಲಿರುವ ಈ ಕ್ಷೇತ್ರಕ್ಕೆ ನಾವು ಕಾಂತಕ್ಷೇತ್ರ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೇವೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಏನಾಗುತ್ತೆ, ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಯಾವುದೇ ಒಂದು ಕಾಂತವನ್ನು ತರುವಾಗ ಆ ಕಾಂತಕ್ಕೆ ಒಂದು ಬಲ ಅನುಭವಿಸುತ್ತೆ, ಆ ಕಾಂತವು ಬಲವನ್ನು ಅನುಭವಿಸುತ್ತದೆ. ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್. ಸೊ ಆ ಕ್ಷೇತ್ರಕ್ಕೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೇವೆ. ಸರಿ, ಈಗ ಮ್ಯಾಗ್ನೆಟಿಕ್ ಎಫೆಕ್ಟ್ ಏನಂತ ಗೊತ್ತಾಯ್ತು, ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಏನಂತ ಗೊತ್ತಾಯ್ತು. ಈಗ ನಾವು ಒಂದು ಆರ್ಸ್ಟೆಡ್ನ ಒಂದು ಎಕ್ಸ್ಪೆರಿಮೆಂಟ್ ಅನ್ನು, ಪ್ರಯೋಗವನ್ನು ನಾವೀಗ ನೋಡೋಣ. ಆರ್ಸ್ಟೆಡ್ ಯಾರು? ಹ್ಯಾನ್ಸ್ ಕ್ರಿಸ್ಟಿಯನ್ ಆರ್ಸ್ಟೆಡ್ ಅನ್ನೋ ಒಬ್ಬ ವಿಜ್ಞಾನಿ, 18ನೇ ಶತಮಾನ 18th ಸೆಂಚುರಿಯಲ್ಲಿ ಒಬ್ಬ ವಿಜ್ಞಾನಿ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗಿ ವಿದ್ಯುತ್ ಶಕ್ತಿ ಮತ್ತೆ ಕಾಂತತ್ವ, ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಸಮ್ ನಡುವೆ ಏನೋ ಒಂದು ಸಂಬಂಧ ಇದೆ, ರಿಲೇಶನ್ಶಿಪ್ ಇದೆ ಅಂತ ಫಸ್ಟ್ ಟೈಮ್ ಅವರು ಕಂಡುಹಿಡಿದರು. ಸೊ ಅವರು ಲ್ಯಾಬ್ ಅಲ್ಲಿ ಪ್ರಯೋಗ ಮಾಡ್ತಿದ್ರು. ಏನ್ ಪ್ರಯೋಗ ಮಾಡ್ತಿದ್ರು, ಒಂದು ಕಂಡಕ್ಟರ್, ಒಂದು ವಾಹಕದಲ್ಲಿ ಕರೆಂಟ್ ಅಥವಾ ವಿದ್ಯುತ್ ಪ್ರವಾಹವಾಗುತ್ತದೆ. ಆಗ ಅದರ ಹತ್ತಿರದಲ್ಲಿ ಅವರು ಟೇಬಲ್ ಅಲ್ಲಿ ಒಂದು ಕಂಪಸ್ ಇಟ್ಟಿದ್ರು. ಸೊ ಈ ಕಂಡಕ್ಟರ್, ಈ ವಾಹಕದಲ್ಲಿ ವಿದ್ಯುತ್ ಪ್ರವಾಹ ಸ್ಟಾರ್ಟ್ ಆಗುವಾಗ, ಕರೆಂಟ್ ಫ್ಲೋ ಆಗುವಾಗ ಏನಾಗುತ್ತೆ, ಅವರು ಗಮನಿಸಿದಂದ್ರೆ ಅದರ ಹತ್ತಿರ ಇರುವ ಮ್ಯಾಗ್ನೆಟಿಕ್ ಕಂಪಸ್ ಇದೆಲ್ಲ, ಅದರ ಸೂಜಿ, ಅದರ ನೀಡಲ್ ಡಿಫ್ಲೆಕ್ಟ್ ಆಯಿತು, ಅದು ಪಲ್ಲಟಗೊಳ್ಳುತ್ತದೆ. ಸೊ ಯಾಕೆ ಇದು ಹೀಗೆ ಆಗ್ತಿದೆ ಅಂತ ಅವರು ಇನ್ನು ತುಂಬಾ ಅದರ ಮೇಲೆ ಸಂಶೋಧನೆ ಮಾಡುವಾಗ ಅವ್ರಿಗೇನು ಗೊತ್ತಾಯ್ತಂತೆ, ಈ ವಿದ್ಯುತ್ ಶಕ್ತಿ ಮತ್ತೆ ಕಾಂತತ್ವ, ಎಲೆಕ್ಟ್ರಿಸಿಟಿ ಮತ್ತೆ ಮ್ಯಾಗ್ನೆಟಿಸಮ್, ಇವರ ನಡುವೆ ಏನೊಂದು ಸಂಬಂಧ ಇದೆ. ಯಾವುದೇ ವಾಹಕದಲ್ಲಿ, ಯಾವುದೇ ಕಂಡಕ್ಟರ್ ಅಲ್ಲಿ ವಿದ್ಯುತ್ ಪ್ರವಾಹವಾಗುವಾಗ, ಕರೆಂಟ್ ಫ್ಲೋ ಆಗುವಾಗ ಅದು ಏನ್ ಮಾಡುತ್ತೆ, ಅದರ ಸುತ್ತಲೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಉಂಟು ಮಾಡುತ್ತದೆ. ಈ ಇಫೆಕ್ಟ್ ಅನ್ನು ನಾವು ಮ್ಯಾಗ್ನೆಟಿಕ್ ಇಫೆಕ್ಟ್ ಅಂತ ಕರಿತೇವೆ. ಸೊ
ಯಾವುದೇ ಒಂದು ವಾಹಕದಲ್ಲಿ ಕರೆಂಟ್ ಫ್ಲೋ ಆಗುವಾಗ ಅದರ ಸುತ್ತಲೂ ಏನಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಗುತ್ತೆ. ಸೊ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಏನಾಗುತ್ತೆ, ಯಾವುದೇ ಒಂದು ಮ್ಯಾಗ್ನೆಟ್ ಅನ್ನು ತಂದಿಟ್ರೆ ಆ ಮ್ಯಾಗ್ನೆಟ್ಗೆ ಒಂದು ಒಂದು ಬಲ ಅನುಭವಿಸುತ್ತೆ, ಅದು ಒಂದು ಬಲವನ್ನು ಅನುಭವಿಸುತ್ತದೆ, ಅದೊಂದು ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಸೊ ಅದೇ ಆರ್ಸ್ಟೆಡ್ ಎಕ್ಸ್ಪೆರಿಮೆಂಟ್ ಇಂದ ಪ್ರಯೋಗದಿಂದ ನಮಗೆ ತಿಳಿಯುತ್ತೆ. ಸರಿ, ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಬಾರ್ ಮ್ಯಾಗ್ನೆಟ್, ಒಂದು ಬಾರ್ ಮ್ಯಾಗ್ನೆಟ್ ಸುತ್ತಲೂ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ ಅಂತ ನಾವೀಗ ನೋಡುವ. ದಂಡಕಾಂತ ಸುತ್ತ ಕಾಂತಕ್ಷೇತ್ರ ಹೇಗಿರುತ್ತೆ ಅಂತ ನೋಡುವ. ಸೊ ಅದಕ್ಕೆ ನೋಡ್ಬೇಕಾದ್ರೆ ನಾವೊಂದು ದಂಡಕಾಂತ ಬೇಕಾಗುತ್ತೆ, ಒಂದು ಬಾರ್ ಮ್ಯಾಗ್ನೆಟ್ ತಗೊಳ್ಳುವ. ಅದರ ಮೇಲೆ ನಾವೊಂದು ಪೇಜ್ ಅನ್ನು ಇಟ್ಟು, ಯಾವುದೊಂದು ಹಾಳೆಯನ್ನು ಇಟ್ಕೊಂಡು ಅದರ ಮೇಲೆ ನಾವು ಚಿಕ್ಕ ಚಿಕ್ಕ ಅಯನ್ ಫೈಲಿಂಗ್ಸ್ ಅಥವಾ ಕಬ್ಬಿಣದ ರಜಗಳನ್ನು ಸ್ಪ್ರಿಂಕಲ್ ಮಾಡ್ತೇವೆ. ಓಕೆ, ಅದನ್ನು ಹಾಕ್ತೇವೆ. ಸೊ ಫಸ್ಟ್ ನಾವು ಆ ಅಯನ್ ಫೈಲಿಂಗ್ಸ್, ಕಬ್ಬಿಣದ ರಜಗಳನ್ನು ಹಾಕುವಾಗ ಅದಕ್ಕೆ ಯಾವುದೇ ಒಂದು ಶೇಪ್ ಇರಲ್ಲ, ಯಾವುದೇ ಒಂದು ರೀತಿಯಲ್ಲಿ ಜೋಡಣೆ ಆಗಲ್ಲ. ಸೊ ಅದನ್ನು ಹಾಕಿ ಆದ್ಮೇಲೆ ಈ ಹಾಳೆಯನ್ನು ಸ್ವಲ್ಪ ಲೈಟ್ ಆಗಿ ನಾವು ಟ್ಯಾಪ್ ಮಾಡಿದ್ರೆ, ತಟ್ಟಿದರೆ ಏನಾಗುತ್ತೆ, ನಮಗೆ ಈ ರೀತಿಯಾದ ಈ ಮಾದರಿಯಲ್ಲಿ ಆ ಅಯನ್ ಫೈಲಿಂಗ್ಸ್ ಜಾಯಿನ್ ಆಗುತ್ತೆ, ಅರೇಂಜ್ ಆಗುತ್ತೆ. ಸೊ ಇಲ್ಲಿ ನೋಡಿರ್ಬೋದು, ಇಲ್ಲಿ ಈ ಮಾದರಿಯಲ್ಲಿ ಅದು ಜೋಡಣೆ ಆಗುತ್ತೆ. ಸೊ ಇಲ್ಲಿ ನೋಡ್ತಿದ್ದಲ್ಲ, ಈ ಲೈನ್ ಆಗಿ ಕಾಣ್ತಿದಲ್ಲ. ಸೊ ಈ ಲೈನ್ ಅನ್ನು ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಕಾಂತೀಯ ಬಲರೇಖೆಗಳು ಅಂತ ಕರೀತೇವೆ. ಅರ್ಥ ಆಯ್ತಾ? ಸೊ ಕಾಂತೀಯ ಬಲರೇಖೆಗಳು ಏನನ್ನು ಪ್ರತಿನಿಧಿಸುತ್ತದೆ, ವಾಟ್ ಡಸ್ ಇಟ್ ರೆಪ್ರೆಸೆಂಟ್, ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಇದು ಬಾರ್ ಮ್ಯಾಗ್ನೆಟ್ನ ಸುತ್ತಲಿರುವ ಕಾಂತಕ್ಷೇತ್ರವನ್ನು ಪ್ರತಿನಿಧಿಸುತ್ತದೆ. ಇದು ಬಾರ್ ಮ್ಯಾಗ್ನೆಟ್ ಸುತ್ತಲಿರುವ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಅದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗಿದೆ ಅಂತ ನಮಗೆ ಈ ಪ್ರಯೋಗದಿಂದ ಗೊತ್ತಾಗುತ್ತೆ. ಇದು ಒಂದು ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನು ಡ್ರಾ ಮಾಡೋದು. ಸೊ ಇನ್ನೊಂದು ರೀತಿಯಲ್ಲಿ ನಾವು ಹೇಗೆ ನೋಡ್ಬೋದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಎಂದು? ಸರಿ, ಈಗ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನು ನಾವು ಕಂಪಸ್ ಅಥವಾ ದಿಕ್ಸೂಚಿಯಿಂದ ಕೂಡ ನಾವು ಡ್ರಾ ಮಾಡ್ಬೋದು. ಸೊ ಹೇಗೆ ಕಾಂತಕ್ಷೇತ್ರವನ್ನು ದಂಡಕಾಂತ ಸುತ್ತಲಿನ ಕಾಂತಕ್ಷೇತ್ರವನ್ನು ಡ್ರಾ ಮಾಡ್ಬೇಕಂದ್ರೆ, ಒಂದು ಮ್ಯಾಗ್ನೆಟ್, ಬಾರ್ ಮ್ಯಾಗ್ನೆಟ್ ತಗೊಳ್ಳುವ, ದಂಡಕಾಂತ ತಗೊಳ್ಳುವ, ಅದರ ಹತ್ತಿರದಲ್ಲಿ ನಾವೊಂದು ದಿಕ್ಸೂಚಿ ಅಥವಾ ಕಂಪಾಸ್ ಅನ್ನು ಇಡಬೇಕು. ಆಗ ಏನಾಗುತ್ತೆ, ನಮ್ಗೆ ಗೊತ್ತು, ಬಾರ್ ಮ್ಯಾಗ್ನೆಟ್ ಹತ್ತಿರ ನಾವು ದಿಕ್ಸೂಚಿ ತರುವಾಗ ಅದರ ಸೂಜಿ ಪಲ್ಲಟಗೊಳ್ಳುತ್ತದೆ. ಸೊ ಅದು ಡಿಫ್ಲೆಕ್ಟ್ ಆಗುತ್ತೆ. ಸೊ ಅದು ಈ ರೀತಿಯಲ್ಲಿ ಡಿಫ್ಲೆಕ್ಟ್ ಆಗುತ್ತೆ. ನೋಡಿ, ನಮ್ಗೆ ಗೊತ್ತು, ಈ ರೆಡ್ ಕಲರ್ ಯಾವುದು ಧ್ರುವ? ಉತ್ತರ ಧ್ರುವ, ನಾರ್ತ್ ಪೋಲ್. ಸೊ ಇದು ಸೌತ್ ಪೋಲ್. ಸೊ ಸೌತ್ ಮತ್ತೆ ನಾರ್ತ್ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ, ಆಕರ್ಷಣೆಗೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಅದು ಈ ರೀತಿಯಲ್ಲಿ ಬಂದು ನಿಲ್ಲುತ್ತೆ. ಓಕೆ, ಸೊ ಈಗ ನಾವು ಆ ದಿಕ್ಕು, ಸೂಜಿಯ ದಿಕ್ಕು ಯಾವ ರೀತಿಯಲ್ಲಿ ಇದೆ ಅಂತ ನಾವು ನೋಡ್ತೇವೆ. ಸೊ ಅದನ್ನು ನಾನು ಹೀಗೆ ಪಾಯಿಂಟ್ ಮಾಡ್ತೇನೆ, ಇದನ್ನು ಗುರುತು ಮಾಡ್ತೇನೆ. ಓಕೆ, ಸೊ ಅದು ಈ ರೀತಿಯಲ್ಲಿ ಇದೆ. ಓಕೆ, ಸೊ ಈಗ ನಾವು ಆ ಕಂಪಾಸ್ ಅನ್ನು ಬೇರೆ ಜಾಗದಲ್ಲಿ ಹೋಗಿ ಇಡುವ. ಈ ಜಾಗದಲ್ಲಿ ಬಂದು ಇಟ್ಟರೆ ಏನಾಗುತ್ತೆ, ಪುನಃ ನಾನು ಆ ನೀಡಲ್ ಯಾವ ಡೈರೆಕ್ಷನ್ ಮೇಲೆ ಪಾಯಿಂಟ್ ಮಾಡ್ತಿದೆ, ಈ ಡೈರೆಕ್ಷನ್, ಈ ದಿಕ್ಕಿನಲ್ಲಿ ಪಾಯಿಂಟ್ ಮಾಡ್ತಿದೆ. ಸೊ ಅದನ್ನು ನಾನು ಪುನಃ ಇಲ್ಲಿ ಗುರುತು ಮಾಡ್ತೇನೆ. ಓಕೆ, ಸೊ ಇದೇ ಪ್ರಾಸೆಸ್, ಇದೇ ರೀತಿ ಬೇರೆ ಬೇರೆ ಜಾಗದಲ್ಲಿ ನಾನು ಕಂಪಸ್ ಅನ್ನು ಇಟ್ಟು ಆ ಕಂಪಸ್ಸಿನ ಸೂಜಿ, ನೀಡಲ್ ಯಾವ ದಿಕ್ಕಿನಲ್ಲಿ ಪಾಯಿಂಟ್ ಮಾಡ್ತಿದೆ ಅಂತ ನಾನು ನೋಡಬೇಕು. ಸೊ ಇದನ್ನೇ ನಾನು ಪುನಃ ಮಾಡ್ತೇನೆ. ಸೊ ಈ ಜಾಗದಲ್ಲಿ ಬಂದಿರ್ತದೆ, ಈ ರೀತಿ ಇದೆ ನೋಡಿ. ಪುನಃ ಈ ಜಾಗದಲ್ಲಿ ಈ ರೀತಿ ಇದೆ. ಸೊ ನಾನು ಎಲ್ಲ ಗುರುತು ಮಾಡ್ತಿದ್ದೇನೆ, ಯಾವ ದಿಕ್ಕಿನಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ನೀಡಲ್ ಪಾಯಿಂಟ್ ಮಾಡ್ತಿದೆ ಅಂತ. ಸರಿ, ಸೊ ಈ ಜಾಗದಲ್ಲಿ ಹೇಗಿದೆ, ಮತ್ತೆ ಇನ್ನೊಂದು ಬಿಂದುವಿನಲ್ಲಿ ನೋಡ್ತೇನೆ. ಸೊ ಈ ಬಿಂದುವಿನಲ್ಲಿ ಈ ಬದಿ ಇದೆ, ಈ ಬಿಂದುವಿನಲ್ಲಿ ಈ ಬದಿ ಇದೆ. ಓಕೆ, ಸೊ ಹೀಗೆ ನಾನು ಸ್ವಲ್ಪ ಕೆಲವು ಬಿಂದುಗಳಲ್ಲಿ ಮಾತ್ರ ನಾನು ಇಟ್ಟು ನೋಡಿದ್ದೇನೆ. ನೀವು ಹಾಗೆಯೇ ತುಂಬಾ ಬೇರೆ ಕಡೆಗಳೆಲ್ಲ ಇಟ್ಟು ನೋಡಿದ್ರೆ, ಹಾಗೆಯೇ ನೀವು ಗುರುತು ಮಾಡ್ಕೊಂಡು ಹೋದ್ರೆ ಏನ್ ಕಾಣುತ್ತೆ ನಿಮಗೆ ನೋಡಿ. ಈಗ ಈ ಲೈನ್ಗಳನ್ನು ನೀವು ಕಾಣ್ತೇವೆ. ಸೊ ಈ ಲೈನ್ಗಳನ್ನು ನಾನು ಈಗ ಜಾಯಿನ್ ಮಾಡಿದ್ದು ಹೀಗೆ. ಸೊ ಹೀಗೆ ಜಾಯಿನ್ ಆಗತ್ತೆ. ಓಕೆ, ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಕಾಂತೀಯ ಬಲರೇಖೆಗಳು. ಇದನ್ನು ನಾವು ಹೇಗೆ ಡ್ರಾ ಮಾಡಿದ್ವಿ? ಕಂಪಸ್ ಯೂಸ್ ಮಾಡಿಕೊಂಡು
ಡ್ರಾ ಮಾಡಿದ್ವಿ, ದಿಕ್ಸೂಚಿ ಯೂಸ್ ಮಾಡಿಕೊಂಡು ಡ್ರಾ ಮಾಡಿದ್ವಿ. ಸೊ ಹಾಗೆ ನಾವು ಬೇರೆ ಕಡೆಗಳಲ್ಲಿ ಬೇರೆ ಕಡೆಗಳಲ್ಲಿ ಹಾಗೆಯೇ ನೀವು ರಿಪೀಟ್ ಮಾಡಿದ್ವಿ ಪ್ರೊಸೆಸನ್ನು, ಏನು ಸಿಗುತ್ತೆ ನಮಗೆ? ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸಿಗುತ್ತೆ. ಓಕೆ, ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಬಾರ್ ಮ್ಯಾಗ್ನೆಟ್, ದಂಡಕಾಂತದ ಸುತ್ತಲಿನ ಕಾಂತ ಕ್ಷೇತ್ರ. ಓಕೆ, ಅರ್ಥ ಆಯ್ತು ಅಂತ ಭಾವಿಸ್ಕೊಳ್ತೇನೆ. ಮುಂದೆ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಕಾಂತೀಯ ಬಲರೇಖೆಗಳ ಗುಣಗಳು. ಎಕ್ಸಾಮ್ ಅಲ್ಲಿ ಕೇಳ್ಬೋದು ಕಾಂತೀಯ ಬಲರೇಖೆಗಳ ಗುಣಗಳನ್ನು ಬರೆಯಿರಿ ಅಂತ. ಸೊ 4 ಗುಣಗಳಿದೆ, 4 ಪ್ರಾಪರ್ಟೀಸ್ ಇದೆ, ಅದನ್ನು ನಾವೀಗ ಕಲಿಯೋಣ. ಫಸ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು, ಈಗ ನೋಡಿ ಒಂದು ಕಾಂತ ಇದೆ, ದಂಡಕಾಂತ ಇದೆ. ಸೊ ಅದರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಕಾಂತೀಯ ಬಲರೇಖೆಗಳು ಯಾವ ದಿಕ್ಕಿನಿಂದ ಹೋಗಿ ಯಾವ ದಿಕ್ಕಿನಿಂದ ಯಾವ ದಿಕ್ಕಿಗೆ ಹೋಗ್ತಿದೆ ನೋಡಿ. ನಾರ್ತ್ ಇಂದ ಬಂದ್ಬಿಟ್ಟು ಸೌತ್ಗೆ ಹೋಗ್ತಿದೆ. ಸೊ ಇದು ಉತ್ತರ ದಿಕ್ಕಿನಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ದಿಕ್ಕಿನಲ್ಲಿ ವಿಲೀನಗೊಳ್ಳುತ್ತದೆ. ಇಟ್ ವಿಲ್ ಎಮರ್ಜ್ ಫ್ರಮ್ ದ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅಲ್ಲಿ ಮರ್ಜ್ ಆಗುತ್ತೆ. ಸೊ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ? ನಾರ್ತ್ ಇಂದ ಸೌತ್ಗೆ ಇರುತ್ತೆ, ಉತ್ತರ ದಿಕ್ಕಿಂದ ದಕ್ಷಿಣ ದಿಕ್ಕಿನಲ್ಲಿ ಇರುತ್ತೆ. ಯಾವಾಗ? ಮ್ಯಾಗ್ನೆಟ್ನ ಸುತ್ತಲೂ, ಮ್ಯಾಗ್ನೆಟ್ನ ಹೊರಗೆ, ಕಾಂತದ ಹೊರಗಡೆ ನಾರ್ತ್ ಟು ಸೌತ್ ಇರುತ್ತೆ. ಅದೇ ಕಾಂತದ ಒಳಗಡೆ ಹೇಗಿರುತ್ತೆ? ಸೊ ನೋಡಿ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಂದು ಇಲ್ಲಿ ಸ್ಟಾಪ್ ಆಗಲ್ಲ, ನಿಲ್ಲಲ್ಲ. ಇದು ಆಕ್ಚುಲಿ ಇದು ಕಂಟಿನ್ಯೂ ಆಗುತ್ತೆ ಹೀಗೆ. ಸೊ ಮ್ಯಾಗ್ನೆಟಿನ ಒಳಗಡೆ ಇದರ ದಿಕ್ಕು ಹೇಗಿರುತ್ತೆ? ಸೌತ್ ಇಂದ ನಾರ್ತ್ಗೆ ಇರುತ್ತೆ, ದಕ್ಷಿಣದಿಂದ ಉತ್ತರದ ಬಗ್ಗೆ ಹೋಗುತ್ತೆ. ಸೊ ಏನ್ ಹೇಳ್ಬೋದು? ಮ್ಯಾಗ್ನೆಟ್ನ ಹೊರಗೆ, ಕಾಂತದ ಹೊರಗಡೆ ಕಾಂತೀಯ ಬಲರೇಖೆಗಳು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈಸ್ ಫ್ರಮ್ ನಾರ್ತ್ ಟು ಸೌತ್, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಹೋಗುತ್ತೆ. ಕಾಂತದ ಒಳಗಡೆ, ಮ್ಯಾಗ್ನೆಟ್ನ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸೌತ್ ಇಂದ ನಾರ್ತ್ಗೆ, ನಾರ್ತ್ ಡೈರೆಕ್ಷನ್ ಇರುತ್ತೆ, ದಕ್ಷಿಣದಿಂದ ಉತ್ತರ ಧ್ರುವ ಈ ದಿಕ್ಕಿನಲ್ಲಿ ಇರುತ್ತೆ. ಸೊ ಇದು ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ ಬಂದ್ಬಿಟ್ಟು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವಾಗಲೂ ಕ್ಲೋಸ್ಡ್ ಲೂಪ್ಸ್ ಅಥವಾ ಆವೃತ ಜಾಲಗಳಾಗಿರುತ್ತದೆ. ಅಂದ್ರೆ ಏನು ಕ್ಲೋಸ್ ಲೂಪ್ಸ್ ಅಂದ್ರೆ? ನೋಡಿ, ಇದು ಕ್ಲೋಸ್ಡ್ ಆಗಿರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಂದು ಇಲ್ಲಿ ಹೀಗೆ ಬಂದು ಎಂಡ್ ಆಗಲ್ಲ. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೀಗೆ ಬಂದು ಎಂಡ್ ಆಗಲ್ಲ. ಸೊ ಯಾವಾಗ್ಲೂ ಕ್ಲೋಸ್ಡ್ ಲೂಪ್ಗಳಾಗಿ ಇರುತ್ತೆ. ಸೊ ಆವೃತ ಜಾಲಗಳು. ಸೊ ಇದು ಸೆಕೆಂಡ್ ಗುಣ, ಸೆಕೆಂಡ್ ಪ್ರಾಪರ್ಟಿ. ಥರ್ಡ್ ಪ್ರಾಪರ್ಟಿ ಬಂದ್ಬಿಟ್ಟು ನೋಡಿ, ಈಗ ಇಲ್ಲಿ ನಾನು 2 ವಿಧಗಳ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ತೋರಿಸ್ತಿದ್ದೇನೆ. ಇಲ್ಲಿ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಕಾಂತೀಯ ಬಲರೇಖೆಗಳು ಸ್ವಲ್ಪ ದೂರ ಇದೆ. ಇಲ್ಲಿ ಅದು ತುಂಬಾ ಹತ್ತಿರವಾಗಿದೆ, ತುಂಬಾ ಜೊತೆ ಆಗಿದೆ ಅಲ್ಲ. ಸೊ ಇಲ್ಲಿ ಇದರ ಸಾಂದ್ರತೆ, ಡೆನ್ಸಿಟಿ ತುಂಬಾ ಕಡಿಮೆ ಇದೆ. ಆದ್ರೆ ಇಲ್ಲಿ ಇದರ ಸಾಂದ್ರತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗಳ ಸಾಂದ್ರತೆ ಅಥವಾ ಡೆನ್ಸಿಟಿ ತುಂಬಾ ಜಾಸ್ತಿ ಇದೆ. ಸೊ ಹೀಗಿರುವಾಗ ಆ ಕಾಂತ ಕ್ಷೇತ್ರದ ಬಗ್ಗೆ ನಾವು ಏನು ಹೇಳ್ಬೋದು? ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಕಾಂತೀಯ ಬಲರೇಖೆಗಳು ದೂರ ಇರುತ್ತೋ ಆಗ ಅಲ್ಲಿ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್, ಅಲ್ಲಿಯ ಕಾಂತಕ್ಷೇತ್ರ ದುರ್ಬಲ ಇದೆ ಅಂತ ನಾವು ಹೇಳ್ಬೋದು. ಸೊ ದೂರದಿರುವಾಗ ದುರ್ಬಲ ಕಾಂತಕ್ಷೇತ್ರ, ಮತ್ತೆ ಹತ್ತಿರ ಇರುವಾಗ ಅದು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಪ್ರಬಲವಾದ ಕಾಂತಕ್ಷೇತ್ರ ಇದೆ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಈ ಬಾರ್ ಮ್ಯಾಗ್ನೆಟ್ ಅಲ್ಲಿ ನೋಡಿ, ಈ ಕ್ಷೇತ್ರವನ್ನು ಗಮನಿಸಿ ಮತ್ತೆ ಈ ಕ್ಷೇತ್ರವನ್ನು ಗಮನಿಸಿ. ಈ ಕ್ಷೇತ್ರದಲ್ಲಿ ಕಾಂತೀಯ ಬಲರೇಖೆಗಳ ನಡುವೆ ಅಂತರ ನೋಡಿ ಎಷ್ಟಿದೆ. ಇಟ್ ಈಸ್ ಅ ಲಿಟಲ್ ಫಾರ್ ಅವೇ, ಸ್ವಲ್ಪ ದೂರ ಆಗಿದೆ ಅಲ್ಲ. ಇಲ್ಲಿ ನೋಡಿ ತುಂಬಾ ಹತ್ತಿರ ಆಗಿದೆ, ಸ್ವಲ್ಪ ಜೊತೆ ಆಗಿದೆ. ಸೊ ಹಾಗಾದ್ರೆ ಯಾವ ಕ್ಷೇತ್ರದಲ್ಲಿ ಕಾಂತಕ್ಷೇತ್ರ ತುಂಬಾ ಬಲವಾಗಿದೆ, ಯಾವುದರಲ್ಲಿ ದುರ್ಬಲವಾಗಿದೆ ಹೇಳ್ಬೋದಾ? ಸೊ ಇಲ್ಲಿ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್, ದುರ್ಬಲ ಕಾಂತಕ್ಷೇತ್ರ ಇದೆ. ಯಾಕೆ? ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ವಲ್ಪ ದೂರ ಇದೆ. ಆದ್ರೆ ಇಲ್ಲಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಯಾಕೆಂದ್ರೆ ಇದರಲ್ಲಿ ಕಾಂತೀಯ ಬಲರೇಖೆಗಳು ತುಂಬಾ ಹತ್ತಿರವಾಗಿರುತ್ತೆ. ಸೊ ಪೋಲ್ಸ್, ಧ್ರುವಗಳ ಹತ್ತಿರ, ನಿಯರ್ ದ ಪೋಲ್ಸ್, ಕಾಂತಕ್ಷೇತ್ರ ತುಂಬಾ ಪ್ರಬಲವಾಗಿರುತ್ತೆ, ಸ್ಟ್ರಾಂಗ್ ಇರುತ್ತೆ. ಪೋಲ್ಸ್ಗಿಂತ ಆ ಕಡೆ ಕಾಂತಕ್ಷೇತ್ರ ಸ್ವಲ್ಪ ದುರ್ಬಲ ಇರುತ್ತೆ, ವೀಕ್ ಆಗಿರುತ್ತೆ. ಅರ್ಥ ಆಯ್ತು ಅಂತ ಭಾವಿಸ್ಕೊಳ್ತೇನೆ. ಮುಂದೆ ಹೋಗೋಣ. ಸರಿ, ಲಾಸ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು ಹೀಗಿದೆ ನೋಡಿ. ಒಂದು
ಕಾಂತೀಯ ಬಲಕ್ಕೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗಿದೆ ಅನ್ಸ್ಕೊಳ್ಳಿ, ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗಿದೆ. ಸೊ ಇದು ಸಾಧ್ಯ ಇದೆಯಾ? ಒಂದನ್ನೊಂದು ಇದು ಇಂಟರ್ಸೆಕ್ಟ್ ಆಗ್ಬೋದಾ, ಛೇದಿಸಬಹುದಾ? ಯೋಚನೆ ಮಾಡಿ. ಸೊ ಇದು ಯಾವತ್ತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಹೀಗೆ ಯಾವತ್ತು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಇಂಟರ್ಸೆಕ್ಟ್ ಆಗಲ್ಲ, ಒಂದೊಂದೊಂದು ಛೇದಿಸುವುದಿಲ್ಲ. ಯಾಕೆ ಗೊತ್ತಾ? ಸೊ ಈ ಬಿಂದುವಲ್ಲಿ ನಮ್ಗೆ ಗೊತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಾವು ಹೇಗೆ ಡ್ರಾ ಮಾಡಿದ್ವಿ. ಮ್ಯಾಗ್ನೆಟ್ ಸುತ್ತಲೂ ನಾವು ಕಂಪಸ್ ಇಟ್ಕೊಂಡು ಆ ಕಂಪಸ್ ಇದು ನೀಡಲ್ ಸೂಜಿ ಯಾವ ದಿಕ್ಕಿನಲ್ಲಿ ಪಾಯಿಂಟ್ ಮಾಡ್ತಿದೆ ಅಂತ ನಾವು ನೋಡಿ ಹಾಗೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನು ಡ್ರಾ ಮಾಡಿದ್ವಲ್ಲ. ಸೊ ಹಾಗಾದ್ರೆ ಈ ಬಿಂದುವಿನಲ್ಲಿ ಈ ಪಾಯಿಂಟ್ ಅಲ್ಲಿ ನಾನೀಗ ಒಂದು ಕಂಪಸ್ ಅನ್ನು ಇಟ್ಟರೆ ಅದು ಯಾವ ದಿಕ್ಕಿಗೆ ತೋರಿಸ್ಬೇಕು, ಯಾವ ದಿಕ್ ಡೈರೆಕ್ಷನ್ಗೆ ಪಾಯಿಂಟ್ ಮಾಡಬೇಕು ಅದು ಗೊತ್ತಿಲ್ಲ. ಯಾಕೆಂದ್ರೆ ಮ್ಯಾಗ್ನೆಟಿಕ್ ಕಂಪಸ್ ಅಲ್ಲಿ ಒಂದೇ ನೀಡಲ್ ಇರೋದು. ಆದ್ರೆ ಈ ಬಿಂದುವಿನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಎರಡಾಗಿದೆ. ಸೊ ಎರಡೆರಡು ದಿಕ್ಕಿನಲ್ಲಿ ತೋರಿಸ್ಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಒಂದೇ ನೀಡಲ್. ಸೊ ಅದು ಒಂದೇ ಡೈರೆಕ್ಷನ್ಗೆ ತೋರಿಸ್ತದೆ. ಸೊ ಹಾಗಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಾಂತೀಯ ಬಲರೇಖೆಗಳು ಯಾವತ್ತೂ ಇಂಟರ್ಸೆಕ್ಟ್ ಆಗಲ್ಲ, ಒಂದನ್ನೊಂದು ಛೇದಿಸುವುದಿಲ್ಲ. ಸೊ ಇದು ತುಂಬಾ ಇಂಪಾರ್ಟೆಂಟ್, ನೀವು ನೆನ್ಪಿಟ್ಕೊಳ್ಳಿ. ಸರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ಫೀಲ್ಡ್ ಲೈನ್ಸ್ ಬಗ್ಗೆ ನಾವು ಕಲ್ತ್ವಿ. ಕಾಂತಕ್ಷೇತ್ರ ಮತ್ತು ಕಾಂತೀಯ ಬಲರೇಖೆಗಳ ಪ್ರಾಪರ್ಟೀಸ್, ಗುಣಗಳು, ಅದು ಹೇಗಿರುತ್ತೆ, ಅದನ್ನು ಹೇಗೆ ಡ್ರಾ ಮಾಡಬೇಕು ಅಂತ ನಾವು ಈ ಭಾಗದಲ್ಲಿ ಕಲ್ತ್ವಿ. ನೆಕ್ಸ್ಟ್ ಭಾಗದಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಯಾವುದೇ ವಾಹಕದಲ್ಲಿ ಒಂದು ವಿದ್ಯುತ್ ಪ್ರವಾಹವಾಗುವಾಗ ಅದರ ಸುತ್ತಲಿರುವ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಂತಕ್ಷೇತ್ರ ಹೇಗಿರುತ್ತೆ ಅಂತ ನಾವು ಈಗ ಈ ನೆಕ್ಸ್ಟ್ ಭಾಗದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಏನ್ ನೋಡುವ ಅಂದ್ರೆ ಒಂದು ಚಿಕ್ಕ ಪ್ರಯೋಗ ಮಾಡುವ. ಒಂದು ವಾಹಕ ಇದೆ, ಓಕೆ. ಈ ವಾಹಕದಲ್ಲಿ ನಾವೀಗ ವಿದ್ಯುತ್ ಪ್ರವಾಹ ವಾಹಕದಲ್ಲಿ ವಿದ್ಯುತ್ ಪ್ರವಹಿಸುವಾಗ, ಕರೆಂಟ್ ಫ್ಲೋ ಆಗುವಾಗ ಏನಾಗತ್ತೆ ಅಂತ ನೋಡೋಣ. ಅದರ ಮೇಲೆ ಒಂದು ನಾವು ಈಗ ಚಿಕ್ಕ ದಿಕ್ಸೂಚಿ ಕಂಪಸ್ ಅನ್ನು ಇಡ್ತೇವೆ ಮತ್ತೆ ಕರೆಂಟ್ ಅನ್ನು ಫ್ಲೋ ಮಾಡಿಸ್ತೇವೆ. ಸೊ ನಾವು ಆಲ್ರೆಡಿ ನೋಡಿದ್ವಿ ಏನಾಗತ್ತೆ, ಕರೆಂಟ್ ಫ್ಲೋ ಆಗುವಾಗ ಈ ವಾಹಕದ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಕಾಂತಕ್ಷೇತ್ರ ಇರುತ್ತೆ. ಸೊ ಅದರಿಂದಾಗಿ ಈ ದಿಕ್ಸೂಚಿಯ ಸೂಜಿ ಕೂಡ ನಮಗೆ ಒಂದು ಕಾಂತ ಅಂತ ಗೊತ್ತು. ಸೊ ಅದೊಂದು ಬಲವನ್ನು ಅನುಭವಿಸುತ್ತದೆ, ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಫೋರ್ಸ್. ಹಾಗಾಗಿ ಅದು ಡಿಫ್ಲೆಕ್ಟ್ ಆಗುತ್ತೆ, ಪಲ್ಲಟಗೊಳ್ಳುತ್ತದೆ. ಸೊ ಅದು ಹೇಗೆ ಪಲ್ಲಟಗೊಳ್ಳುತ್ತದೆ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಹೀಗೆ ಇದೆ, ಅದು ಈ ರೀತಿಯಾಗಿ ಪಲ್ಲಟಗೊಳ್ಳುತ್ತೆ, ಡಿಫ್ಲೆಕ್ಟ್ ಆಗತ್ತೆ. ಈಗ ನಾನು ಈ ವಿದ್ಯುತ್ ಪ್ರವಾಹ ಅಥವಾ ಕರೆಂಟ್ ಅನ್ನು ನಾನು ಒಪೋಸಿಟ್ ರಿವರ್ಸ್ ಮಾಡಿದ್ರೆ, ಸೊ ಅದು ವ್ಯತಿರಿಕ್ತ ಮಾಡಿದ್ರೆ ಏನಾಗತ್ತೆ? ಸೊ ಅದನ್ನು ರಿವರ್ಸ್ ಮಾಡಿದ್ರೆ ಈ ದಿಕ್ಕು ಯಾವ್ದು ದಿಕ್ಕಿನಲ್ಲಿ ತೋರಿಸ್ತಿದಲ್ಲ ಆ ದಿಕ್ಕು ಕೂಡ ಚೇಂಜ್ ಆಗುತ್ತೆ, ಮತ್ತೆ ಅದು ವಿರುದ್ಧ ದಿಕ್ಕಿನಲ್ಲಿ, ಒಪೋಸಿಟ್ ಡೈರೆಕ್ಷನ್ ಅಲ್ಲಿ ಅದು ಪಾಯಿಂಟ್ ಮಾಡುತ್ತೆ. ಸೊ ಇದೊಂದು ಚಿಕ್ಕ ಆದ್ರೆ ಇಂಪಾರ್ಟೆಂಟ್ ವಿಷಯ, ನೀವು ನೆನ್ಪಿಟ್ಕೊಳ್ಳಿ. ಯಾವಾಗ ಕರೆಂಟ್ ಡೈರೆಕ್ಷನ್ ಚೇಂಜ್ ಆಗುತ್ತೋ ಆ ದಿಕ್ಸೂಚಿಯ ದಿಕ್ಕು ಕೂಡ ಒಂದು ಚೇಂಜ್ ಆಗುತ್ತೆ, ರಿವರ್ಸ್ ಆಗುತ್ತೆ. ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್ ವಿಷಯ. ಈಗ ನಾವು 3 ರೀತಿಯ ವಾಹಕದಲ್ಲಿ ಹೇಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಗುತ್ತೆ ನೋಡ್ತೇವೆ. ಫಸ್ಟ್, ಸ್ಟ್ರೇಟ್ ಕಂಡಕ್ಟರ್, ನೇರವಾದ ವಾಹಕದಲ್ಲಿ ಹೇಗೆ ಉಂಟಾಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್. ನೆಕ್ಸ್ಟ್, ಸರ್ಕ್ಯುಲರ್ ಲೂಪ್, ಒಂದು ವೃತ್ತಾಕಾರದ ಸುರುಳಿ, ಈ ವಾಹಕದಲ್ಲಿ ಹೇಗೆ ಉಂಟಾಗುತ್ತೆ ಅಂತ ನೋಡುವ. ನೆಕ್ಸ್ಟ್ ಬಂದ್ಬಿಟ್ಟು ಸೊಲೆನಾಯ್ಡ್ ಅಂತ ಏನು ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಸೊಲೆನಾಯ್ಡ್ ಅಲ್ಲಿ ಹೇಗೆ ಕಾಂತಕ್ಷೇತ್ರ ಇರುತ್ತೆ, ಹೇಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂತ ನಾವು ನೋಡೋಣ. ಸೊ ಇವೆರಡನ್ನು ನೀವು ಸದ್ಯಕ್ಕೆ ಮರೆತುಬೇಡಿ. ಫಸ್ಟ್ ನಾವು ಇದರ ಮೇಲೆ ಫೋಕಸ್ ಮಾಡೋಣ, ನೇರವಾದ ವಾಹಕ. ಸರಿ, ಈಗೊಂದು ಸ್ಟ್ರೇಟ್ ಕಂಡಕ್ಟರ್, ನೇರವಾದ ವಾಹಕದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಒಂದು ನೇರವಾದ ಕಂಡಕ್ಟರ್ ತಗೊಳ್ಳುವ, ಅದರಲ್ಲಿ ಈಗ ಕರೆಂಟ್ ಪಾಸ್ ಮಾಡಿದ್ರೆ, ವಿದ್ಯುತ್ ಪ್ರವಹಿಸಿದ್ರೆ ಹೇಗೆ ಉಂಟಾಗುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಈ ರೀತಿಯಲ್ಲಿ ಇರುತ್ತೆ. ಸೊ ನೋಡಿ, ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆಗಿರುತ್ತೆ ಅಥವಾ ಏಕಕೇಂದ್ರೀಯ ವೃತ್ತಗಳಾಗಿ ಇರುತ್ತೆ. ಇದನ್ನು ನಾವು ಹೇಗೆ ಕಂಡುಹಿಡಿದ್ವಿ? ನಾವು ಮುಂಚೆ ನೋಡಿದ್ವಲ್ಲ, ಬಾರ್ ಮ್ಯಾಗ್ನೆಟ್ ಹೇಗೆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅನ್ನು ನಾವು ಗುರುತು ಮಾಡಿದ್ವಿ. ಒಂದು ಕಂಪಸ್ ಇಟ್ಕೊಂಡು ಕಂಪಸ್ನ ನೀಡಲ್ ದಿಕ್ಸೂಚಿಯನ್ನು ಯಾವ ದಿಕ್ಕಿನಲ್ಲಿ ಪಾಯಿಂಟ್ ಮಾಡ್ತಿದೆ ಅಂತ ನೋಡ್ಕೊಂಡು ಹೇಗೆ ಡ್ರಾ ಮಾಡಿದ್ವಲ್ಲ, ಹಾಗೇನೆ ಈ ನೇರವಾದ ವಾಹಕದ ಸುತ್ತಲೂ ಅದನ್ನು ನಾವು ರಿಪೀಟ್ ಮಾಡಿದ್ರೆ ನಮಗೆ ಈ ರೀತಿಯಾದ ರೇಖೆಗಳನ್ನು ನಾವು ಸಿಗುತ್ತೆ. ಓಕೆ, ಸೊ ಇದರ ಡೈರೆಕ್ಷನ್ ಬಂದ್ಬಿಟ್ಟು ನೋಡಿ ಈ ರೀತಿ ಇರುತ್ತೆ. ಈ ಕಡೆಯಿಂದ ಬಂದು ಈ ಕಡೆಯಿಂದ ಒಳಗೆ ಹೋಗ್ತದೆ. ಸೊ ಇದು ವಾಹಕ ಆಗಿದೆ, ನೇರವಾದ ವಾಹಕ ಆದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅದರ ಲಂಬವಾಗಿರುತ್ತೆ, ಲಂಬವಾದ ಸಮತಲದಲ್ಲಿರುತ್ತೆ. ಸೊ ಇಟ್ ಈಸ್ ಇನ್ ಅ ಪರ್ಪೆಂಡಿಕ್ಯುಲರ್ ಪ್ಲೇನ್. ಸೊ ಈ ರೀತಿ ಇರುತ್ತೆ. ಓಕೆ, ಸೊ ಇದನ್ನು ನಾವು ಹೇಗೆ ಕಂಡುಹಿಡಿಬಹುದು?
ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಡಯಾಗ್ರಾಮ್ ಇದೆ. ಈ ಡಯಾಗ್ರಾಮ್ ಕೆಲಸತಿ ಎಕ್ಸಾಮ್ಗೆ ಕೂಡ ಕೇಳ್ಬೋದು. ಸೊ ಒಂದು ಬ್ಯಾಟರಿ ತಗೊಂಡು ಅದನ್ನು ಈ ಮಂಡಲವನ್ನು ಸೃಷ್ಟಿ ಮಾಡಬೇಕು. ನೋಡಿ, ಈಗ ಇದೊಂದು ನೇರವಾದ ವಾಹಕ. ಇದರ ಲಂಬವಾಗಿ ಒಂದು ನಾವು ಕಾರ್ಡ್ಬೋರ್ಡ್ ಪೀಸನ್ನು ಇಟ್ಟರೆ, ಕಾರ್ಡ್ಬೋರ್ಡ್ದು ಬೋರ್ಡನ್ನು ಇಟ್ಟರೆ, ಅದರ ಮೇಲೆ ನಾವು ಅಯನ್ ಫೈಲಿಂಗ್ಸ್ ಆಗಲಿ ಹಾಕ್ಬೋದು, ಅಥವಾ ಕಂಪಸ್ಸನ್ನು ಯೂಸ್ ಮಾಡ್ಬೋದು, ದಿಕ್ಸೂಚಿಯನ್ನು ಯೂಸ್ ಮಾಡ್ಬೋದು. ಸೊ ದಿಕ್ಸೂಚಿಯನ್ನು ಯೂಸ್ ಮಾಡಿ ಅದನ್ನು ಸ್ವಲ್ಪ ಟ್ಯಾಪ್ ಮಾಡಿದರೆ, ಸ್ವಲ್ಪ ತಟ್ಟಿದರೆ ಏನಾಗುತ್ತೆ, ಈ ರೀತಿಯಾದ ನಮಗೆ ಒಂದು ಈ ಮಾದರಿಯಾಗಿ ಅದು ಅಯನ್ ಫೈಲಿಂಗ್ಸ್ ಜೋಡಣೆ ಆಗುತ್ತದೆ. ಸೊ ಈ ಲೈನ್ಸ್ ರೇಖೆಗಳನ್ನು ನಾವು ನೋಡ್ಬೋದು. ಸೊ ಅದರಿಂದ ಇದನ್ನು ನೋಡಿ ನಾವು ಹೇಳ್ಬೋದು ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೀಗಿದೆ ಅಂತ. ಸೊ ಹೇಗಿದೆ, ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಥವಾ ಏಕಕೇಂದ್ರೀಯ ವೃತ್ತಗಳಾಗಿರುತ್ತೆ. ಅದರ ಸೆಂಟರ್ ಕೇಂದ್ರದಲ್ಲಿರುತ್ತೆ. ಈ ವಯರ್ ಇದೆಲ್ಲ ವಯರ್ ಅದರ ಸೆಂಟರ್ ಆಗಿರುತ್ತೆ, ಮತ್ತೆ ವೃತ್ತಗಳು ಅದರ ಸುತ್ತಲಿರುತ್ತೆ. ಓಕೆ, ಸರಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಈ ವಯರ್ ಇದು ಹತ್ತಿರ, ಈಗ ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಾಂತೀಯ ಬಲರೇಖೆಗಳು ತುಂಬಾ ಹತ್ತಿರ ಆಗಿದೆ. ಓಕೆ, ಇಲ್ಲಿ ಇದರ ಡೆನ್ಸಿಟಿ ಸಾಂದ್ರತೆ ಜಾಸ್ತಿ ಇದೆ. ಸೊ ನಾನು ಮುಂಚೆ ನೋಡಿದ್ವಲ್ಲ, ನಾವು ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಾಂತೀಯ ಬಲರೇಖೆಗಳು ಹತ್ತಿರ ಇರುತ್ತೋ ಆ ಕ್ಷೇತ್ರದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ತುಂಬಾ ಪ್ರಬಲವಾಗಿರುತ್ತೆ. ಸೊ ಈ ಜಾಗದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ತುಂಬಾ ಪ್ರಬಲವಾಗಿರುತ್ತೆ. ದೂರ ಹೋದಾಗೆ, ವಯರಿಂದ ದೂರ ಹೋದಾಗೆ ಇಲ್ಲಿ ನೋಡಿ ಈ ಅಂತರ ಜಾಸ್ತಿ ಆಗ್ತಿದೆ. ಓಕೆ, ಈ ಅಂತರ, ಈ ವೃತ್ತಗಳ ಅಂತರ, ಡಿಸ್ಟೆನ್ಸ್ ಬಿಟ್ವೀನ್ ಸರ್ಕಲ್ಸ್ ಈಸ್ ಮೋರ್, ತುಂಬಾ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಸ್ಟ್ರೆಂತ್ ಹೇಗಿದೆ, ಕಡಿಮೆ ಇರುತ್ತೆ. ಸೊ ವಯರ್ ಹತ್ತಿರ, ತಂತಿಯ ಹತ್ತಿರ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ಪ್ರಬಲವಾಗಿರುತ್ತೆ. ದೂರ ಹೋದಂತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಇದು ಒಂದು ಇಂಪಾರ್ಟೆಂಟ್ ವಿಷಯ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಸೊ ಇಲ್ಲಿ ನೀವು ಕಂಪಸ್ ಇಟ್ಟರೆ ಅದು ಸ್ವಲ್ಪನೇ ಜಾಸ್ತಿ ಡಿಫ್ಲೆಕ್ಟ್ ಆಗುತ್ತೆ, ತುಂಬಾ ಪಲ್ಲಟಗೊಳ್ಳುತ್ತದೆ. ಅದೇ ಆ ಕಂಪಸ್ನನ್ನು ನಾವು ದೂರ ತಗೊಂಡು ಹೋದ್ರೆ ಅದರ ಡಿಫ್ಲೆಕ್ಷನ್ ಕಡಿಮೆ ಆಗುತ್ತೆ. ಯಾಕೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತಕ್ಷೇತ್ರದ ಬಲ ಸ್ವಲ್ಪ ಕಡಿಮೆ ಇದೆ. ಅದೊಂದು ಇಂಪಾರ್ಟೆಂಟ್ ವಿಷಯ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಇಲ್ಲಿ ನಾವು ಈ ಕರೆಂಟ್ ಅನ್ನು ಇನ್ಕ್ರೀಸ್ ಮಾಡಿದ್ರೆ, ವಿದ್ಯುತ್ ತುಂಬಾ ಜಾಸ್ತಿ ಪ್ರವಹಿಸಿದ್ರೆ ಏನಾಗುತ್ತೆ, ಆಗ ಕೂಡ ಅದರ ಸುತ್ತಲಿರುವ ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತಕ್ಷೇತ್ರ ಜಾಸ್ತಿ ಆಗುತ್ತೆ. ಸೊ ಇದೊಂದು ಚಿಕ್ಕ ಪರಿಕಲ್ಪನೆ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸರಿ, ಈಗ ನಾವು ನೇರವಾದ ವಾಹಕದಲ್ಲಿ ಕಾಂತಕ್ಷೇತ್ರದ ಶೇಪ್ ಅದು ಯಾವ ರೀತಿಯಲ್ಲಿ ಇದೆ ಅಂತ ನಮ್ಗೆ ಗೊತ್ತು. ನೀವೊಂದು ದಿಕ್ಸೂಚಿ ನಿಮ್ಮ ಹತ್ರ ಇದ್ರೆ, ಆ ದಿಕ್ಸೂಚಿ ಇಟ್ಕೊಂಡು ಅದು ಕಾಂತೀಯ ಬಲರೇಖೆಗಳು ಯಾವ ದಿಕ್ಕಿನಲ್ಲಿ ಇದೆ ಅಂತ ನಾವು ನೋಡ್ಬೋದು. ಆದ್ರೆ ನಮ್ಮ ಹತ್ರ ದಿಕ್ಸೂಚಿ ಇಲ್ಲದಿದ್ರೆ ಹೇಗೆ ಕಾಂತೀಯ ಬಲರೇಖೆಗಳು ಯಾವ ದಿಕ್ಕಿನಲ್ಲಿದೆ, ವಾಟ್ ಈಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗೆ ಕಂಡುಹಿಡಿಬಹುದು? ಇದಕ್ಕೊಂದು ಸುಲಭವಾದ ನಿಯಮ ಇದೆ, ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಂತ, ಬಲಗೈ ಹೆಬ್ಬೆರಳ ನಿಯಮ. ಸೊ ಈ ನಿಯಮ ಏನ್ ಹೇಳುತ್ತೆ, ಒಂದು ಕಂಡಕ್ಟರ್ ಇದೆ ನೋಡಿ, ಈ ರೆಡ್ ಕಲರ್ ಒಂದು ಕಂಡಕ್ಟರ್, ಒಂದು ವಾಹಕ. ಇದರಲ್ಲಿ ಕರೆಂಟ್ ಹೇಗೆ ಪ್ರವಹಿಸುತ್ತಿದೆ, ಕೆಳಗಿಂದ ಮೇಲೆ ಹೋಗ್ತಿದೆ. ಸೊ ಇದೊಂದು ಕಂಡಕ್ಟರ್ ಇದೆ ಅಂತ ಅನ್ಸ್ಕೊಳ್ಳಿ. ಇಲ್ಲಿ ವಿದ್ಯುತ್ ಪ್ರವಾಹ, ಕರೆಂಟ್ ಇಸ್ ಫ್ಲೋಯಿಂಗ್ ಫ್ರಮ್ ಡೌನ್ ಟು ಟಾಪ್, ಕೆಳಗಿಂದ ಮೇಲೆ ಹೋಗ್ತಿದೆ ಅಂತ ಭಾವಿಸ್ಕೊಳ್ಳಿ. ಹಾಗಾದ್ರೆ ನಮ್ಗೆ ಗೊತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೀಗಿದೆ ಅಂತ. ಸೊ ಅದು ಯಾವ ದಿಕ್ಕಿನಲ್ಲಿದೆ, ಈ ದಿಕ್ಕಿನಲ್ಲಿದೆಯಾ ಅಥವಾ ಈ ದಿಕ್ಕಿನಲ್ಲಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಸೊ ಅದು ಕಂಡುಹಿಡಿಯಲಿಕ್ಕೆ ನಾವು ಏನ್ ಮಾಡಬೇಕು, ನಮ್ಮ ಬಲಗೈಯನ್ನು ತಗೊಳ್ಬೇಕು, ಮತ್ತೆ ನಾವೀ ವಾಹಕವನ್ನು ಹಿಡಿತಿದ್ದೇವೆ ಅಂತ ನಾವು ಇಮ್ಯಾಜಿನ್ ಮಾಡಬೇಕು. ಓಕೆ, ಗೋಚರಿಸ್ಬೇಕು. ಸೊ ನಾವು ಹೀಗೆ ಹಿಡಿದ್ರೆ, ಓಕೆ, ಭಾವಿಸ್ಕೊಳ್ಳಿ, ನಾವು ಹೀಗೆ ಹಿಡಿತಿದ್ದೇವೆ ಅಂತ ಭಾವಿಸ್ಕೊಳ್ಬೇಕಷ್ಟೇ. ಆದ್ರೆ ಬಲಗೈಯಲ್ಲಿ ಹಿಡಿಯುವಾಗ ಯಾವ ರೀತಿಯಲ್ಲಿ ಹಿಡಿಬೇಕು, ಈ ರೀತಿ ಹಿಡಿಬಹುದು ಮತ್ತೆ ಈ ರೀತಿ ಹಿಡಿಬಹುದು. ಆದ್ರೆ ಒಂದು ರೀತಿ ತಪ್ಪು, ಇನ್ನೊಂದು ರೀತಿ ಸರಿ. ಸೊ ಯಾವುದು ಸರಿಯಾದ ರೀತಿ, ಈ ರೀತಿಯಲ್ಲಿ ಹಿಡಿಬೇಕು. ಯಾಕೆ ನೋಡಿ, ಈ ನಮ್ಮ ಹೆಬ್ಬೆರಳು ಯಾವಾಗಲೂ ಕರೆಂಟ್ ಇದು ದಿಕ್ಕಿಗೆ ಸೂಚಿಸಬೇಕು. ಯಾವ ದಿಕ್ಕಿಗೆ ವಿದ್ಯುತ್ ಪ್ರವಾಹವಾಗುತ್ತಿದೆಯೋ ಆ ದಿಕ್ಕಿನಲ್ಲಿ ನಮ್ಮ ಹೆಬ್ಬೆರಳಿದೆಲ್ಲ ಆ ದಿಕ್ಕಿನಲ್ಲಿ ಅದು ಪಾಯಿಂಟ್ ಆಗಿರಬೇಕು. ಸೊ ಕರೆಂಟ್ ಮೇಲೆ ಹೋಗ್ತಿದೆ, ಸೊ ಹಾಗಾದ್ರೆ ನಮ್ಮ ಹೆಬ್ಬೆರಳು ಕೂಡ ಮೇಲೆ ಪಾಯಿಂಟ್ ಆಗ್ತಿರ್ಬೇಕು. ಸೊ ಆ ರೀತಿ ನಾನು ಈ ವಾಹಕವನ್ನು ಹಿಡಿತಿದ್ದೇನೆ ಅಂತ ನಾವು ಭಾವಿಸ್ಕೊಳ್ಬೇಕು. ಸೊ ನಾನು ಈ ರೀತಿ ಹಿಡಿತೇನೆ. ಈ ರೀತಿ ಹಿಡ್ಕೊಂಡ್ರೆ ಏನಾಗುತ್ತೆ, ತಪ್ಪಾಗತ್ತೆ. ಯಾಕೆಂದ್ರೆ ಕರೆಂಟ್, ವಿದ್ಯುತ್ ಪ್ರವಾಹ ಮೇಲೆ ಇದೆ, ಆದ್ರೆ ನನ್ನ ಹೆಬ್ಬೆರಳು ನೋಡಿ ಯಾವ ರೀತಿಯಲ್ಲಿದೆ, ಕೆಳಗಡೆ ಪಾಯಿಂಟ್ ಆಗ್ತಿದೆ. ಸೊ ಇದು ತಪ್ಪು. ಸೊ ಈ ರೀತಿಯಲ್ಲಿ ನಾವು ಹಿಡಿಬೇಕು. ಸರಿ, ಸೊ ಈ ರೀತಿ ಹಿಡಿತಿದ್ದೇವೆ ಅಂತ ಭಾವಿಸ್ಕೊಳ್ಳಿ. ಸೊ ಹಾಗಾದ್ರೆ
ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕಾಂತೀಯ ಬಲರೇಖೆಗಳು ಯಾವ ದಿಕ್ಕಿನಲ್ಲಿದೆ? ಸೊ ಅದು ಹೇಗೆ ಗೊತ್ತಾಗತ್ತೆ ಅಂದ್ರೆ ನಾವು ಉಳಿದ 4 ಬೆರಳುಗಳನ್ನು ನಾವು ಗಮನಿಸಬೇಕೀಗ. ರಿಮೈನಿಂಗ್ 4 ಫಿಂಗರ್ಸ್ ಅದು ಹೇಗಿದೆ ನೋಡಿ. ಈ ರೀತಿಯಲ್ಲಿ ಈ ವಾಹಕವನ್ನು ಅದು ಸುತ್ತುತ್ತಿದೆ. ಸೊ ಇಲ್ಲಿಂದ ಬಂದು ಈ ರೀತಿಯಲ್ಲಿ ಸುತ್ತುತ್ತಿದೆ ನೋಡಿ. ಈ ರೀತಿಯಲ್ಲಿ ಅದು ರ್ಯಾಪ್ ಆಗ್ತಿದೆ. ಓಕೆ, ಈ ಕಂಡಕ್ಟರ್ ಅನ್ನು. ಸೊ ಈ 4 ಬೆರಳುಗಳ ದಿಕ್ಕು ಇದೆಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಗಳ ದಿಕ್ಕಾಗಿರುತ್ತೆ. ಈ 4 ಬೆರಳುಗಳು ಹೇಗೆ ಸುತ್ತುತ್ತಿದೆ ಅದೇ ರೀತಿಯಲ್ಲಿ ಕಾಂತೀಯ ಬಲರೇಖೆಗಳು ಈ ನೇರವಾದ ವಾಹಕದ ಸುತ್ತಲೂ ಸುತ್ತುತ್ತದೆ. ಸೊ ಉಳಿದ 4 ಬೆರಳುಗಳು ಯಾವುದು ಸೂಚಿಸ್ತದೆ? ಕಾಂತೀಯ ಬಲರೇಖೆಗಳ ದಿಕ್ಕನ್ನೋದು ಸೂಚಿಸ್ತದೆ. ಅರ್ಥ ಆಯ್ತಾ? ಇದೇ ರೈಟ್ ಹ್ಯಾಂಡ್ ಥಂಬ್ ರೂಲ್, ಬಲಗೈ ಹೆಬ್ಬೆರಳ ನಿಯಮ. ಸೊ ಹಾಗಾದ್ರೆ ಒಂದು ಕಂಡಕ್ಟರ್ ತಗೊಂಡು ಕೆಳಗಿಂದ ಮೇಲೆ ಹೋಗ್ತಿದ್ರೆ ಯಾವ ರೀತಿಯಲ್ಲಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಇದನ್ನು ನಾನು ಹೀಗೆ ಹಿಡಿಬೇಕು. ಆಗ ಹಿಡಿದ್ರೆ ಏನಾಗುತ್ತೆ ನೋಡಿ, ಕಾಂತೀಯ ಬಲರೇಖೆಗಳು ಈಗ ಒಳಗಿಂದ ಹೊರಗೆ ಬಂದು ಹೀಗೆ ಹೋಗಿ ಮತ್ತೆ ಈ ಸ್ಕ್ರೀನ್ ಒಳಗಡೆ ಹೋಗ್ತಿದೆ. ಸೊ ಈ ರೀತಿಯಾಗಿ ಕಾಂತೀಯ ಬಲರೇಖೆಗಳು ಇರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈ ರೀತಿಯಾಗಿ ಇದೆ. ಸೊ ಈಗ ನಾನು ಭಾವಿಸ್ಕೊಳ್ಳಿ, ಇದು ಮೇಲೆ ಹೋಗ್ತಿಲ್ಲ ಕರೆಂಟ್, ಕೆಳಗಡೆ ಹೋಗ್ತಿದೆ ಅಂತ ಭಾವಿಸ್ಕೊಳ್ಳಿ. ಕರೆಂಟ್ ಹೀಗೆ ಇದೆ. ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಾಗುತ್ತೆ, ಯಾವ ರೀತಿಯಲ್ಲಿದೆ? ಸೊ ಆಗ ನಾವು ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡಬೇಕು. ಬಲಗೈ ಹೆಬ್ಬೆರಳ ನಿಯಮನ ಯೂಸ್ ಮಾಡಿದ್ರೆ ಏನಾಗುತ್ತೆ, ನಾವು ಅದನ್ನು ಹೀಗೆ ಹಿಡಿಬೇಕು. ಹೀಗೆ ಹಿಡಿಬೋದು, ಹೀಗೆ ಹಿಡಿಬೇಕು. ಯಾಕೆ? ಈ ಹೆಬ್ಬೆರಳು ಯಾವಾಗಲೂ ಕರೆಂಟ್ ಡೈರೆಕ್ಷನ್, ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಬೇಕು. ಸೊ ಅದನ್ನು ನಾವು ಹೀಗೆ ಹಿಡಿತೇವೆ. ಹೀಗೆ ಹಿಡ್ದಾದ್ಮೇಲೆ ನಾನು ನೋಡ್ತೀನಿ ಉಳಿದ 4 ಬೆರಳುಗಳು ಯಾವ ರೀತಿಯಲ್ಲಿ ಇದೆ ಅಂತ. ಸೊ ಅದು ಹೀಗೆ ಹೋಗ್ತಿದೆ. ಸೊ ಹಾಗಾಗಿ ಅದು ಹೀಗೆ ಹೋಗಿ ವಯರದು ಹಿಂದೆ ಹೀಗಿರುತ್ತೆ. ಸೊ ನೋಡಿ, ಇದು ಮತ್ತೆ ಇದು ಡೈರೆಕ್ಷನ್ ವಿರುದ್ಧವಾಗಿರುತ್ತೆ. ಸೊ ಹೀಗೆ ನಾವು ಯಾವುದೇ ನೇರ ವಾಹಕದಲ್ಲಿ ಅಥವಾ ಯಾವುದೇ ವಾಹಕದಲ್ಲಿ ಕಾಂತೀಯ ಬಲರೇಖೆಗಳು ಹೇಗಿದೆ ಅಂತ ನಾವು ಈ ರೀತಿಯಲ್ಲಿ ನಮಗೆ ಕಂಡುಹಿಡಿಬಹುದು. ಆಯ್ತಾಯ್ತು ಅಂತ ಭಾವಿಸ್ಕೊಳ್ತೇನೆ. ಮುಂದೆ ಹೋಗೋಣ. ಸರಿ, ನೆಕ್ಸ್ಟ್ ಬಂದ್ಬಿಟ್ಟು ನೇರವಾದ ಕಂಡಕ್ಟರ್ ನಾವು ನೋಡಿದ್ವಿ, ಅದರ ಸುತ್ತಲೂ ಹೇಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಕರೆಂಟ್ ಕ್ಯಾರಿಂಗ್ ಸರ್ಕ್ಯುಲರ್ ಲೂಪ್, ಒಂದು ವೃತ್ತಾಕಾರದ ವಾಹಕ ಸುರುಳಿ, ಅದರಲ್ಲಿಯ ಕಾಂತಕ್ಷೇತ್ರ ಹೇಗಿದೆ ಅಂತ ನೋಡುವ. ಸೊ ವೃತ್ತಾಕಾರದ ವಾಹಕ ಸುರುಳಿ, ಸರ್ಕ್ಯುಲರ್ ಲೂಪ್ ಅಂದ್ರೆ ಏನು? ಅದು ಸರ್ಕ್ಯುಲರ್ ಶೇಪ್ ಆಗಿರುತ್ತೆ. ಸೊ ಇದೊಂದು ಸರ್ಕ್ಯುಲರ್ ಲೂಪ್ ವಾಹಕ ಸುರುಳಿ. ಇದಕ್ಕೆ ನಾವು ಬ್ಯಾಟರಿಯನ್ನು ಕನೆಕ್ಟ್ ಮಾಡಿದ್ರೆ ಹೀಗಿರುತ್ತೆ. ಸೊ ಈಗ ಕರೆಂಟ್ ಹೇಗೆ ಪಾಸ್ ಆಗ್ತದೆ, ಈ ರೀತಿಯಲ್ಲಿ ಫ್ಲೋ ಆಗ್ತಿದೆ, ಪಾಸಿಟಿವ್ ಇಂದ ನೆಗೆಟಿವ್. ಸೊ ಈ ರೀತಿಯಲ್ಲಿ ಫ್ಲೋ ಆಗ್ತದೆ. ಸೊ ಹೀಗಿರುವಾಗ ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತಕ್ಷೇತ್ರ ಯಾವ ರೀತಿಯಲ್ಲಿದೆ? ಸೊ ಹೇಗೆ ಫೀಲ್ಡ್ ಲೈನ್ಸ್ ಯಾವ ರೀತಿಯಲ್ಲಿದೆ ಹೇಗೆ ಕಂಡುಹಿಡಿಬಹುದಂದ್ರೆ, ಪ್ರತಿ ಭಾಗಕ್ಕೆ ನಾನು ರೈಟ್ ಹ್ಯಾಂಡ್ ಥಂಬ್ ರೂಲ್ ಅನ್ನು ಅಪ್ಲೈ ಮಾಡ್ತೇನೆ. ಬಲಗೈ ಹೆಬ್ಬೆರಳ ನಿಯಮವನ್ನು ನಾವು ಎಲ್ಲಾ ಭಾಗದಲ್ಲಿ ಯೂಸ್ ಮಾಡಿದ್ರೆ ಆ ಭಾಗದ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ಈ ಭಾಗದಲ್ಲಿ ನಾನು ಯೂಸ್ ಮಾಡಿದ್ರೆ ಹೇಗೆ ಇದೆ ನೋಡಿ, ವಾಹಕದಲ್ಲಿ ಕರೆಂಟ್ ಕೆಳಗಿಂದ ಮೇಲೆ ಹೋಗ್ತಿದೆ. ಸೊ ನಾನು ಇದನ್ನು ಈ ರೀತಿಯಲ್ಲಿ ಹಿಡಿತಿದ್ದೇನೆ ಅಂತ ಭಾವಿಸ್ಕೊಳ್ತೇನೆ. ಆಗ ನಾನು ಉಳಿದ 4 ಬೆರಳುಗಳು ಯಾವ ರೀತಿ ಹೋಗ್ತಿದೆ ನೋಡಿ, ಇಲ್ಲಿಂದ ಒಳಗೆ ಹೋಗಿ ಈ ಕಡೆಯಿಂದ ಹೊರಗೆ ಬರ್ತದೆ. ಸೊ ಆ ರೀತಿಯಲ್ಲಿ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ಅದನ್ನು ನಾನು ಈ ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು ನೋಡಿ. ಈ ರೀತಿಯಿಂದ ಬಂದು ಈ ಕಡೆಯಿಂದ ಬಂದು ಈ ಕಡೆಯಿಂದ ಒಳಗೆ ಹೋಗ್ತದೆ. ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಈ ಭಾಗದಲ್ಲಿ. ಹಾಗೇನೆ ಮೇಲ್ಭಾಗದಲ್ಲಿ ಕೂಡ ರೈಟ್ ಹ್ಯಾಂಡ್ ಥಂಬ್ ರೂಲ್ ಯೂಸ್ ಮಾಡಿದೆ ಹೇಗೆ ಸಿಗತ್ತೆ, ಹೀಗೆ ಹಿಡ್ಕೊಳ್ಬೇಕು. ಆಗ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಗೊತ್ತಾಗತ್ತೆ, ಈ ರೀತಿ ಇದೆ ಅಂತ ಗೊತ್ತಾಗತ್ತೆ. ಈ ಭಾಗದಲ್ಲಿ ಹೇಗಿದೆ ನೋಡಿ, ಇಲ್ಲಿ ಕರೆಂಟ್ ಕೆಳಗಡೆ ಹೋಗ್ತಿದೆ. ಸೊ ಅದಕ್ಕೆ ನಾವು ಈ ರೀತಿಯಲ್ಲಿ ಹಿಡಿಬೇಕು. ಸೊ ಬಲಗೈ ಹೆಬ್ಬೆರಳ ನಿಯಮದ ಮುಖಾಂತರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೋಡಿ ಈ ರೀತಿ ಇರುತ್ತೆ. ಇಲ್ಲಿಂದ ಹೊರಗೆ ಬಂದು ಸ್ಕ್ರೀನ್ ಒಳಗಡೆ ಇಲ್ಲಿ ಹೋಗ್ತದೆ. ಸೊ ಹೀಗೆ ಪ್ರತಿ ಭಾಗಕ್ಕೆ ಕೂಡ ನಾವು ರೈಟ್ ಹ್ಯಾಂಡ್ ಥಂಬ್ ರೂಲ್ ಅಥವಾ ಬಲಗೈ ಹೆಬ್ಬೆರಳ ನಿಯಮವನ್ನು ಯೂಸ್ ಮಾಡಿದ್ರೆ ನಮಗೆ ಎಲ್ಲಾ ಭಾಗದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆದರೆ ಇದು ಸರ್ಕ್ಯುಲರ್ ಲೂಪ್ ಆಗಿರೋದ್ರಿಂದ ಸೊ ಹೀಗೆ ಈ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಇಂದ ದೊಡ್ಡ ಹಾಕೊಂಡು ಹೋಗುತ್ತೆ. ಮತ್ತೆ ಎಲ್ಲಾ ಭಾಗದಿಂದ ಪ್ರವಹಿಸುವ ಕರೆಂಟ್ ಎಲ್ಲ ಸೇರಿ ನಡುವಲ್ಲಿ ಒಂದು ಸ್ಟ್ರೈಟ್ ಲೈನ್ ಆಗಿ ಇರುತ್ತೆ. ಸೊ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸ್ಟ್ರೈಟ್ ಲೈನ್ ಇರುವಾಗೆ ಒಂದು ಭಾವಿಸ್ಬೋದು ನಾವು. ಸೊ ಹೀಗೆ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಅ
ಸರ್ಕ್ಯುಲರ್ ಲೂಪ್, ಒಂದು ವಾಹಕ ಸುರುಳಿಯ ಸುತ್ತಲೂ ಹೇಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಈ ರೀತಿಯಲ್ಲಿ ನಾವು ನೋಡ್ಬೋದು. ಸರಿ, ಈಗ ಆ ಕಾಯಿಲ್ಗೆ ಎನ್ ಟರ್ನ್ಸ್ ಅಥವಾ ಎನ್ ಸುತ್ತುಗಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಹೇಗಿರ್ಬೋದು ಅಂತ ಹೇಗೆ ಗೊತ್ತಾಗುತ್ತೆ? ಸೊ ನಾವು ಹಿಂದಿನ ಸ್ಲೈಡ್ ಅಲ್ಲಿ ಒಂದು ಟರ್ನ್ಸ್ ಅಥವಾ ಒಂದು ಸುತ್ತಿದ್ರೆ ನಾವು ನೋಡಿದ್ವಿ ಹೇಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಂತ. ಅದೇ ರೀತಿಯಲ್ಲಿ ಒಂದರ ಬದಲು ಎನ್ ಸುತ್ತುಗಳು, ಎನ್ ಟರ್ನ್ಸ್ ಇದ್ರೆ, ಸೊ ಎನ್ ಟರ್ನ್ಸ್ ಇದೆ ಅಂತ ಅನ್ಸ್ಕೊಳ್ಳಿ. ಸೊ ಆಗ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಸೊ ಇದರ ಶೇಪ್ ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಶೇಪ್ ಸೇಮ್ ಆಗಿರುತ್ತೆ. ಸೊ ಹಿಂದಿನ ಸ್ಲೈಡ್ ಅಲ್ಲಿ ಹೇಗೆ ನೋಡಿದ್ವಿ ಆ ರೀತಿಯಲ್ಲಿ ಎರಡು ಕೇಸ್ಗಳಲ್ಲಿ ಸೇಮ್ ಇರುತ್ತೆ ಶೇಪ್. ಆದ್ರೆ ಆ ಸುತ್ತಲಿನ ಕಾಂತಕ್ಷೇತ್ರದ ಶಕ್ತಿ ಅಥವಾ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕೇಸಲ್ಲಿ ಎನ್ ಪಟ್ಟು ಹೆಚ್ಚಿರುತ್ತೆ. ಓಕೆ, ಸೊ ಅದೊಂದು ಇಂಪಾರ್ಟೆಂಟ್ ವಿಷಯ. ಇಲ್ಲಿ ಎಷ್ಟಿರುತ್ತೋ ಈ ಎನ್ ಸುತ್ತುಗಳಿದ್ರೆ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಸ್ಟ್ರೆಂತ್ ಇದೆಲ್ಲ ಎನ್ ಪಟ್ಟು ಹೆಚ್ಚಾಗಿರುತ್ತೆ. ಸೊ ಇದೊಂದು ಚಿಕ್ಕ ವಿಷಯ 1 ಮಾರ್ಕ್ ಕ್ವೆಶನ್ ಅಲ್ಲಿ ನಿಮಗೆ ಕೇಳ್ಬೋದು. ಸರಿ, ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಸೊಲೆನಾಯ್ಡ್. ಸೊಲೆನಾಯ್ಡ್ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಕಾಂತಕ್ಷೇತ್ರ ಹೇಗಿದೆ ಅಂತ ನಾವೀಗ ನೋಡೋಣ. ಸೊಲೆನಾಯ್ಡ್ ಅಂದ್ರೆ ಏನು? ಎಕ್ಸಾಮ್ ಅಲ್ಲಿ ಕ್ವೆಶನ್ ಕೇಳ್ಬೋದು. ಸೊ ಸೊಲೆನಾಯ್ಡ್ ಅಂದ್ರೆ ಈ ಆಕಾರದಲ್ಲಿ, ಈ ಶೇಪ್ ಅಲ್ಲಿ ಇರುತ್ತೆ ನೋಡಿ. ತುಂಬಾ ಸುರುಳಿಗಳು, ತುಂಬಾ ಟರ್ನ್ಸ್, ತುಂಬಾ ಕಾಯಿಲ್ಸ್ ಇದೆ, ಒತ್ತೊತ್ತಾಗಿ ಕ್ಲೋಸ್ಲಿ ರ್ಯಾಪ್ಡ್ ಆಗಿರುತ್ತೆ. ಮತ್ತೆ ಈ ಯೂಸ್ ಮಾಡುವ ವೈರ್ ಯಾವ ರೀತಿ ಇದೆ ಅಂತೆ, ಇನ್ಸುಲೇಟೆಡ್ ಆಗಿರುತ್ತೆ. ಇನ್ಸುಲೇಟೆಡ್ ಅಂದ್ರೆ ಅದರ ಸುತ್ತಲೂ ಒಂದು ಅವಾಹಕ ಹೊದಿಕೆ ಇರುತ್ತೆ. ಓಕೆ, ನೋಡಿ ಇದರಲ್ಲಿ ರಬ್ಬರ್ ಕವರಿಂಗ್ ಇರುತ್ತೆ. ಸೊ ಇದಕ್ಕೆ ಇನ್ಸುಲೇಷನ್ ಅಂತ ಹೇಳ್ತಾರೆ, ಯಾಕಂದ್ರೆ ನಾವು ಟಚ್ ಆದ್ರೆ ಕರೆಂಟ್ ಪಾಸ್ ಆಗ್ಬೋದು. ಸೊ ಒಂದು ಇನ್ಸುಲೇಟೆಡ್ ತಾಮ್ರದ ತಂತಿ, ಇನ್ಸುಲೇಟೆಡ್ ಕಾಪರ್ ವೈರ್, ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿ ಇರಬೇಕು. ತುಂಬಾ ಸುತ್ತುಗಳು ಇರುತ್ತೆ, ಒತ್ತೊತ್ತಾಗಿರುತ್ತೆ, ಕ್ಲೋಸ್ಲಿ ರ್ಯಾಪ್ಡ್ ಇರುತ್ತೆ. ಮತ್ತೆ ಯಾವ ಆಕಾರದಲ್ಲಿರುತ್ತೆ? ಸಿಲಿಂಡರ್ ಆಕಾರದಲ್ಲಿರುತ್ತೆ ನೋಡಿ. ಇದು ಸಿಲಿಂಡರ್ನ ಆಕಾರ. ಸೊ ಇದು ಕೂಡ ಒಂದು ಸಿಲಿಂಡರ್ನ ಆಕಾರದಲ್ಲಿರುತ್ತೆ. ಸೊ ಸೊಲೆನಾಯ್ಡ್ ಅಂದ್ರೆ ಏನು? ಅದೊಂದು ಸಿಲಿಂಡರ್ ಆಕಾರದಲ್ಲಿರುತ್ತೆ, ಮತ್ತೆ ತುಂಬಾ ಕಾಯಿಲ್ಸ್, ತುಂಬಾ ಸುತ್ತುಗಳಿರುತ್ತೆ. ಯಾವ ತರಹದ ತಂತಿಯನ್ನು ಯೂಸ್ ಮಾಡ್ತೇವೆ? ಅವಾಹಕ ಹೊದಿಕೆ, ಇನ್ಸುಲೇಟೆಡ್ ವೈರ್ ಅನ್ನು ನಾವು ಯೂಸ್ ಮಾಡ್ತೇವೆ. ಸೊ ಇದಕ್ಕೆ ನಾವು ಸೊಲೆನಾಯ್ಡ್ ಅಂತ ಹೇಳ್ತೇವೆ. ಸೊ ಈ ಸೊಲೆನಾಯ್ಡ್ ಅಲ್ಲಿ ಯಾವ ರೀತಿಯಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ನೋಡಿ, ಈ ರೀತಿಯಲ್ಲಿದೆ. ಒಂದು ಕಡೆಯಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಬಂದ್ಬಿಟ್ಟು ಇನ್ನೊಂದು ಕಡೆಗೆ ಹೋಗಿ ಅದರ ಒಳಗಡೆ ಹಾಗೇನೆ ಕಂಟಿನ್ಯೂ ಆಗುತ್ತೆ. ಸೊ ಈ ರೀತಿ ಲೂಪ್ ಆಗಿರುತ್ತೆ ನೋಡಿ. ಸೊ ಇದು ಮುಂಚೆ ಕೂಡ ಇನ್ನೊಂದು ಕಾಂತಕ್ಷೇತ್ರ ಕೂಡ ಇದೇ ರೀತಿಯಾಗಿತ್ತು. ಗೊತ್ತಿದೆ ಯಾವುದೇ ಅಂತ? ಈ ಬಾರ್ ಮ್ಯಾಗ್ನೆಟ್ ಅಲ್ಲಿ ಕೂಡ ನೋಡಿ ಕಾಂತಕ್ಷೇತ್ರ ಇದೇ ರೀತಿಯಲ್ಲಿ ಇದೆ. ಒಂದು ಕಡೆಯಿಂದ ಕಾಂತೀಯ ಬಲರೇಖೆಗಳು ಉತ್ಸರ್ಜಿತವಾಗಿ ಇನ್ನೊಂದು ಕಡೆ ವಿಲೀನಗೊಳ್ಳುತ್ತದೆ. ಇಟ್ ವಿಲ್ ಎಮರ್ಜ್ ಫ್ರಮ್ ದ ಒನ್ ಸೈಡ್, ಮತ್ತೆ ಇನ್ನೊಂದು ಸೈಡ್ ಅಲ್ಲಿ ಮರ್ಜ್ ಆಗುತ್ತೆ. ಸೊ ಹಾಗಾದ್ರೆ ನೋಡಿ, ನಾರ್ತ್ ಇಂದ ಎಲ್ಲ ಎಮರ್ಜ್ ಆಗುತ್ತಲ್ಲ, ನಾರ್ತ್ ಇಂದ ಸ್ಟಾರ್ಟ್ ಆಗ್ತಿದೆ. ಸೊ ಈ ಕಡೆ ನಾರ್ತ್, ಮತ್ತೆ ಯಾವ ಕಡೆ ಎಲ್ಲ ಕಾಂತೀಯ ಬಲರೇಖೆಗಳು ಮರ್ಜ್ ಆಗುತ್ತೋ, ವಿಲೀನಗೊಳ್ಳುತ್ತೋ, ಆ ಕಡೆ ಸೌತ್ ಆಗಿರುತ್ತೆ. ಹಾಗೇನೆ ಇಲ್ಲಿ ಕೂಡ ಯಾವ ಕಡೆಯಿಂದ ಉತ್ಸರ್ಜಿತವಾಗುತ್ತದೆ ಆ ತುದಿ ನಾರ್ತ್ ಅಥವಾ ಉತ್ತರ ಧ್ರುವ ಅಂತ, ಇದು ಉತ್ತರ ಧ್ರುವದ ಹಾಗೆ ವರ್ತಿಸುತ್ತದೆ. ಮತ್ತೆ ಇನ್ನೊಂದು ತುದಿ, ಸೊಲೆನಾಯ್ಡ್ನ ಇನ್ನೊಂದು ತುದಿ ಸೌತ್ ಪೋಲ್ ಅಥವಾ ದಕ್ಷಿಣ ಧ್ರುವದಂತೆ ವರ್ತಿಸುತ್ತದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ಇದರ ನಡುವಲ್ಲಿ ಸೊಲೆನಾಯ್ಡ್ನ ಒಳಗಡೆ ಕಾಂತೀಯ ಬಲರೇಖೆಗಳು ಯಾವ ರೀತಿಯಲ್ಲಿ ಇದೆ ನೋಡಿ, ಪ್ಯಾರಲಲ್ ಆಗಿದೆ ನೋಡಿ, ಪ್ಯಾರಲಲ್ ಲೈನ್ಸ್. ಓಕೆ, ಸಮಾನಾಂತರ ಇರುವ ರೇಖೆಗಳು. ಸೊ ಪ್ಯಾರಲಲ್ ಲೈನ್, ಸಮಾನಾಂತರ ಇರುವ ರೇಖೆಗಳಾಗಿ ಇರುತ್ತದೆ. ಯಾವಾಗ ಕಾಂತೀಯ ಬಲರೇಖೆಗಳು ಪ್ಯಾರಲಲ್ ಆಗಿರುತ್ತೋ, ಸಮಾನಾಂತರ ರೀತಿಯಲ್ಲಿರುತ್ತೋ, ಆವಾಗ ನಾವು ಏನು ಹೇಳ್ಬೋದು? ಆ ಕ್ಷೇತ್ರದಲ್ಲಿ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಹೇಳ್ಬೋದು. ಸೊ ಸಮಾನಾದ ಕಾಂತಕ್ಷೇತ್ರ ಇದೆ ಅಂತ ಹೇಳ್ಬೋದು. ಅದರ ಅರ್ಥ ಏನು? ಎಲ್ಲಾ ಬಿಂದುಗಳಲ್ಲಿ ಕಾಂತಕ್ಷೇತ್ರದ ಬಲ ಸೇಮ್ ಆಗಿರುತ್ತೆ. ಓಕೆ, ಅದಕ್ಕೆ ನಾವು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಸೇಮ್ ಎಟ್ ಆಲ್ ಪಾಯಿಂಟ್ಸ್. ಎಲ್ಲಾ ಬಿಂದುಗಳಲ್ಲಿ ಕಾಂತಕ್ಷೇತ್ರದ ಬಲ ಸಮನಾಗಿರುತ್ತದೆ. ಸೊ ಅಂತ ಕಾಂತಕ್ಷೇತ್ರವನ್ನು ಸಮಾನಾದ ಕಾಂತಕ್ಷೇತ್ರ ಅಂತ ಹೇಳ್ಬೋದು. ಯಾವಾಗ ಅದು ಇರುತ್ತೆ? ಎಲ್ಲಿ ಕಾಂತೀಯ ಬಲರೇಖೆಗಳು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ಯಾರಲಲ್ ಆಗಿರುತ್ತೋ, ಸಮಾನಾಂತರವಾಗಿರುತ್ತೋ, ಆ ಕ್ಷೇತ್ರದಲ್ಲಿ
ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಸಮಾನದ ಕಾಂತಕ್ಷೇತ್ರ ಅಂತ ನಾವು ಹೇಳ್ಬೋದು. ಸರಿ, ನೆಕ್ಸ್ಟ್ ನೋಡಿ, ಈಗ ನಾನು ಇಲ್ಲಿ ಒಂದು ನಮ್ಮ ಸೊಲೆನಾಯ್ಡ್ ನಡುವಲ್ಲಿ ಏನೋ ಒಂದು ಇಟ್ಟಿದ್ದೇನೆ. ಇದಕ್ಕೆ ನಾವು ಸಾಫ್ಟ್ ಅಯನ್ ಅಥವಾ ಒಂದು ಮೆದು ಕಬ್ಬಿಣ ಇಟ್ಟಿದ್ದೇನೆ ಇಲ್ಲಿ. ಯಾಕೆ, ಏನಪ್ಪ ಇದು ಮೆದು ಕಬ್ಬಿಣ ಅಂದ್ರೆ, ಸಾಫ್ಟ್ ಅಯನ್ ಅಂದ್ರೆ ಇದರಲ್ಲಿ ಕಾರ್ಬನ್ ತುಂಬಾ ಕಡಿಮೆ ಆಗಿರುತ್ತೆ, ಮತ್ತೆ ಇದು ಈಸಿಲಿ ಮ್ಯಾಗ್ನೆಟೈಸ್ ಮತ್ತೆ ಡಿಮ್ಯಾಗ್ನೆಟೈಸ್ ಮಾಡಬಹುದು. ಇದನ್ನು ಸುಲಭವಾಗಿ ಕಾಂತವನ್ನಾಗಿ ಮಾಡಿಸಬಹುದು ಈ ಮ್ಯಾಗ್ನೆಟ್ ಅನ್ನು. ಓಕೆ, ಯಾವಾಗ ಬೇಕು ಅದನ್ನು ಮ್ಯಾಗ್ನೆಟ್ ಆಗಿ ಮಾಡ್ಬೋದು ಅಥವಾ ಅದನ್ನು ಡಿಮ್ಯಾಗ್ನೆಟೈಸ್ ಅನ್ನು ಕೂಡ ಮಾಡ್ಬೋದು. ಸೊ ಅದಕ್ಕೆ ನಾವು ಸಾಫ್ಟ್ ಅಯನ್ ಅಥವಾ ಮೆದು ಕಬ್ಬಿಣ ಅಂತ ಹೇಳ್ತೇವೆ. ಓಕೆ, ಸೊ ಏನಾಗ್ತದೆ ಈ ಮೆದು ಕಬ್ಬಿಣವನ್ನು ಸೊಲೆನಾಯ್ಡ್ ಒಳಗಡೆ ಇಟ್ಟರೆ ಏನಾಗುತ್ತೆ, ಅದು ಮ್ಯಾಗ್ನೆಟೈಸ್ ಆಗುತ್ತೆ, ಅದು ಕಾಂತವನ್ನು ಉಂಟು ಮಾಡುತ್ತೆ. ಓಕೆ, ಹೀಗೆ ಉಂಟಾದ ಕಾಂತವನ್ನು ನಾವು ಇಲೆಕ್ಟ್ರೋಮ್ಯಾಗ್ನೆಟ್ ಅಥವಾ ವಿದ್ಯುತ್ ಕಾಂತ ಅಂತ ನಾವು ಹೇಳ್ತೇವೆ. ಸೊ ಇದು ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ. ಒನ್ ಮಾರ್ಕ್ ಕ್ವೆಶ್ಚನ್ ಅಲ್ಲಿ ನೀವು ತುಂಬಾ ಸಲ ಕೇಳ್ಬೋದು. ಓಕೆ, ಈಗ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಯಾವುದೇ ಒಂದು ವಾಹಕದ ಮೂಲಕ ವಿದ್ಯುತ್ ಪ್ರವಾಹವಾಗುವಾಗ ಅದರ ಸುತ್ತಲಿರುವ ಕಾಂತಕ್ಷೇತ್ರ ಹೇಗಿದೆ ಅಂತ ನಾವು ನೋಡಿದ್ವಿ. ಆ ಕಾಂತಕ್ಷೇತ್ರವನ್ನು ಹೇಗೆ ನಾವು ಯಾವ ದಿಕ್ಕಿನಲ್ಲಿದೆ ಅಂತ ಹೇಗೆ ಗೊತ್ತಾಗುತ್ತೆ, ಬಲಗೈ ನಿಯಮ, ರೈಟ್ ಹ್ಯಾಂಡ್ ಥಂಬ್ ರೂಲ್ ಇಂದ, ಬಲಗೈ ಹೆಬ್ಬೆರಳ ನಿಯಮದಿಂದ ನಾವು ತಿಳಿಬಹುದು. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲಿನ ಬಲ. ಸೊ ಯಾವುದೇ ಒಂದು ವಾಹಕದ ಮೂಲಕ ವಿದ್ಯುತ್ ಪ್ರವಾಹ ಆಗುತ್ತಿದ್ದರೆ ಅದನ್ನು ನಾವು ಕಾಂತಕ್ಷೇತ್ರದ ಒಳಗೆ ಬಂದು ಇಟ್ಟರೆ ಅದೊಂದು ಬಲವನ್ನು ಅನುಭವಿಸುತ್ತದೆ. ಸೊ ಆ ಫೋರ್ಸ್ ಅದರ ಬಗ್ಗೆ ಕಲಿಯುವ, ಮತ್ತೆ ಅದನ್ನು ಯಾವ ದಿಕ್ಕಿನಲ್ಲಿದೆ ಅಂತ ಹೇಗೆ ಗೊತ್ತಾಗುತ್ತೆ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಫ್ಲೆಮಿಂಗ್ನ ಎಡಗೈ ನಿಯಮದಿಂದ ಗೊತ್ತಾಗುತ್ತೆ. ಓಕೆ, ಸೊ ಏನಪ್ಪ ಇದು ಬಲ ಅಂತ ನೀವು ಕ್ವೆಶನ್ ಕೇಳಿದ್ರೆ ಬನ್ನಿ ಕಲಿಯೋಣ. ನಾನೊಂದೀಗ ಮ್ಯಾಗ್ನೆಟ್ ತುದಿಯನ್ನು ಇಟ್ಟಿದ್ದೇನೆ, ನಾರ್ತ್ ಪೋಲ್, ಒಂದು ಉತ್ತರ ಧ್ರುವವನ್ನು ಇಲ್ಲಿ ಇಟ್ಟಿದ್ದೇನೆ, ಮತ್ತೆ ಇನ್ನೊಂದು ಮ್ಯಾಗ್ನೆಟ್ ಇದು ಸೌತ್ ಪೋಲ್ ಅನ್ನು ಅದರ ಬದಿಯಲ್ಲಿ ಇಟ್ಟಿದ್ದೇನೆ. ಸೊ ನಮ್ಗೆ ಗೊತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವಾಗಲೂ ನಾರ್ತ್ ಇಂದ ಸೌತ್ ಹೋಗ್ತಿದೆ ಅಂತ. ಸೊ ಇದರಲ್ಲಿ ಕಾಂತಕ್ಷೇತ್ರ ಯಾವ ರೀತಿಯಲ್ಲಿದೆ, ಈ ಕಡೆಯಿಂದ ಈ ಕಡೆ ಇದೆ. ಓಕೆ, ಸೊ ಈ ಕಾಂತಕ್ಷೇತ್ರ, ಈ ಫೀಲ್ಡ್ ಅಲ್ಲಿ ನಾನೀಗ ಒಂದು ಕಂಡಕ್ಟರ್ ವಾಹಕವನ್ನು ಇಟ್ಟೇನೆ. ಸರಿ, ಸೊ ಕಂಡಕ್ಟರ್ ವಾಹಕವನ್ನು ನಾನೀಗ ಇಟ್ಟಿದ್ದೇನೆ. ಈ ಕಂಡಕ್ಟರ್ ಭಾವಿಸ್ಕೊಳ್ಳಿ ಇದು ತಾಮ್ರದಿಂದ, ಕಾಪರಿಂದ ಮಾಡಿರ್ಬೋದು ಅಥವಾ ಅಲ್ಯೂಮಿನಿಯಂ ಇಂದ ಮಾಡಿದೆ ಅಂತ ಭಾವಿಸ್ಕೊಳ್ಳಿ. ಸೊ ತಾಮ್ರ ಅಥವಾ ಅಲ್ಯೂಮಿನಿಯಂ ಮಾಡಿದೆ ಈ ಕಂಡಕ್ಟರ್, ಇದು ಯಾವುದೇ ರೀತಿ ಬಲವನ್ನು ಅನುಭವಿಸುವುದಿಲ್ಲ. ಇಟ್ ವಿಲ್ ನಾಟ್ ಎಕ್ಸ್ಪೀರಿಯನ್ಸ್ ಎನಿ ಫೋರ್ಸ್. ಯಾಕೆ, ಇದು ಮ್ಯಾಗ್ನೆಟ್ಗೆ ಆಕರ್ಷಣೆ, ಇಟ್ ವಿಲ್ ನಾಟ್ ಅಟ್ರಾಕ್ಟ್ ಟು ಮ್ಯಾಗ್ನೆಟ್ ಜೊತೆ ಇದು ಯಾವುದೇ ರೀತಿಯ ಆಕರ್ಷಣೆ ಇರಲ್ಲ. ತಾಮ್ರದು ಕಂಡಕ್ಟರ್ ಅಥವಾ ಅಲ್ಯೂಮಿನಿಯಂ ಕಂಡಕ್ಟರ್ ಮ್ಯಾಗ್ನೆಟ್ಗೆ ಅಂಟುವುದಿಲ್ಲ. ಸೊ ಅದು ಹಾಗೇನೆ ನಿಂತಿರುತ್ತೆ. ಓಕೆ, ಆದರೆ ಈಗ ನಾನು ಏನ್ ಮಾಡ್ತೇನೆ, ಈ ವಾಹಕದಲ್ಲಿ ಒಂದು ವಿದ್ಯುತ್ತನ್ನು ಪ್ರವಹಿಸುತ್ತೇನೆ. ಸೊ ವಿದ್ಯುತ್ ಪ್ರವಾಹ ಇದ್ರೆ, ಕರೆಂಟ್ ಫ್ಲೋ ಆದರೆ, ಕೆಳಗಿಂದ ಮೇಲೆ ಕರೆಂಟ್ ಫ್ಲೋ ಆಗ್ತಿದೆ ಅಂತ ಭಾವಿಸ್ಕೊಳ್ಳಿ. ಕರೆಂಟ್ ಫ್ಲೋ ಆದ್ರೆ ಏನಾಗತ್ತೆ, ನಮ್ಗೆ ಗೊತ್ತು ಯಾವುದೇ ವಾಹಕದ ಮೂಲಕ ವಿದ್ಯುತ್ ಪ್ರವಾಹವಾಗುವಾಗ ಅದರ ಸುತ್ತಲೂ ಒಂದು ಕಾಂತಕ್ಷೇತ್ರ ಉಂಟಾಗತ್ತಂತ. ಇಲ್ಲಿ ಹೊರಗೆ ಕೂಡ ಒಂದು ಕಾಂತಕ್ಷೇತ್ರ ಇದೆ, ಈ ಮ್ಯಾಗ್ನೆಟ್ ಇಂದಾಗಿ ಕೂಡ ಒಂದು ಕಾಂತಕ್ಷೇತ್ರ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಈ ವಾಹಕದಿಂದ ಕೂಡ ಒಂದು ಕಾಂತಕ್ಷೇತ್ರ, ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಗತ್ತೆ. ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟರಾಕ್ಟ್ ಆಗುವಾಗ ಏನಾಗುತ್ತೆ, ಈ ವಾಹಕ ಒಂದು ಫೋರ್ಸ್ ಅನ್ನು, ಬಲವನ್ನು ಅನುಭವಿಸುತ್ತದೆ. ಯಾವ ರೀತಿ ಇದೆ ಬಲ, ಈ ರೀತಿಯಲ್ಲಿರುವಾಗ ಬಲ ಒಳಗಡೆ ಅನುಭವಿಸುತ್ತದೆ. ಸೊ ಇದು ಸ್ಕ್ರೀನ್ ಒಳಗಡೆ ಹೋಗ್ತಿದೆ ಅಂತ ಭಾವಿಸ್ಕೊಳ್ಳಿ. ಸೊ ಇದು ವಾಹಕ, ದಿಸ್ ಕಂಡಕ್ಟರ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ ಇನ್ಸೈಡ್ ದ ಸ್ಕ್ರೀನ್ ಒಳಗಡೆ ಪುಷ್ ಮಾಡ್ತಿದೆ. ಯಾವುದೋ ನನ್ನನ್ನು ಸ್ಕ್ರೀನ್ ಒಳಗಡೆ ಪುಷ್ ಮಾಡುವಾಗೆ ಇದಕ್ಕೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಬಲವನ್ನು ಅನುಭವಿಸುತ್ತದೆ. ಅದೇ ರೀತಿ ನಾನೀಗ ಕರೆಂಟ್ ಅನ್ನು ರಿವರ್ಸ್ ಮಾಡಿದ್ರೆ, ಉಲ್ಟಾ ಮಾಡಿದ್ರೆ, ಕೆಳಗಿಂದ ಮೇಲೆ ಹೋಗುವ ಬದಲು ಮೇಲಿಂದ ಕೆಳಗಡೆ ವಿದ್ಯುತ್ ಪ್ರವಾಹವಾಗುತ್ತಿದ್ದರೆ ಫೋರ್ಸ್ ಏನಾಗುತ್ತೆ, ಆ ಬಲ ಏನಾಗುತ್ತೆ, ಬಲದ ದಿಕ್ಕು ಕೂಡ ವ್ಯತಿರಿಕ್ತಗೊಳ್ಳುತ್ತದೆ. ಇಟ್ ವಿಲ್ ಗೆಟ್ ರಿವರ್ಸ್ಡ್. ಸೊ ಮುಂಚೆ ಹೇಗಿತ್ತು, ಫೋರ್ಸ್ ಒಳಗಡೆ ಇತ್ತು, ಈಗ ಫೋರ್ಸ್, ಬಲ ಯಾವ ಕಡೆ ಇದೆ, ಹೊರಗಡೆ ಇದೆ. ಸೊ ಇದು ಯಾಕೆ ಆಗ್ತಿದೆ, ನಮ್ಗೆ ಗೊತ್ತು ಈ ವಾಹಕದ ಮೂಲಕ ವಿದ್ಯುತ್ ಪ್ರವಹಿಸುವಾಗ ಅದರದೇ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಹೊರಗೆ ಕೂಡ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್. ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಹತ್ತಿರ ಇರುವಾಗ ಏನಾಗುತ್ತೆ, ಅದು ಒಂದಕ್ಕೊಂದು
ಬಲವನ್ನು ಫೋರ್ಸ್ ಅನ್ನು ಉಂಟು ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಫೋರ್ಸ್ ಆನ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಇದಕ್ಕೆ ಈ ಬಲಕ್ಕೆ ಫೋರ್ಸ್ ಆನ್ ಅ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರೀತೇವೆ. ಓಕೆ, ಆ ಫೋರ್ಸ್, ಈಗ ನಮಗೆ ಫೋರ್ಸ್ ಇದೆ ಅಂತ, ಬಲ ಇದೆ ಅಂತ ನಮ್ಗೆ ಗೊತ್ತು, ಆದರೆ ಈ ಬಲ ಯಾವ ದಿಕ್ಕಿನಲ್ಲಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಇದಕ್ಕೆ ಒಂದು ಸುಲಭವಾದ ನಿಯಮ ಇದೆ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್, ಫ್ಲೆಮಿಂಗ್ನ ಎಡಗೈ ನಿಯಮ ಅಂತ ಒಂದಿದೆ. ಸೊ ಏನಪ್ಪ ಇದು ಫ್ಲೆಮಿಂಗ್ನ ಎಡಗೈ ನಿಯಮ? ಏನು ಹೇಳ್ತದೆ ಅಂದರೆ, ನಾವು ನಮ್ಮ ಎಡಗೈಯನ್ನು ತಗೊಳ್ಬೇಕು, ಮತ್ತೆ ಫಸ್ಟ್ 3 ಬೆರಳುಗಳು, ಹೆಬ್ಬೆರಳು, ತೋರ್ಬೆರಳು ಮತ್ತೆ ಮಧ್ಯದ ಬೆರಳನ್ನು ಹೀಗೆ ಇಡಬೇಕು. ಓಕೆ, ಕಾಣ್ತಿದೆಯಾ? ಸೊ ಹೀಗೆ ಇಡಬೇಕು. ಇದು ಯಾವ ರೀತಿ? ಪರಸ್ಪರ ಲಂಬವಾಗಿರುತ್ತೆ. ಎಲ್ಲಾ ಬೆರಳುಗಳು ಪರಸ್ಪರ ಲಂಬವಾಗಿರಬೇಕು. ಪರಸ್ಪರ ಲಂಬ ಅಂದ್ರೆ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಅದರ ಅರ್ಥ ಏನು ನೋಡಿ, ಈ ಬೆರಳು ಮತ್ತೆ ಈ ಬೆರಳು ಲಂಬವಾಗಿದೆ, 90 ಡಿಗ್ರಿ ಆಗಿದೆ, ಇಟ್ ಇಸ್ ಪರ್ಪೆಂಡಿಕ್ಯುಲರ್. ಹಾಗೇನೆ ಈ ಬೆರಳು ಮತ್ತೆ ಈ ಬೆರಳು ಇದು ಕೂಡ ನೋಡಿ 90 ಡಿಗ್ರಿ ಲಂಬವಾಗಿದೆ. ಹಾಗೇನೆ ಈ ಬೆರಳು ಮತ್ತೆ ಈ ಬೆರಳು ಇದು ಕೂಡ 90 ಡಿಗ್ರಿ ಲಂಬವಾಗಿದೆ, ಪರ್ಪೆಂಡಿಕ್ಯುಲರ್. ಸೊ ಎಲ್ಲಾ ಬೆರಳುಗಳು ಪರಸ್ಪರ ಒಂದಕ್ಕೆ ಒಂದು ಪರ್ಪೆಂಡಿಕ್ಯುಲರ್ ಅಥವಾ ಲಂಬವಾಗಿರುತ್ತೆ. ಸೊ ಈ ರೀತಿ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿ ನಾವು ಇಡಬೇಕು. ಹೀಗಿಟ್ಟರೆ ಆಗತ್ತಾ? ಇದು ಸರಿಯಾ ತಪ್ಪ? ಇದು ತಪ್ಪು. ಯಾಕೆ ನೋಡಿ, ಇದು ಮತ್ತೆ ಇದು ಲಂಬವಾಗಿದೆ, ಪರ್ಪೆಂಡಿಕ್ಯುಲರ್ ಆಗಿದೆ. ಆದ್ರೆ ಈ ಬೆರಳು ಮತ್ತೆ ಈ ಬೆರಳು ಇದು ಲಂಬವಾಗಿದೆಯಾ? ಇಲ್ಲ, ಇದು ಸಮಾನಾಂತರವಾಗಿದೆ, ಪ್ಯಾರಲಲ್ ಆಗಿದೆ. ಸೊ ದಟ್ ಇಸ್ ವೈ ಇದು ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಅಲ್ಲ, ಪರಸ್ಪರ ಲಂಬವಾಗಿಲ್ಲ. ಹೀಗಿಡ್ಬೇಕು, ಇದು ಎಲ್ಲ ಪರಸ್ಪರ ಲಂಬವಾಗಿರುತ್ತೆ. ಸೊ ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸರಿ, ಹೀಗಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕು? ಈಗಿಟ್ಟು ಆಯ್ತಲ್ಲ, ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಈಗ ನಾನು ಈ ಮಧ್ಯದ ಬೆರಳು, ಮಿಡಲ್ ಫಿಂಗರ್, ಯಾವಾಗಲೂ ಕರೆಂಟ್ ಇದು ಡೈರೆಕ್ಷನ್ಗೆ ಪಾಯಿಂಟ್ ಮಾಡ್ತಿರ್ಬೇಕು. ಕರೆಂಟ್ ಎಲ್ಲಿ ಯಾವ ಡೈರೆಕ್ಷನ್ ಹೋಗ್ತಿದೆ ಆ ಡೈರೆಕ್ಷನ್ ಈ ಮಧ್ಯದ ಬೆರಳು ಸೂಚಿಸಬೇಕು. ಹಾಗೇನೆ ಈ ತೋರ್ ಬೆರಳು ಅಥವಾ ಇಂಡೆಕ್ಸ್ ಫಿಂಗರ್ ಯಾವ ದಿಕ್ಕಿಗೆ ಸೂಚಿಸಬೇಕು? ಕಾಂತಕ್ಷೇತ್ರದ ದಿಕ್ಕು, ಮ್ಯಾಗ್ನೆಟಿಕ್ ಫೀಲ್ಡ್ ಇದು ದಿಕ್ಕಿಗೆ ಸೂಚಿಸಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ಕೆಲಸದ ಬಿ ಅಂತ ಕೂಡ ರೆಪ್ರೆಸೆಂಟ್ ಮಾಡ್ತೇವೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಿ ಅಂತ ಹಾಕಿದ್ದೇನೆ. ಸೊ ಕರೆಂಟ್ ತೋರ್ಬೆರಳಿಯನ್ನು ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತಕ್ಷೇತ್ರದ ದಿಕ್ಕು. ಇದನ್ನು ನಾನು ಹಾಗೆ ಆ ರೀತಿಯಲ್ಲಿ ಇಟ್ಟರೆ ಮತ್ತೆ ನಾನು ನನ್ನ ಹೆಬ್ಬೆರಳನ್ನು ನೋಡ್ತೇನೆ. ಸೊ ಹೆಬ್ಬೆರಳು ಯಾವ ದಿಕ್ಕು ಸೂಚಿಸ್ತದೆ? ಹೆಬ್ಬೆರಳು ಆ ವಾಹಕಕ್ಕೆ ಅನುಭವವಾಗುತ್ತಿರುವ ಬಲದ ದಿಕ್ಕನ್ನು ಸೂಚಿಸುತ್ತದೆ. ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದ ಕಂಡಕ್ಟರ್, ಅದು ಯಾವುದು ಸೂಚಿಸ್ತದೆ? ನಮ್ಮ ಹೆಬ್ಬೆರಳು ಸೂಚಿಸ್ತದೆ. ಸೊ ಇದು ಫ್ಲೆಮಿಂಗ್ನ ಎಡಗೈ ನಿಯಮ. ಸೊ ಇದನ್ನು ನಾವು ಟ್ರೈ ಮಾಡೋಣ ಒಂದ್ಸಲಿ. ನಮ್ಮ ಹಿಂದಿನ ಎಕ್ಸಾಂಪಲ್ ಇದೆಲ್ಲ, ಸೊ ಅದಕ್ಕೆ ನಾವು ಟ್ರೈ ಮಾಡುವ. ನೋಡಿ, ಈಗ ಕಾಂತಕ್ಷೇತ್ರ ಯಾವ ದಿಕ್ಕಿನಲ್ಲಿದೆ? ಈ ದಿಕ್ಕಿನಲ್ಲಿದೆ. ಸೊ ನಾರ್ತ್ ಇಂದ ಸೌತ್. ಸೊ ನಾನು ನನ್ನ ಎಡಗೈ ತಗೊಳ್ತೇನೆ. ಎಡಗೈ ತಗೊಂಡು ನಾನು ಕಾಂತಕ್ಷೇತ್ರ ಯಾವುದು? ಹೆಬ್ಬೆರಳ, ತೋರ್ಬೆರಳ, ಮಧ್ಯದ ಬೆರಳ? ತೋರ್ಬೆರಳು. ಇಂಡೆಕ್ಸ್ ಫಿಂಗರ್ ಇಸ್ ಕಾಂತಕ್ಷೇತ್ರ, ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್. ಸೊ ಅದನ್ನು ನಾನು ಹೇಗೆ ಇಡಬೇಕು? ಈ ರೀತಿಯಲ್ಲಿ ಹಿಡಿಬೇಕು. ಸೊ ಅದನ್ನು ನಾನು ಈ ರೀತಿಯಲ್ಲಿ ಹಿಡಿತೇನೆ. ಓಕೆ, ಸೊ ಈ ರೀತಿಯಲ್ಲಿ ಹಿಡಿತೇನೆ. ನೋಡಿ, ತೋರ್ಬೆರಳು, ಇಂಡೆಕ್ಸ್ ಫಿಂಗರ್ ಇಸ್ ಪಾಯಿಂಟಿಂಗ್ ಟುವರ್ಡ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಡೆಯಿಂದ ಈ ಕಡೆ ಬರ್ತಿದೆ. ಸೊ ನನ್ನ ಇಂಡೆಕ್ಸ್ ಫಿಂಗರ್ ಕೂಡ ಆ ಕಡೆ ಹಿಡಿತೇನೆ. ಓಕೆ, ಸರಿ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಕರೆಂಟ್ ಯಾವ ರೀತಿಯಲ್ಲಿ ಫ್ಲೋ ಆಗ್ತಿದೆ? ಕೆಳಗಿಂದ ಮೇಲೆ ಫ್ಲೋ ಆಗ್ತಿದೆ. ಓಕೆ, ಸೊ ನಾನು ಇಂಡೆಕ್ಸ್ ಫಿಂಗರ್, ತೋರ್ಬೆರಳ ದಿಕ್ಕು ಚೇಂಜ್ ಮಾಡದೆ ನಾನೀಗ ಮಧ್ಯದ ಬೆರಳನ್ನು ಕರೆಂಟ್ ಫ್ಲೋದ ಡೈರೆಕ್ಷನ್ಗೆ ಸೆಟ್ ಮಾಡ್ತೇನೆ. ಸೊ ನಮ್ ಮಿಡಲ್ ಫಿಂಗರ್ ನಂಗೆ ಗೊತ್ತು ಯಾವ ದಿಕ್ಕು ತೋರಿಸ್ಬೇಕು, ಕರೆಂಟ್ ಫ್ಲೋ ಡೈರೆಕ್ಷನ್, ವಿದ್ಯುತ್ ಪ್ರವಾಹ ಕೆಳಗಿಂದ ಮೇಲೆ ಹೋಗ್ತಿದೆ. ಸೊ ನಾನು ತೋರ್ಬೆರಳಿನ ದಿಕ್ಕು ಡೈರೆಕ್ಷನ್ ಚೇಂಜ್ ಮಾಡದೆ ನಾನು ಮಧ್ಯದ ಬೆರಳನ್ನು ಕರೆಂಟ್ ಡೈರೆಕ್ಷನ್ ಯಾವ ಡೈರೆಕ್ಷನ್ ಅಲ್ಲಿ ಇದೆ ಆ ಡೈರೆಕ್ಷನ್ಗೆ ನಾನು ಹಾಗೆ ಇಡ್ತೇನೆ. ಸೊ ಇಂಡೆಕ್ಸ್ ಫಿಂಗರ್, ಮ್ಯಾಗ್ನೆಟಿಕ್ ಫೀಲ್ಡ್ ಈ ಕಡೆ ಇದೆ, ಕರೆಂಟ್ ನೋಡಿ ಕೆಳಗಿಂದ ಮೇಲೆ ಹೋಗ್ತಿದೆ, ಕೆಳಗಿಂದ ಮೇಲೆ ಕರೆಂಟ್ ಇದೆ, ಮಿಡಲ್ ಫಿಂಗರ್. ಈಗ ನಾನು ನನ್ನ ಹೆಬ್ಬೆರಳನ್ನು ನೋಡ್ತೇನೆ. ಹೆಬ್ಬೆರಳು ನೋಡಿ ಹೇಗಿದೆ? ಒಳಗಡೆ ಹೋಗ್ತಿದೆ, ಸ್ಕ್ರೀನ್ ಒಳಗಡೆ ಹೋಗ್ತಿದೆ. ಸೊ ಅದೇ ನಾವು ಮುಂಚೆ ನೋಡಿದ್ವಲ್ಲ, ಇದು ಹೆಬ್ಬೆರಳು ಫೋರ್ಸ್, ಬಲದ ಡೈರೆಕ್ಷನ್ ಅನ್ನು ಸೂಚಿಸ್ತದೆ. ಸೊ ಇಲ್ಲಿ ಕೂಡ ನಾವು ನೋಡಿದ್ವಿ ಬಲ ಒಳಗಡೆ ಇದೆ ಅಂತ. ಸೊ ಲೆಫ್ಟ್ ಹ್ಯಾಂಡ್ ರೂಲ್ ಇಂದ ಈ ಬಲದ ಡೈರೆಕ್ಷನ್ ಅನ್ನು ನಾವು ನೋಡ್ಬೋದು. ಸೊ ಅದೇ ನಾನೀಗ ಕರೆಂಟ್ ಅನ್ನು ಒಪೋಸಿಟ್ ರಿವರ್ಸ್ ಮಾಡಿದ್ರೆ ಕರೆಂಟ್ ಡೈರೆಕ್ಷನ್ ರಿವರ್ಸ್ ಮಾಡಿ ಏನಾಗುತ್ತೆ? ಇದು
ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಸೇಮ್. ಅದು ಕರೆಂಟ್ ಮುಂಚೆ ಕೆಳಗಿಂದ ಮೇಲಿತ್ತು, ಅದನ್ನು ನಾನೀಗ ಮೇಲಿಂದ ಕೆಳಗೆ ಮಾಡಿದ್ರೆ ಹೀಗಿಡಬೇಕು ಕೈ. ಮತ್ತೆ ನೆಕ್ಸ್ಟ್ ನಾನು ನನ್ನ ಥಂಬ್ ಹೆಬ್ಬೆರಳನ್ನು ನೋಡ್ತೇನೆ, ಯಾವ ದಿಕ್ಕಿಗೆ ಪಾಯಿಂಟ್ ಆಗ್ತಿದೆ, ಹೊರಗಡೆ ಬರ್ತಿದೆ ಅಲ್ಲ. ಸೊ ಈ ವಾಹಕ ಹೊರಗಡೆಗೆ ಬಲ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಅ ಫೋರ್ಸ್ ಔಟ್ಸೈಡ್ ದ ಸ್ಕ್ರೀನ್. ಸೊ ಈ ರೀತಿಯಲ್ಲಿ ನಾವು ಫ್ಲೆಮಿಂಗ್ನ ಎಡಗೈ ನಿಯಮ, ಲೆಫ್ಟ್ ಹ್ಯಾಂಡ್ ರೂಲ್ ಅನ್ನು ವಾಹಕ ಅನುಭವಿಸುವ ಫೋರ್ಸ್ ಯಾವ ದಿಕ್ಕಿನಲ್ಲಿದೆ ಅಂತ ನಾವು ಇದರಿಂದ ಕಂಡುಹಿಡಿಬಹುದು. ಸರಿ, ಓಕೆ. ಸೊ ಇದೇ ಎಕ್ಸ್ಪೆರಿಮೆಂಟ್ ಅನ್ನು ಟೆಕ್ಸ್ಟ್ ಬುಕ್ ಅಲ್ಲಿ ಈ ರೀತಿಯಲ್ಲಿ ಮಾಡಿದ್ದಾರೆ. ಸೊ ಜಾಸ್ತಿ ಕಾಂಪ್ಲೆಕ್ಸ್ ಇದೆ ಅಂತ ತಿಳಿಸ್ಕೊಳ್ಬೇಡಿ, ತುಂಬಾ ಸಿಂಪಲ್ ಇದೆ. ಒಂದು ಬ್ಯಾಟ್ರಿ ತಗೊಂಡಿದ್ದಾರೆ, ಬ್ಯಾಟ್ರಿ ಇಂದ ವೈರ್ ಬಂದ್ಬಿಟ್ಟು ಈ ಅಲ್ಯೂಮಿನಿಯಂ ರಾಡ್ ಅಥವಾ ಅಲ್ಯೂಮಿನಿಯಂ ಒಂದು ಹಲಕೆ ಅನ್ನು ತಗೊಂಡು ಹೀಗೆ ಹ್ಯಾಂಗ್ ಮಾಡಿಟ್ಟಿದ್ದಾರೆ ಈ ಸ್ಟ್ಯಾಂಡ್ ಮುಖಾಂತರ. ಮತ್ತೆ ಒಂದು ಸ್ವಿಚಿಗೆ ಕನೆಕ್ಟ್ ಮಾಡಿದ್ದಾರೆ. ಮತ್ತೊಂದು ಹಾರ್ಶೂ ಮ್ಯಾಗ್ನೆಟ್ ಅಥವಾ ಕುದುರೆಲಾಳ ಕಾಂತವನ್ನು ಹೀಗೆ ತಗೊಂಡಿದ್ದಾರೆ. ಸೊ ನಮ್ಗೆ ಗೊತ್ತೀಗ ಯಾವಾಗಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರುತ್ತೆ, ಕೆಳಗಿಂದ ಮೇಲೆ, ನಾರ್ತ್ ಟು ಸೌತ್. ಯಾಕೆಂದ್ರೆ ಇಲ್ಲಿ ನಾರ್ತ್ ಪೋಲ್ ಕೆಳಗಡೆ, ಸೌತ್ ಪೋಲ್ ಮೇಲಿದೆ. ಸೊ ನಾರ್ತ್ ಟು ಸೌತ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆ. ಕರೆಂಟ್ ಯಾವ ದಿಕ್ಕಿನಲ್ಲಿ ಫ್ಲೋ ಆಗ್ತದೆ, ಈ ದಿಕ್ಕಿನಲ್ಲಿ ಫ್ಲೋ ಆಗ್ತದೆ. ಸೊ ಒಂದು ವಾಹಕ ಕಂಡಕ್ಟರ್ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಇದೆ. ಸೊ ಈ ಕಂಡಕ್ಟರ್ ಅಲ್ಲಿ ನಾನೀಗ ಕರೆಂಟ್ ಪಾಸ್ ಮಾಡುವಾಗ ಏನಾಗುತ್ತೆ, ಒಂದು ಬಲವನ್ನು, ಫೋರ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಆ ಬಲದಿಂದಾಗಿ ಅದು ಡಿಸ್ಪ್ಲೇಸ್ ಆಗುತ್ತೆ, ಸ್ಥಾನಪಲ್ಲಟಗೊಳ್ಳುತ್ತದೆ, ಅದು ಮೂವ್ ಆಗುತ್ತೆ. ಓಕೆ, ಸೊ ಈಗ ಈ ಮೂವ್ಮೆಂಟ್ ಯಾವ ದಿಕ್ಕಿನಲ್ಲಿದೆ ನೋಡಿ, ನಾರ್ತ್ ಟು ಸೌತ್ ಮ್ಯಾಗ್ನೆಟಿಕ್ ಫೀಲ್ಡ್, ಮತ್ತೆ ಕರೆಂಟ್ ಈ ಕಡೆ ಇದೆ. ಸೊ ಮೂವ್ಮೆಂಟ್ ಈ ಕಡೆ ಇರುತ್ತೆ, ಸೊ ಅದು ಮುಂದೆ ಬರುತ್ತೆ ಹೀಗೆ. ಈಗ ಈ ಡಿಸ್ಪ್ಲೇಸ್ಮೆಂಟ್, ಸ್ಥಾನಪಲ್ಲಟ ಹೇಗೆ ಚೇಂಜ್ ಮಾಡ್ಬೋದು? ಈಗ ನಾನು ಈ ಕರೆಂಟ್ ಡೈರೆಕ್ಷನ್ ಅನ್ನು ಚೇಂಜ್ ಮಾಡಿದ್ದೆ, ವಿದ್ಯುತ್ ಪ್ರವಹಿಸುವ ದಿಕ್ಕನ್ನು ನಾನು ಈಗ ವ್ಯತಿರಿಕ್ತ ಮಾಡಿದ್ದೆ, ರಿವರ್ಸ್ ಮಾಡಿದ್ರೆ, ಆ ಡಿಸ್ಪ್ಲೇಸ್ಮೆಂಟ್ ಕೂಡ ರಿವರ್ಸ್ ಆಗುತ್ತೆ. ಅದು ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ ಅದು ಕೂಡ ರಿವರ್ಸ್ ಆಗುತ್ತೆ. ಸೊ ಕರೆಂಟ್ ಚೇಂಜ್ ಮಾಡುವಾಗ ಫೋರ್ಸ್ ಇದು ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ. ಅದೇ ರೀತಿ ನಾನೀಗ ನಾರ್ತ್ ಅನ್ನು ಮೇಲಿಟ್ಟು ಸೌತ್ ಅನ್ನು ಕೆಳಗೆಟ್ರೆ, ಕಾಂತಕ್ಷೇತ್ರ ದಿಕ್ಕನ್ನು ಚೇಂಜ್ ಮಾಡಿದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ದಿಕ್ಕನ್ನು ಉಲ್ಟಾ ಮಾಡಿದ್ರೆ, ರಿವರ್ಸ್ ಮಾಡಿದ್ರೆ, ಆಗ ಕೂಡ ಫೋರ್ಸ್ ಇದು ಬಲದ ಡೈರೆಕ್ಷನ್ ಕೂಡ ಚೇಂಜ್ ಆಗುತ್ತೆ. ಸೊ ಕರೆಂಟ್ ಡೈರೆಕ್ಷನ್ ಚೇಂಜ್ ಮಾಡಿದ್ರೆ, ರಿವರ್ಸ್ ಮಾಡಿದ್ರೆ, ಫೋರ್ಸ್ ಬಲದ ಡೈರೆಕ್ಷನ್ ಕೂಡ ವ್ಯತಿರಿಕ್ತ ರಿವರ್ಸ್ ಆಗುತ್ತೆ. ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಡೈರೆಕ್ಷನ್ ಚೇಂಜ್ ಮಾಡಿದ್ರೆ, ಆಗ ಕೂಡ ನಂದು ಫೋರ್ಸ್ ಇದು ಡೈರೆಕ್ಷನ್ ರಿವರ್ಸ್ ಆಗುತ್ತೆ. ಓಕೆ, ಅದು ಇದೊಂದು ಕ್ವೆಶನ್ 1 ಮಾರ್ಕ್ 2 ಮಾರ್ಕ್ ಕ್ವೆಶನ್ಗೆ ಇದು ಕೆಲಸತಿ ಕೇಳ್ಬೋದು, ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್, ಈಗ ನಾನು ಇದರಲ್ಲಿ ಕರೆಂಟ್ ಅನ್ನು ಜಾಸ್ತಿ ಮಾಡಿದ್ರೆ ಆಗ ಕೂಡ ನಾವು ಎಷ್ಟು ಬಲ ಎಕ್ಸ್ಪೀರಿಯನ್ಸ್ ಮಾಡ್ತಿದೆಯಲ್ಲ ಅದು ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಇದು ಈ ಐರನ್ ರಾಡ್ ಅನ್ನು ನಾನು ತುಂಬಾ ಸ್ವಲ್ಪ ಉದ್ದ ಇರುವ ಐರನ್ ರಾಡ್ ತಗೊಂಡ್ರೆ ಆಗ ಕೂಡ ಫೋರ್ಸ್ ಇದು ಡೈರೆಕ್ಷನ್ ಇದೆಲ್ಲ ಅದು ಚೇಂಜ್ ಆಗುತ್ತೆ. ಓಕೆ, ಸರಿ, ನೆಕ್ಸ್ಟ್ ಮುಂದೆ ಹೋಗುವ. ಸರಿ, ನೆಕ್ಸ್ಟ್ ನೋಡಿ, ಈಗ ಹಿಂದಿನ ಸ್ಲೈಡಲ್ಲಿ ಈ ಕರೆಂಟ್ ಡೈರೆಕ್ಷನ್, ಈ ವಾಹಕ ಹೇಗಿತ್ತು, ಈ ಫೀಲ್ಡ್ ಕಾಂತಕ್ಷೇತ್ರಕ್ಕೆ ಲಂಬವಾಗಿತ್ತು, 90 ಡಿಗ್ರಿ ಆಗಿತ್ತು. ಆದರೆ ಈಗ ಇದು ಸ್ವಲ್ಪ ಆಂಗಲ್ ಸ್ವಲ್ಪ ಜಾಸ್ತಿ ಆಗಿದೆ, ಲಂಬವಾಗಿಲ್ಲ, 90 ಡಿಗ್ರಿ ಆಗಿಲ್ಲ. ಸೊ ಹೀಗಿರುವಾಗ ಇದು ಬಲವನ್ನು ಅನುಭವಿಸುತ್ತದಾ, ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತಾ? ಎಸ್, ಹೀಗಿದ್ದು ಕೂಡ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಆದರೆ ಸ್ವಲ್ಪ ಕಡಿಮೆ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಸ್ವಲ್ಪ ಕಡಿಮೆ ಬಲ ಇದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾವಾಗ ಬಲ ಜಾಸ್ತಿ ಇರುತ್ತೆ, ಯಾವಾಗ ಗರಿಷ್ಠವಾಗಿರುತ್ತೆ, ಯಾವಾಗ ಮ್ಯಾಕ್ಸಿಮಮ್ ಆಗಿರುತ್ತೆ, ಕಾಂತಕ್ಷೇತ್ರ ಮತ್ತೆ ಕರೆಂಟ್ ಡೈರೆಕ್ಷನ್ ಲಂಬವಾಗಿರುವಾಗ ಬಲ ಮ್ಯಾಕ್ಸಿಮಮ್ ಆಗಿರುತ್ತೆ, ಗರಿಷ್ಠವಾಗಿರುತ್ತೆ. ಸೊ ಇದು ಕೂಡ ಒಂದು ಚಿಕ್ಕ ವಿಷಯ, ನೆನಪಲ್ಲಿ ಇಟ್ಕೊಳ್ಳಿ. ಸೊ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಅದು ಸ್ವಲ್ಪ ಕಡಿಮೆ ಇರುತ್ತೆ. ಸರಿ, ಸೊ ಈ ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದ ಮ್ಯಾಗ್ನೆಟಿಕ್ ಫೀಲ್ಡ್, ಇದರ ಮೇಲೆ ಒಂದು ಚಿಕ್ಕ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋಣ. ನನ್ನ ಜೊತೆ ಈ ಪ್ರಾಬ್ಲಮ್ ಅನ್ನು ಓದಿ. ಇಮ್ಯಾಜಿನ್ ದಟ್ ಯು ಆರ್ ಸಿಟ್ಟಿಂಗ್ ಇನ್ ಅ ಚೇಂಬರ್ ವಿತ್ ಯೋರ್ ಬ್ಯಾಕ್ ಟು ಒನ್ ವಾಲ್. ನಿಮ್ಮ ಬೆನ್ನು ಒಂದು ಗೋಡೆಯನ್ನು ಆಧರಿಸುವಂತೆ ನೀವು ಒಂದು ಕೊಠಡಿಯಲ್ಲಿ ಕುಳಿತಿರುವಿರಿ ಎಂದು ಭಾವಿಸಿ. ಸೊ ಯು ಆರ್ ಸಿಟ್ಟಿಂಗ್ ವಿತ್ ದ ಬ್ಯಾಕ್ ಟುವರ್ಡ್ಸ್ ದ ವಾಲ್. ನಿಮ್ಮ ಬೆನ್ನು ಗೋಡೆಗೆ ಫೇಸ್ ಆಗಿದೆ. An electron beam moving horizontally from the back wall towards the front wall is deflected by a strong magnetic field to your right side.
ಏನು, ಹಿಂದಿನ ಗೋಡೆಯಿಂದ ಮುಂದಿನ ಗೋಡೆಯ ಕಡೆಗೆ ಸಮಾಂತರವಾಗಿ ಬರುತ್ತಿರುವ ಇಲೆಕ್ಟ್ರಾನ್ ಪುಂಜವು ಪ್ರಬಲ ಕಾಂತಕ್ಷೇತ್ರದಿಂದ ನಿಮ್ಮ ಬಲ ಬದಿಗೆ ವಿಚಲನೆ ಹೊಂದುತ್ತದೆ. ಓಕೆ, ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್? ಹಾಗಾದರೆ ಕಾಂತಕ್ಷೇತ್ರದ ದಿಕ್ಕು ಯಾವುದು ಅಂತ ಹೇಳ್ತಿದ್ದಾರೆ. ಓಕೆ, ಸೊ ಇದು ಫಸ್ಟ್ ನಾವು ಸ್ವಲ್ಪ ವಿಜುವಲೈಸ್ ಮಾಡೋ, ಪಿಕ್ಚರ್ ಮಾಡೋ ತಲೆಯಲ್ಲಿ ಏನಾಗ್ತಿದೆ ಅಂತ. ಸೊ ನಾನು ಕೂತಿದ್ದೇನೆ, ನನ್ನ ಬೆನ್ನು ನನ್ನ ಹಿಂದ್ಗಡೆ ಗೋಡೆ ಅಂತ ಭಾವಿಸ್ಕೊಳ್ಳಿ. ಈಗೊಂದು ಇಲೆಕ್ಟ್ರಾನ್ ಬೀಮ್ ಬರ್ತಿದೆ. ಇಲೆಕ್ಟ್ರಾನ್ ಬೀಮ್ ಅಂದರೆ ಇಲೆಕ್ಟ್ರಾನ್ ಮೂವ್ ಆಗ್ತಿದೆ. ಹೇಗೆ? ಹೊರಿಜಾಂಟಲಿ. ಓಕೆ, ಯಾವ್ದ? ಮುಂದಿನ ಗೋಡೆಯ ಕಡೆಗೆ, ಹಿಂದಿನಿಂದ ಮುಂದಿನ ಗೋಡೆಯ ಕಡೆಗೆ ಹೋಗ್ತಿದೆ. ಸೊ ಇಲೆಕ್ಟ್ರಾನ್ ಹಿಂದಿನಿಂದ ಬಂದು ಮುಂದಿನ ಗೋಡೆಯ ಕಡೆ ಹೋಗ್ತಿದೆ. ಸೊ ನನ್ನ ಹಿಂದೆಯಿಂದ ಮುಂದೆ ಹೋಗ್ತಿದೆ ಇಲೆಕ್ಟ್ರಾನ್ ಬೀಮ್. ಆಯ್ತಾ? ನೆಕ್ಸ್ಟ್, ಹಾಗೆ ಹೋಗುವಾಗ ಏನಾಗ್ತಿದೆ? ಪ್ರಬಲ ಕಾಂತಕ್ಷೇತ್ರದಿಂದಾಗಿ ನಿಮ್ಮ ಬಲಬದಿಗೆ ವಿಚಲನೆ ಹೊಂದುತ್ತದೆ. ಅದೇ ಹೋಗುವಾಗ ಡಿಫ್ಲೆಕ್ಟೆಡ್ ಬೈ ಅ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಟು ಯೋರ್ ರೈಟ್ ಸೈಡ್. ಸೊ ಅದು ಹೋಗ್ತಿದೆ ಹಿಂದೆಯಿಂದ ಮುಂದೆ. ಆಗ ಏನು ಹೇಳ್ತಿದ್ದಾರೆ? ನನ್ನ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್, ಕಾಂತಕ್ಷೇತ್ರ ಇದೆ ಅಂತ ಹೇಳ್ತಿದ್ದಾರೆ. ಆ ಕಾಂತಕ್ಷೇತ್ರದ ಅದಕ್ಕೋಸ್ಕರ ಅದು ಏನಾಗ್ತಿದೆ? ಅದೊಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಒಂದು ಬಲವನ್ನು ಅನುಭವಿಸಿದ್ದಾರೆ. ಆ ಬಲದಿಂದಾಗಿ ಅದು ಬಲಗಡೆಗೆ ಹೋಗ್ತಿದೆ ಅಂತ ಹೇಳ್ತಿದ್ದಾರೆ. ಇಟ್ ಈಸ್ ಡಿಫ್ಲೆಕ್ಟೆಡ್ ಟುವರ್ಡ್ಸ್ ದ ರೈಟ್ ಸೈಡ್. ಸೊ ಹಿಂದೆಯಿಂದ ಮುಂದೆ ಬರ್ತಿದೆ, ಆದರೆ ಬಲಗಡೆಗೆ ಡಿಫ್ಲೆಕ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನಮಗೆ ಈಗ ಇದು ಸಿನಾರಿಯೋ. ಓಕೆ, ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್? ಸೊ ಹಾಗಾದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಹೇಗಿದೆ ಏನು ಅಂತ ಕೇಳ್ತಿದ್ದಾರೆ. ಸರಿ, ಈಗ ಒಂದು ವಿಷಯ ಏನು ನಿಮಗೆ ತಿಳಿಬೇಕಂದ್ರೆ, ನಮ್ಗೆ ಗೊತ್ತು ಎಡಗೈ ನಿಯಮ, ಫ್ಲೆಮಿಂಗ್ನ ಎಡಗೈ ನಿಯಮದಿಂದ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಅಥವಾ ಬಲ ಅಥವಾ ಕರೆಂಟ್ ಡೈರೆಕ್ಷನ್ ಅನ್ನು ನಾವು ಕಂಡುಹಿಡಿಬಹುದು. ಯಾವುದೇ ಎರಡು ಗೊತ್ತಿದ್ರೆ ಆ ಮೂರನೇದು ಕೂಡ ನೀವು ಕಂಡುಹಿಡಿಬಹುದು. ಸೊ ಎರಡು ನಿಮ್ಗೆ ಗೊತ್ತಿರಬೇಕು, ಎರಡು ದಿಕ್ಕುಗಳು ಗೊತ್ತಿರಬೇಕು, ಆಗ ಮೂರನೇದು ದಿಕ್ಕು ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಈಗ ಯಾವ್ದು ಕೊಟ್ಟಿದ್ದಾರೆ? ಏನು ಕೊಟ್ಟಿದ್ದಾರೆ? ಬಲದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಯಾಕೆ? ನಮ್ಗೆ ಗೊತ್ತು ಇಲೆಕ್ಟ್ರಾನ್ ಬೀಮ್ ನನ್ನ ಹಿಂದೆಯಿಂದ ಮುಂದೆ ಬರ್ತಿದೆ, ಅದೇ ಬಲದು ಕಡೆಗೆ ರೈಟ್ ಸೈಡ್ಗೆ ಡಿಫ್ಲೆಕ್ಟ್ ಆಗ್ತಿದೆ. ಸೊ ಯಾವುದು ರೈಟ್ ಸೈಡ್ಗೆ ಹೋಗುತ್ತೆ? ನೀವು ಯಾವುದೇ ವಸ್ತುವನ್ನು ರೈಟ್ ಸೈಡ್ಗೆ ದೂಡಿದ್ರೆ ಅದು ರೈಟ್ ಸೈಡ್ ಹೋಗುತ್ತೆ, ಲೆಫ್ಟ್ ಸೈಡ್ಗೆ ದೂಡಿದ್ರೆ ಅದು ಲೆಫ್ಟ್ ಸೈಡ್ ಹೋಗುತ್ತೆ. ಇಫ್ ಯು ಪುಷ್ ಸಮಥಿಂಗ್ ಟುವರ್ಡ್ಸ್ ದ ರೈಟ್, ಇಟ್ ವಿಲ್ ಮೂವ್ ಟು ದ ರೈಟ್. ಸೊ ಈಗ ಇಲೆಕ್ಟ್ರಾನ್ ಯಾವ ದಿಕ್ಕಿಗೆ ಹೋಗ್ತಿದೆ? ಬಲ ದಿಕ್ಕಿಗೆ ಡಿಫ್ಲೆಕ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಇಲೆಕ್ಟ್ರಾನ್ ಬೀಮ್ ಈಸ್ ಟುವರ್ಡ್ಸ್ ರೈಟ್. ಆ ಇಲೆಕ್ಟ್ರಾನ್ ಬೀಮ್ ಯಾವ ದಿಕ್ಕಿನಲ್ಲಿ ಬಲ ಎಕ್ಸ್ಪೀರಿಯನ್ಸ್ ಮಾಡುತ್ತೆ, ಅನುಭವಿಸ್ತದೆ? ಬಲ ದಿಕ್ಕಿನ ಕಡೆಗೆ ಅನುಭವಿಸ್ತದೆ. ಓಕೆ, ಸೊ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಯಾವುದು? ಯಾವ ಬೆರಳು ತೋರಿಸ್ತದೆ? ಹೆಬ್ಬೆರಳು ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಅಲ್ಲ. ಸೊ ಹೆಬ್ಬೆರಳನ್ನು ನಾನು ಬಲ ಸೈಡ್ಗೆ ನಾನು ಹೀಗೆ ಇಡಬೇಕು. ಸೊ ಐ ವಿಲ್ ಫೇಸ್ ದಿಸ್ ಥಂಬ್ ಟುವರ್ಡ್ಸ್ ದ ರೈಟ್ ಸೈಡ್. ಸೊ ದ್ಯಾಟ್ ಇಸ್ ಒನ್ ಥಿಂಗ್. ಇನ್ನೊಂದು ವಿಚಾರ ಏನು ಕೊಟ್ಟಿದ್ದಾರೆ? ನಮಗೆ ಕಾಂತಕ್ಷೇತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಹುಡುಕ್ಬೇಕು. ಸೊ ಇದು ನಮ್ಗೆ ಗೊತ್ತಿಲ್ಲ. ಸೊ ಇದು ಗೊತ್ತಾಯ್ತು ನಮಗೀಗ ಯಾವ ಕಡೆ ಇದೆ? ನನ್ನ ಬಲ ಕಡೆಗೆ, ರೈಟ್ ಸೈಡ್ಗಿದೆ. ಸೊ ಕರೆಂಟ್ ನಮಗೆ ಬೇಕು. ಕರೆಂಟ್ ಇಲ್ಲದಿದ್ದರೆ ನಮಗೆ ಫೈಂಡ್ ಮಾಡೋಕ್ಕಾಗಲ್ಲ. ಸೊ ಕರೆಂಟಿನ ಡೈರೆಕ್ಷನ್ ಏನು, ಹೇಗೆ ಗೊತ್ತಾಗತ್ತೆ? ಎಲ್ಲಿ ಕೊಡಲಿಲ್ಲ ಕರೆಂಟಿನ ಡೈರೆಕ್ಷನ್, ಆದರೆ ನಮಗೆ ಒಂದು ಕೊಟ್ಟಿದ್ದಾರೆ. ಏನು? ಇಲೆಕ್ಟ್ರಾನ್ ಬೀಮ್ ಇದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಈ ಇಲೆಕ್ಟ್ರಾನ್ ಇದೆಲ್ಲ ಇಲೆಕ್ಟ್ರಾನ್ ಪುಂಜದ ದಿಕ್ಕು ಕೊಟ್ಟಿದ್ದಾರೆ. ಯಾವ ದಿಕ್ಕಿದೆ? ನನ್ನ ಹಿಂದೆಯಿಂದ ಮುಂದೆ ಹೋಗ್ತಿದೆ ಅಂತ ಕೊಟ್ಟಿದ್ದಾರೆ. ನಮ್ಗೆ ಗೊತ್ತು, ಹಿಂದಿನ ಅಧ್ಯಾಯದಲ್ಲಿ ಎಲೆಕ್ಟ್ರಿಸಿಟಿ ಚಾಪ್ಟರಲ್ಲಿ ಏನು ಕಲಿತಿದ್ದೇವೆ? ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಆಲ್ವೇಸ್ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಇಲೆಕ್ಟ್ರಾನ್ ಫ್ಲೋ. ವಿದ್ಯುತ್ ಪ್ರವಾಹದ ದಿಕ್ಕು ಯಾವಾಗಲೂ ಇಲೆಕ್ಟ್ರಾನ್ ಹರಿಯುವ ದಿಕ್ಕಿಗೆ ವಿರುದ್ಧವಾಗಿರುತ್ತೆ. ಸೊ ಇಲೆಕ್ಟ್ರಾನ್ ಹಿಂದಿಂದ ಮುಂದೆ ಹೋಗ್ತಿದ್ರೆ ಕರೆಂಟ್ ಡೈರೆಕ್ಷನ್ ಯಾವುದು? ಮುಂದಿಂದ ಹಿಂದೆ ಇರುತ್ತೆ. ಸೊ electron is flowing from back to front, current direction is from front to back. So force experienced by the electron is towards right. ಈಗ ನಾನು ಮಿಡಲ್ ಫಿಂಗರ್, ಮಧ್ಯದ ಫಿಂಗರ್ ಅನ್ನು ಹೇಗೆ ಇಡಬೇಕು? ಕರೆಂಟ್ ಡೈರೆಕ್ಷನ್ ಯಾವ ರೀತಿಯಲ್ಲಿದೆ? ಈಗ ಮುಂದೆಯಿಂದ ಹಿಂದೆ ಹೋಗ್ತಿದೆ. ಸೊ ನಾನು ಇದನ್ನು ಚೇಂಜ್ ಮಾಡದೆ ನಾನು ಇದನ್ನು ಚೇಂಜ್ ಮಾಡ್ತೇನೆ. ಸೊ ಹೀಗೆ ಹಿಡಿತೇನೆ. ಸೊ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಇಲೆಕ್ಟ್ರಾನ್ ರೈಟ್ ಸೈಡ್, ಕರೆಂಟ್ ಡೈರೆಕ್ಷನ್ ಮುಂದೆಯಿಂದ ಹಿಂದೆ. ಸೊ ನನ್ನ ಮಧ್ಯದ ಫಿಂಗರ್, ಮಿಡಲ್ ಫಿಂಗರ್ ಇಸ್ ಫ್ರಮ್ ಫ್ರಂಟ್ ಟು ಬ್ಯಾಕ್. ಈಗ ನಾನು ನನ್ನ ಇಂಡೆಕ್ಸ್ ಫಿಂಗರ್ ತೋರ್ಬೆರಳನ್ನು ನೋಡ್ತೇನೆ. ಹೇಗೆ ಇದೆ? ಕೆಳಗಡೆ ಪಾಯಿಂಟ್ ಆಗ್ತಿದೆ. ಇಟ್ ಈಸ್ ಪಾಯಿಂಟಿಂಗ್ ಡೌನ್ವರ್ಡ್ಸ್, ಕೆಳಮುಖಕ್ಕೆ ಪಾಯಿಂಟ್ ಆಗ್ತಿದೆ. ಸೊ ಅದೇ
ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಇದು ಡೈರೆಕ್ಷನ್. ಕಾಂತಕ್ಷೇತ್ರದ ಡೈರೆಕ್ಷನ್ ದಿಕ್ಕು ಬಂದ್ಬಿಟ್ಟು ಕೆಳಗಡೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಡೌನ್ವರ್ಡ್ಸ್. ಕಾಂತಕ್ಷೇತ್ರದ ದಿಕ್ಕು ಕೆಳಮುಖವಾಗಿರುತ್ತೆ. ಸೊ ಅರ್ಥ ಆಯ್ತು ಅಂತ ಭಾವಿಸ್ಕೊಳ್ತೇನೆ. ಮುಂದೋಗುವ. ಸರಿ. ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲಿನ ಬಲ ಯಾವ ದಿಕ್ಕಿನಲ್ಲಿದೆ, ಏನದು ಅಂತ ನಾವು ನೋಡಿದ್ವಿ. ಫ್ಲೆಮಿಂಗ್ನ ಲೆಫ್ಟ್ ಹ್ಯಾಂಡ್ ರೂಲ್, ಫ್ಲೆಮಿಂಗ್ನ ಎಡಗೈ ನಿಯಮ ನೋಡಿದ್ವಿ. ಕೊನೆಯ ಟಾಪಿಕ್ ಬಂದ್ಬಿಟ್ಟು ಡೊಮೆಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ಸ್, ಗೃಹ ಬಳಕೆಯ ವಿದ್ಯುತ್ ಮಂಡಲಗಳು. ಬನ್ನಿ ಸ್ಟಾರ್ಟ್ ಮಾಡೋಣ. ಸರಿ, ನಮ್ಗೊತ್ತು ನಿಮ್ಮ ಮನೆಯಲ್ಲಿ ತುಂಬ ಉಪಕರಣಗಳನ್ನು ನಾವು ಯೂಸ್ ಮಾಡ್ತೇವೆ. ಓಕೆ, ನಾವು ಫಸ್ಟ್ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡುವ. ಈ ಭಾಗದಲ್ಲಿ ನಾವು ಗೃಹ ಬಳಕೆಯ ಮಂಡಲ ಹೇಗಿರುತ್ತೆ ಅಂತ ನಾವು ಕಲಿತಿದ್ದೇವೆ. ಆದರೆ ಫಸ್ಟ್ ನಾವು ಸಿಂಪಲ್ ಆಗಿ ಒಂದು ಮಂಡಲ ಸೃಷ್ಟಿಸೋಣ. ಇಲ್ಲಿ ಒಂದು ಬ್ಯಾಟ್ರಿ ಇದೆ, ಮತ್ತೊಂದು ಬಲ್ಬ್ ಇದೆ. ಇದನ್ನು ನಾವು ವೈರ್ ಮೂಲಕ ಜಾಯಿನ್ ಮಾಡಿದ್ದೇವೆ. ಸೊ ಇದೊಂದು ಸಿಂಪಲ್ ಸರ್ಕ್ಯೂಟ್, ಸರಳವಾದ ಒಂದು ವಿದ್ಯುತ್ ಮಂಡಲ. ಈ ಬಲ್ಬಿದು ವೋಲ್ಟೇಜ್ ಏನಿರ್ಬೋದು, ಒಂದು 5 ವೋಲ್ಟ್ ಆಗಿರ್ಬೋದು, 2 ವೋಲ್ಟ್ ಆಗಿರ್ಬೋದು, ತುಂಬ ಚಿಕ್ಕ ವೋಲ್ಟೇಜ್. ಹೀಗೆ ಕನೆಕ್ಟ್ ಮಾಡಿದ ಕೂಡಲೇ ಇದು ಬಲ್ಬ್ ಆನ್ ಆಗಿದೆ. ಯಾಕೆ? ಕರೆಂಟ್ ಪಾಸ್ ಆಗ್ತದೆ. ಸೊ ವಿದ್ಯುತ್ ಪ್ರವಾಹ ಇಲ್ಲಿ ಈ ಮಂಡಲದಲ್ಲಿ ಪ್ರವಹಿಸುತ್ತದೆ. ಆದರೆ ನಾವು ಮನೆಯಲ್ಲಿ ಬ್ಯಾಟರಿ ಯೂಸ್ ಮಾಡ್ತೇವಾ? ಇಲ್ಲ. ಸೊ ನಮಗೆ ಶಕ್ತಿ, ಎನರ್ಜಿ ಎಲ್ಲಿಂದ ಸಿಗತ್ತೆ? ಎಲೆಕ್ಟ್ರಿಕ್ ಪೋಲ್, ವಿದ್ಯುತ್ ಕಂಬಗಳಿಂದ ಸಿಗುತ್ತೆ. ಸೊ ಮನೆ ಹತ್ತಿರ ಇರುವ ವಿದ್ಯುತ್ ಕಂಬದಿಂದ ನಾವು ಶಕ್ತಿಯನ್ನು ತಗೊಳ್ತೇವೆ, ಎನರ್ಜಿಯನ್ನು ತಗೊಳ್ತೇವೆ. ಸೊ ಅದು ವಿಭವಾಂತರವನ್ನು ಉಂಟು ಮಾಡುತ್ತೆ. ಸೊ ಎಲೆಕ್ಟ್ರಿಕ್ ಪೋಲಿಂದ 2 ವೈರ್ಗಳು ನಮ್ಮ ಮನೆಗೆ ಬರುತ್ತದೆ. ಒಂದು ನೋಡಿ, ರೆಡ್ ಕಲರ್ ಇದೆ. ಆ ರೆಡ್ ಕಲರ್ ವೈರನ್ನು ನಾವು ಲೈವ್ ವೈರ್ ಅಥವಾ ಸಜೀವ ತಂತಿ ಅಂತ ಹೇಳ್ತೇವೆ. ಹಾಗೆಯೇ ಇನ್ನೊಂದು ವೈರ್ ಬಂದ್ಬಿಟ್ಟು ನ್ಯೂಟ್ರಲ್ ವೈರ್ ಅಥವಾ ತಟಸ್ಥ ತಂತಿ ಅಂತ ನಾವು ಕರಿತೇವೆ. ಈ 2 ವೈರ್ಗಳ ನಡುವೆ ಎಷ್ಟು ವಿಭವಾಂತರ, ಎಷ್ಟು ವೋಲ್ಟೇಜ್ ಇರುತ್ತೆ? 220 ವೋಲ್ಟ್ಸ್ ಇರುತ್ತೆ. ತುಂಬ ಜಾಸ್ತಿ ವೋಲ್ಟೇಜ್. ಸೊ ಅದಕ್ಕೋಸ್ಕರ ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕು. ತಂತಿಗಳನ್ನು ಯಾವಾಗಲೂ ನಾವು ಮುಟ್ಟಬಾರ್ದು. ಸೊ ಇದು ಹೀಗಿರುತ್ತೆ ನಮ್ಮ ಮನೆಯಲ್ಲಿರುವ ವಿದ್ಯುತ್ ಮಂಡಲ. ಆದರೆ ಇಷ್ಟೇ ಇರುತ್ತಾ? ಇಲ್ಲ, ಇನ್ನೂ ಸ್ವಲ್ಪ ಉಪಕರಣಗಳು, ಲಿಟಲ್ ಬಿಟ್ ಮೋರ್ ಕಾಂಪೊನೆಂಟ್ಸ್ ನೀಡ್ ಟು ಬಿ ಆ್ಯಡೆಡ್. ಸೊ ಯಾವುದೆಲ್ಲ ಕಾಂಪೊನೆಂಟ್? ಫಸ್ಟ್ ಬಂದ್ಬಿಟ್ಟು ಒಂದು ಫ್ಯೂಸ್ ಇರುತ್ತೆ. ಓಕೆ, ಸೊ ಫಸ್ಟಲ್ಲಿ ಒಂದು ಎಲೆಕ್ಟ್ರಿಕ್ ಬೋರ್ಡಿನ ಫ್ಯೂಸ್ ನೀವು ನೋಡಿರ್ಬೋದು. ಮನೆ ಹೊರಗಡೆ ಮೇನ್ ಫ್ಯೂಸ್ ಇರುತ್ತೆ, ಒಂದು ವೈಟ್ ಕಲರ್ ಇರುತ್ತೆ. ಆದರೆ ಈ ಕಾಲದಲ್ಲಿ ಬೇರೆ ಬೇರೆ ರೀತಿಯ ಫ್ಯೂಸ್ಗಳು ಹಾಕ್ತಾರೆ. ಫ್ಯೂಸ್ ಯಾಕೆ ಯೂಸ್ ಆಗುತ್ತೆ? ಮನೆದು ಉಪಕರಣಗಳನ್ನು ಪ್ರೊಟೆಕ್ಷನ್ ಮಾಡೋ, ಇಟ್ ವಿಲ್ ಪ್ರೊಟೆಕ್ಟ್ ಆಲ್ ದ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್. ಅದರ ಸಂರಕ್ಷಣೆಗಾಗಿ ಈ ಫ್ಯೂಸನ್ನು ಬಳಸ್ತೇವೆ. ಹಿಂದಿನ ಅಧ್ಯಾಯದಲ್ಲಿ ಫ್ಯೂಸ್ದು ವರ್ಕಿಂಗ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಪ್ಲೀಸ್ ಹೋಗಿ ಆ ವಿಡಿಯೋನ ನೋಡಿ. ಮತ್ತು ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಟ್ಸ್ ಕೂಡ ನಾವು ಹಾಕ್ತೇವೆ. ಸೊ ಇದಕ್ಕೆ ಬೇಕಾದ ಎಲ್ಲ ನೋಟ್ಸ್ಗಳು ಮತ್ತು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್, ಅದರ ಸೊಲ್ಯೂಷನ್ಗಳು, ಪರಿಹರಿಸಲಾದ ಹಿಂದಿನ ವರ್ಷದ ಪ್ರಶ್ನೆಗಳು ಎಲ್ಲ ಈ ನೋಟ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇವೆ. ಪ್ಲೀಸ್ ಹೋಗಿ ಅದನ್ನು ಡೌನ್ಲೋಡ್ ಮಾಡಿ ಓದ್ಕೊಳ್ಳಿ. ಸರಿ, ಈಗ ಫ್ಯೂಸ್ ಇದೆ. ಫ್ಯೂಸ್ ಆದಮೇಲೆ ಏನಿದೆ? ಒಂದು ಎಲೆಕ್ಟ್ರಿಕ್ ಮೀಟರ್ ಇರುತ್ತೆ. ಎಲೆಕ್ಟ್ರಿಕ್ ಮೀಟರ್ ಅಂದ್ರೆ ಏನು? ಮನೆಯಲ್ಲಿ ಎಷ್ಟು ಶಕ್ತಿ ಬಳಕೆ ಆಗ್ತಿದೆ ಆ ಮೀಟರ್ ತೋರಿಸುತ್ತೆ. ಅದನ್ನು ಮೀಟರನ್ನು ಓದಿ ನಮಗೆ ಎಲೆಕ್ಟ್ರಿಕ್ ಬಿಲ್ ಬರುತ್ತಲ್ಲ, ಸೊ ಅದೇ ಎಲೆಕ್ಟ್ರಿಕ್ ಮೀಟರ್ ಇರುತ್ತೆ. ಅದಾದಮೇಲೆ ಏನಿರುತ್ತೆ? ಒಂದು ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಥವಾ ವಿತರಣಾ ಪೆಟ್ಟಿಗೆ ಅಂತ ಒಂದಿರುತ್ತೆ. ಏನಪ್ಪ ಇದು ವಿತರಣಾ ಪೆಟ್ಟಿಗೆ? ನಮ್ಗೊತ್ತು ಮನೆಯಲ್ಲಿ ಖಾಲಿ ಒಂದು ಉಪಕರಣ, ವಿದ್ಯುತ್ ಉಪಕರಣ ಇರಲ್ಲ. ತುಂಬ ಬಗೆಯ ಉಪಕರಣ ಇದೆ. ಕೆಲವು ಕಡಿಮೆ ಕರೆಂಟ್ ತಗೊಳ್ತದೆ, ಇನ್ನೊಂದಕ್ಕೆ ತುಂಬ ಜಾಸ್ತಿಯ ವಿದ್ಯುತ್ ಪ್ರವಾಹ ಬೇಕಾಗುತ್ತೆ. ಸೊ ಬೇರೆ ಬೇರೆ ರೀತಿಯ ವಿದ್ಯುತ್ ಉಪಕರಣಗಳು ನಮ್ಮ ಮನೆಯಲ್ಲಿದೆ. ಸೊ ಆ ಎಲ್ಲ ವಿದ್ಯುತ್ ಉಪಕರಣಗಳಿಗೆ ವಿತರಿಸುವ ಒಂದು ಪೆಟ್ಟಿಗೆ, ವಿದ್ಯುತ್ ಪ್ರವಾಹವನ್ನು ವಿತರಿಸುವ ಪೆಟ್ಟಿಗೆಗೆ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಂತ ಕರಿತೇವೆ. ಸೊ ಅದು ಸೂಕ್ತ ರೀತಿಯಲ್ಲಿ, ಕರೆಕ್ಟ್ ರೀತಿಯಲ್ಲಿ ಎಲ್ಲ ಉಪಕರಣಗಳಿಗೆ ವಿದ್ಯುತ್ ಕೊಡುತ್ತೆ, ವೋಲ್ಟೇಜನ್ನು ಕೊಡುತ್ತೆ. ಸರಿ, ನೆಕ್ಸ್ಟ್ ಬಂದ್ಬಿಟ್ಟು ಈಗ ನಮ್ಗೊತ್ತು ಈ ಬಲ್ಬನ್ನು ನಾವು ಯಾವಾಗಲೂ ಡೈರೆಕ್ಟಾಗಿ ಕನೆಕ್ಟ್ ಮಾಡಲ್ಲ. ಒಂದು ಕೆಲವು ಬಾರಿ ನಾವು ಸಾಕೆಟ್ ಮತ್ತು ಸ್ವಿಚ್ ಎಲ್ಲ ಯೂಸ್ ಮಾಡಿಕೊಂಡು ಬಳಸ್ತೇವೆ. ಸೊ ಆಗ ಏನಾಗುತ್ತೆ? ಈ ಮಂಡಲದಲ್ಲಿ ಒಂದು ಸ್ವಿಚ್ ಮತ್ತು ಸಾಕೆಟ್ ಹೀಗಿರುತ್ತೆ. ಮತ್ತು ಸ್ವಿಚ್ ಆನ್ ಮಾಡಿ ಆದಮೇಲೆ ಈ ಸಾಕೆಟ್ಗೆ ನಾವು ಈ ಬಲ್ಬನ್ನು ಕನೆಕ್ಟ್ ಮಾಡ್ತೇವೆ. ಓಕೆ, ಸೊ ಇದು ಒಂದು ಸಿಂಪಲ್ ಆದ ಒಂದು ಡಯಾಗ್ರಾಮ್, ನಮ್ಮ ಗೃಹ ಬಳಕೆಯ ವಿದ್ಯುತ್ ಮಂಡಲ. ಓಕೆ, ಆಯ್ತಾ? ನೆಕ್ಸ್ಟ್, ಈಗ ತುಂಬ ಬೇರೆ ಬೇರೆ ರೀತಿಯ ಉಪಕರಣಗಳಿದ್ದರೆ ಅದನ್ನು ಹೇಗೆ ನಾವು ಜಾಯಿನ್ ಮಾಡ್ತೇವೆ? ಸಮಾಂತರವಾಗಿ, ಪ್ಯಾರಲಲ್ ಆಗಿ ಜಾಯಿನ್ ಮಾಡ್ತೇವೆ. ಸೊ ಇನ್ನೊಂದು ಬಲ್ಬನ್ನು ನಾವು ಇಲ್ಲಿ ಹೀಗೆ ಸಮಾಂತರ ಪ್ಯಾರಲಲ್ ಕನೆಕ್ಷನ್ ಆಗಿ ಜಾಯಿನ್ ಮಾಡ್ತೇವೆ. ಇನ್ನೊಂದು ಬಲ್ಬ್ ಇದ್ದರೆ ಅದನ್ನು ಇನ್ನೊಂದು ಸರ್ಕ್ಯೂಟ್ ಇಲ್ಲಿ ಪ್ಯಾರಲಲ್ ಆಗಿ ಜಾಯಿನ್ ಮಾಡಿ ಕನೆಕ್ಟ್ ಮಾಡ್ತೇವೆ. ಸೊ ಈ ರೀತಿಯಲ್ಲಿ
ಡೊಮೆಸ್ಟಿಕ್ ಸರ್ಕ್ಯೂಟ್ ಅಲ್ಲಿ ಯಾವ ರೀತಿಯ ಸರ್ಕ್ಯೂಟ್ಸ್ ಇರುತ್ತೆ? ಪ್ಯಾರಲಲ್ ಸರ್ಕ್ಯೂಟ್ಸ್ ಇರುತ್ತೆ. ಸಮಾನಾಂತರವಾಗಿರುವ ಜೋಡಣೆಯಲ್ಲಿ ಈ ಮುಖಾಂತರ ನಾವು ಉಪಕರಣಗಳನ್ನು ಗೃಹ ಬಳಕೆಯಲ್ಲಿ ಯೂಸ್ ಮಾಡ್ತೇವೆ. ಓಕೆ, ಸೊ ಹಾಗಾಗಿ ಏನಾಗುತ್ತೆ, ಇದು ಆನ್ ಮಾಡಿದ್ರೆ ಇದು ಆಫ್ ಆಗಲ್ಲ, ಇದು ಆನ್ ಮಾಡಿದ್ರೆ ಇದು ಆನ್ ಆಗಲ್ಲ. ಎಲ್ಲ ಉಪಕರಣಗಳಿಗೆ ತಮ್ಮದೇ ಆದ ಸ್ವಿಚ್ ಇರುತ್ತೆ. ಸೊ ಹೀಗಾಗಿ ಇದು ಒಂದು ಪ್ಯಾರಲಲ್ ಸರ್ಕ್ಯೂಟ್, ಇದು ಅಡ್ವಾಂಟೇಜ್. ಓಕೆ, ಸರಿ. ಇದು ಬಿಟ್ಟು ಇನ್ನೊಂದು ವಯರ್ ಹೋಗುತ್ತೆ, ಗ್ರೀನ್ ಕಲರ್ ವಯರ್. ಸೊ ಇದು ಈ ಮೇಲೆದು ಗೂಡಿದೆಲ್ಲ, ಟಾಪ್ ಸಾಕೆಟ್ ಇದೆಲ್ಲ, ಫ್ರಮ್ ದಿಸ್ ಹೋಲ್ ಇನ್ನೊಂದು ವಯರ್ ಹೋಗುತ್ತೆ, ಗ್ರೀನ್ ಕಲರ್ ವಯರ್. ಏನಪ್ಪಾ ಅದು ಗ್ರೀನ್ ಕಲರ್ ವಯರ್? ಇದು ಬಂದ್ಬಿಟ್ಟು ಅರ್ತ್ ವಯರ್ ಅಥವಾ ಭೂ ಸಂಪರ್ಕ ತಂತಿ ಅಂತ. ಏನಿದು ಭೂ ಸಂಪರ್ಕ ತಂತಿ? ಸರಿ, ಈಗ ಅರ್ಥಿಂಗ್ ಅಥವಾ ಭೂ ಸಂಪರ್ಕ ತಂತಿ ಏನಂತ ಈಗ ಅರ್ಥ ಮಾಡ್ಕೊಳ್ಳುವ. ನಾನು ಈಗ ಇಲ್ಲಿ ಒಂದು ಫ್ರಿಡ್ಜ್ ಇದೆ, ರೆಫ್ರಿಜರೇಟರ್ ತಗೊಂಡಿದ್ದೇನೆ. ಇದೊಂದು ಬರೀ ಉದಾಹರಣೆಗೆ ತಗೊಂಡಿದ್ದೇನೆ. ಯಾವುದೇ ವಿದ್ಯುತ್ ಉಪಕರಣ ಅದರ ಮೇಲೆ ಮೆಟಾಲಿಕ್ ಬಾಡಿ ಅಥವಾ ಲೋಹದ ಮೇಲ್ಮೈ ಇರುವ ಉಪಕರಣ ಇದ್ರೆ ಇದಕ್ಕೆ ಅರ್ಥಿಂಗ್ ತುಂಬಾ ಯೂಸ್ ಆಗುತ್ತೆ. ಸೊ ಏನಾಗುತ್ತೆ, ಕೆಲವು ಬಾರಿ ಈ ಉಪಕರಣಗಳ ಒಳಗಡೆ ಈ ವಯರ್ಗಳು ಹಾನಿಯಾಗಿರುತ್ತೆ, ಅದರ ಇನ್ಸುಲೇಷನ್ ಹೋಗಿರುತ್ತೆ ಅಥವಾ ಅವಾಹಕ ಹೊದಿಕೆ ಇದೆಲ್ಲ ಅದರಲ್ಲಿ ಹಾನಿಯಾಗಿರುವಾಗ ಏನಾಗುತ್ತೆ, ಆ ವಯರ್ ಸಜೀವ ತಂತಿ ಈ ಮೆಟಾಲಿಕ್ ಬಾಡಿಗೆ, ಈ ಲೋಹದ ಮೇಲ್ಮೈಗೆ ಟಚ್ ಆಗಿರುತ್ತೆ. ಆಗ ಈ ಲೋಹದ ಮೇಲ್ಮೈಲಿ ಕರೆಂಟ್ ನಾವೀಗ ಮುಟ್ಟುವಾಗ ನಮಗೆ ಕರೆಂಟ್ ಶಾಕ್ ಹೊಡೆಯುತ್ತೆ. ಸೊ ಇದನ್ನು ತಪ್ಪಿಸ್ಲಿಕ್ಕೆ, ಇದಕ್ಕೆ ನಮಗೆ ಎಲೆಕ್ಟ್ರಿಕ್ ಶಾಕ್ ಸಿಗಬಾರ್ದು, ಅದಕ್ಕೋಸ್ಕರ ನಾವು ಏನು ಯೂಸ್ ಮಾಡ್ತೇವೆ, ಲೋಹದ ಅರ್ದಿಂಗ್ ಅಥವಾ ಭೂ ಸಂಪರ್ಕ ತಂತಿಯನ್ನು ಯೂಸ್ ಮಾಡ್ತೇವೆ. ಸೊ ಇದು ಹೇಗೆ ವರ್ಕ್ ಆಗುತ್ತೆ, ಹೇಗೆ ಕೆಲಸ ಆಗುತ್ತೆ ಅಂತ ನಾವು ನೋಡೋಕೆ ಬನ್ನಿ. ಸರಿ, ಒಂದು ವಯರ್ ಹೋಗುತ್ತೆ, ಈ ಮೆಟಾಲಿಕ್ ಬಾಡಿಯಿಂದ ಹೋಗಿ ಆ ಗ್ರೌಂಡ್ ಪಿನ್ ಇದೆಲ್ಲ, ಮೇಲೆದು ಪಿನ್ ಸಾಕೆಟ್ಗೆ ಹೋಗುತ್ತೆ ಫಸ್ಟ್. ಸೊ ಒಂದು ವಯರ್ ಹೀಗೆ ಕನೆಕ್ಟ್ ಆಗಿರುತ್ತೆ. ಇಲ್ಲಿಂದ ನಾವು ಗೋಡೆ ಒಳಗಡೆ ಹೋಗಿ, ಮನೆಯದು ಕನೆಕ್ಷನ್ ಅಲ್ಲಿ ನೀವು ನೋಡಿರ್ಬೋದು ಕೆಲವು ಬಾರಿ, ಆ ಅರ್ತ್ ವಯರ್ ಹೋಗಿ ಒಂದು ಮನೆ ಹತ್ತಿರ ಒಂದು ಆಳವಾಗಿ ಹೂಳಲಾಗಿರುವ ಒಂದು ಲೋಹದ ತಟ್ಟೆಗೆ ಅದು ಜೋಡಣೆ ಆಗಿರುತ್ತದೆ. ಓಕೆ, ಸೊ ಇಟ್ ಇಸ್ ಕನೆಕ್ಟೆಡ್ ಟು ಅ ಮೆಟಲ್ ಪ್ಲೇಟ್ ವಿಚ್ ಇಸ್ ಡೀಪ್ ಇನ್ಸೈಡ್ ದ ಅರ್ತ್. ಸೊ ಒಂದು ಮೆಟಲ್ ಪ್ಲೇಟ್ಗೆ ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಓಕೆ, ಸೊ ಇದು ಏನದು, ಈ ಪಾತ್ ಏನ್ ಯಾಕೆ ಯೂಸ್ ಆಗ್ತದೆ ನೀವು ಕೇಳ್ಬೋದು. ಸೊ ದಿಸ್ ಇಸ್ ನಥಿಂಗ್ ಬಟ್ ಇದು ಒಂದು ಲೋ ರೆಸಿಸ್ಟೆಂಟ್ ಪಾತ್ ಅನ್ನು ಉಂಟು ಮಾಡುತ್ತೆ. ಸೊ ಒಂದು ಕಡಿಮೆ ರೋಧ ಹೊಂದಿರುವ ಪಥವನ್ನು ಉಂಟು ಮಾಡುತ್ತೆ. ಸೊ ಏನದು ಲೋ ರೆಸಿಸ್ಟೆನ್ಸ್ ಪಾತ್? ನೋಡಿ, ನಾನೀಗ ಇದನ್ನು ಮೆಟಾಲಿಕ್ ಬಾಡಿಯನ್ನು ಟಚ್ ಮಾಡಿದ್ರೆ ನನ್ನ ಬಾಡಿ ಮುಖಾಂತರ ಹರಿಯುವ ಬದಲು ಆ ಕರೆಂಟ್ ಈ ಪಥದಲ್ಲಿ ಹರಿತದೆ. ಯಾಕೆ? ಈ ಪಥ ತುಂಬಾ ಕಡಿಮೆ ರೋಧ ಹೊಂದಿದೆ. ಇಟ್ ಕಂಟೈನ್ಸ್ ಲೋ ರೆಸಿಸ್ಟೆನ್ಸ್ ಪಾತ್. ಸೊ ಕರೆಂಟ್ ಲೋ ರೆಸಿಸ್ಟೆನ್ಸ್ ಪಾತ್ ಅಲ್ಲಿ ಜಾಸ್ತಿ ಹರಿತದೆ. ಸೊ ನನ್ನ ಬಾಡಿ ಮುಖಾಂತರ ಹರಿಯುವ ಬದಲು ಈ ಪಾತಲ್ಲಿ ಅದು ಹರಿತದೆ. ಸೊ ಇದೇ ಅರ್ದಿಂಗ್ ನ ಯೂಸ್. ಇಟ್ ಪ್ರೊವೈಡ್ಸ್ ಅ ಲೋ ರೆಸಿಸ್ಟೆಂಟ್ ಪಾತ್. ಓಕೆ, ಸೊ ನನ್ನ ಮುಖಾಂತರ ಹರಿಯುವ ಬದಲು ಈ ಅರ್ತ್ಗೆ ಹೋಗಿ ಅರ್ದಿಂಗ್ ವೈರಿಂದ ಮುಖಾಂತರ ಹರಿತದೆ. ಸೊ ಅದಕ್ಕೋಸ್ಕರ ಇಟ್ ಪ್ರೊಟೆಕ್ಟ್ಸ್ ಮೀ ಇನ್ ದಿಸ್ ವೇ. ಸರಿ, ನೆಕ್ಸ್ಟ್ ಬಂದ್ಬಿಟ್ಟು, ಯಾವಾಗ ಎರಡು ವಯರ್ ಜಾಯಿನ್ ಆಗಿದೆಯೋ ಸರ್ಕ್ಯೂಟ್ ಅಲ್ಲಿ, ಆ ಎರಡು ಪಾಯಿಂಟ್ಗಳು ಯಾವಾಗಲೂ ಅದರ ವಿಭವ ಪೊಟೆನ್ಷಿಯಲ್ ಸೇಮ್ ಆಗಿರುತ್ತೆ. ಸೊ ಇಲ್ಲಿ ಕೂಡ ಇಟ್ ಕೀಪ್ಸ್ ಮೆಟಾಲಿಕ್ ಬಾಡಿ, ಲೋಹದ ಮೇಲ್ಮೈ ಇದೆಲ್ಲ, ಅದರ ಪೊಟೆನ್ಷಿಯಲ್ ಮತ್ತೆ ಅರ್ತ್ ಪೊಟೆನ್ಷಿಯಲ್ ಅನ್ನು ಸೇಮ್ ಇರುತ್ತೆ, ಅದು ಸಮನಾಗಿರುತ್ತೆ. ಸೊ ಇದು ಅರ್ಥಿಂಗ್ ನ ಕೆಲವು ಗುಣಗಳು. ಅರ್ಥ ಆಯ್ತು ಅಂತ ಭಾವಿಸ್ಕೊಳ್ತೇನೆ. ಸರಿ, ಮುಂದೆ ಹೋಗುವ. ಈಗ ಮನೆಯಲ್ಲಿ ಎರಡು ವಿಧಗಳ ಸರ್ಕ್ಯೂಟ್ ಇದೆ. ಒಂದು ಬಂದ್ಬಿಟ್ಟು ಹೀಗೆ 15 ಆಂಪಿಯರ್ ಸರ್ಕ್ಯೂಟ್ ಅಂತ, ಈ ರೀತಿ ಇರುತ್ತೆ ಸಾಕೆಟ್. ಇನ್ನೊಂದು ಬಂದ್ಬಿಟ್ಟು 5 ಆಂಪಿಯರ್ ಸರ್ಕ್ಯೂಟ್ ಅಂತ. ನೋಡಿ, ಸಾಕೆಟ್ ಸ್ವಲ್ಪ ಚಿಕ್ಕದಾಗಿರುತ್ತೆ. 15 ಆಂಪಿಯರ್ ಮಂಡಲದಲ್ಲಿ, 15 ಆಂಪಿಯರ್ ರೇಟಿಂಗ್ ಇರುವ ಮಂಡಲ ಸರ್ಕ್ಯೂಟ್ ಅಲ್ಲಿ ನೀವು ತುಂಬಾ 15 ಆಂಪಿಯರ್ ಅಷ್ಟು ಕರೆಂಟ್ ನೀವು ಯೂಸ್ ತಗೊಳ್ಬಹುದು. ಸೊ ಕೆಲವು ಉಪಕರಣಗಳಿಗೆ ತುಂಬಾ ಕರೆಂಟ್ ಬೇಕಾಗತ್ತೆ. ಈ ವಾಟರ್ ಹೀಟರ್ ಆಗಿರಲಿ ಅಥವಾ ಏರ್ ಕಂಡೀಷನರ್ ಆಗಿರಲಿ, ಇದಕ್ಕೆ ತುಂಬಾ ಕರೆಂಟ್ ಬೇಕಾಗಿರುತ್ತೆ. ಸೊ 15 ಆಂಪಿಯರ್ ಅಷ್ಟು ಕರೆಂಟ್ ಅನ್ನು ಎಲ್ಲಿಂದ ಸಿಗತ್ತೆ? ಈ ಮಂಡಲದಿಂದ ಸಿಗತ್ತೆ. ಸೊ ಈ ರೀತಿಯ ಸಾಕೆಟ್ಗಳಿಗೆ ಮಾತ್ರ ಈ ಉಪಕರಣಗಳನ್ನು, ಈ ವಿದ್ಯುತ್ ಅಪ್ಲಯನ್ಸಸ್ ಕ್ಯಾನ್ ಬಿ ಕನೆಕ್ಟೆಡ್. ಓಕೆ, ಚಿಕ್ಕ ಸಾಕೆಟ್ ಇದ್ರೆ ಯಾವ ತರದ್ದು ಅಪ್ಲಯನ್ಸಸ್ ಕನೆಕ್ಟ್ ಮಾಡ್ಬೋದು? ಚಿಕ್ಕ ಟೇಬಲ್ ಫ್ಯಾನ್ ಆಗಿರಲಿ ಅಥವಾ ಬಲ್ಬ್ ಆಗಿರಲಿ, ಚಿಕ್ಕ ಸಾಕೆಟ್ಗೆ 5 ಆಂಪಿಯರ್ಗೆ
ಸಾಕೆಟ್ಗೆ ಕನೆಕ್ಟ್ ಮಾಡಿರ್ಬೋದು. ಇದರ ಅರ್ಥ ಏನು, ಮ್ಯಾಕ್ಸಿಮಮ್ ಗರಿಷ್ಠ ಖಾಲಿ 5 ಆಂಪಿಯರ್ ಅಷ್ಟು ಕರೆಂಟ್ ನೀವು ಈ ಮಂಡಲದಿಂದ ತಗೊಳ್ಬಹುದು. ಇದು 5 ಆಂಪಿಯರ್ಗಿಂತ ಜಾಸ್ತಿ ತಗೊಂಡ್ರೆ ಏನಾಗುತ್ತೆ, ಅದು ಫ್ಯೂಸ್ ಒಡೆದೋಗುತ್ತೆ, ಫ್ಯೂಸ್ ವಿಲ್ ಬ್ರೇಕ್. ಸೊ ಅದನ್ನು ನಾನು ಈ ಗೀಸರನ್ನು ನಾವು ಚಿಕ್ಕ ಸಾಕೆಟ್ಗೆ ಯೂಸ್ ಮಾಡ್ಬೋದು, ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದೊಡ್ಡ 15 ಆಂಪಿಯರ್ ಸಾಕೆಟಿಂದ ನಾವು ಫ್ಯಾನ್ ಯೂಸ್ ಮಾಡ್ಬೋದು, ಏನಾಗಲ್ಲ. ಯಾಕೆಂದರೆ ಇದಕ್ಕೆ ಬೇಕಾಗಿರೋ ಕರೆಂಟ್ ಅಥವಾ ವಿದ್ಯುತ್ ಪ್ರವಾಹ ಎಷ್ಟು ಬೇಕಾಗುತ್ತೆ ಅದು ಇದು ಒದಗಿಸಲು ಸಾಧ್ಯವಿದೆ. ಸೊ ಅದಕ್ಕೋಸ್ಕರ ಇದು 2 ರೀತಿಯ ವಿದ್ಯುತ್ ಮಂಡಲಗಳು ನಿಮ್ಮ ಮನೆಯಲ್ಲಿ ಇರುತ್ತೆ. ಸರಿ, ಈಗ ನೆಕ್ಸ್ಟ್ ಬಂದ್ಬಿಟ್ಟು ಓವರ್ಲೋಡಿಂಗ್ ಅಥವಾ ಓವರ್ಲೋಡ್. ಏನಪ್ಪ ಇದು ಓವರ್ಲೋಡ್? ಓವರ್ಲೋಡ್ ಆಗಲಿಕ್ಕೆ 3 ಕಾರಣಗಳಿದೆ. ಸೊ ಯಾವುದದು ಕಾರಣಗಳು? ಈಗ ನೋಡಿ, ಬ್ಲ್ಯಾಕ್ ಕಲರ್ ಬಂದ್ಬಿಟ್ಟು ನ್ಯೂಟ್ರಲ್ ವೈರ್, ತಟಸ್ಥ ತಂತಿ. ರೆಡ್ ಕಲರ್ ಬಂದ್ಬಿಟ್ಟು ಲೈವ್ ವೈರ್. ಲೈವ್ ವೈರ್ ಅಂದರೆ ಸಜೀವ ತಂತಿ. ಸೊ ಇದು 2 ಆಕಸ್ಮಿಕ ಬೈ ಆಕ್ಸಿಡೆಂಟ್ ಜಾಯಿನ್ ಆದರೆ, ಓಕೆ, ಇದಕ್ಕೆ ಇನ್ಸುಲೇಷನ್ ಇರುತ್ತೆ, ಅವಾಹಕ ಹೊದಿಕೆ ಇರುತ್ತೆ, ಅದು ಕೆಲವು ಬರೀ ಅದಕ್ಕೆ ಹಾನಿಯಾಗಿರುತ್ತೆ, ಅದು ಡ್ಯಾಮೇಜ್ ಆಗಿರುತ್ತೆ. ಸೊ 2 ತಂತಿಗಳು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಬಂದರೆ, 2 ಜಾಯಿನ್ ಆದರೆ ಏನಾಗುತ್ತೆ, ಸಡನ್ನಾಗಿ ತುಂಬ ಕರೆಂಟ್ ಉಂಟಾಗುತ್ತೆ, ತುಂಬ ವಿದ್ಯುತ್ ಪ್ರವಾಹ ಅದರಲ್ಲಿ ಹರಿಯುತ್ತೆ. ಅದು ತುಂಬ ಸಡನ್ನಾಗಿ ಆಗುತ್ತೆ. ನಮ್ಗೆ ಗೊತ್ತು ವಿದ್ಯುತ್ ಪ್ರವಾಹ ಯಾವಾಗ ಜಾಸ್ತಿ ಆಗುತ್ತೆ ಏನಾಗುತ್ತೆ, ಅದರಲ್ಲಿ ಉಷ್ಣ ಉತ್ಪತ್ತಿ ಆಗುತ್ತೆ. ಇಟ್ ಬಿಕಾಸ್ ಆಫ್ ಹೀಟಿಂಗ್ ಎಫೆಕ್ಟ್ ಅದು ಇಟ್ ಕ್ಯಾಚಸ್ ಫೈರ್. ಸೊ ಇದು ತುಂಬ ಡೇಂಜರಸ್ ವಿಷಯ. ಅದಕ್ಕೋಸ್ಕರ ವೈರ್ಗಳೆಲ್ಲ ತುಂಬ ಕರೆಕ್ಟ್ ಆಗಿರಬೇಕು. ಇದಕ್ಕೆ ನಾವು ಶಾರ್ಟ್ ಸರ್ಕ್ಯೂಟ್ ಅಥವಾ ಹ್ರಸ್ವ ಮಂಡಲ ಕೂಡ ಅಂತ ಕರಿತೇವೆ. ಸೊ ಯಾವಾಗ ಲೈವ್ ವೈರ್ ಮತ್ತು ನ್ಯೂಟ್ರಲ್ ವೈರ್ ಕಮ್ಸ್ ಇನ್ ಡೈರೆಕ್ಟ್ ಕಾಂಟ್ಯಾಕ್ಟ್, ಇಟ್ ಇಸ್ ಕಾಲ್ಡ್ ಶಾರ್ಟ್ ಸರ್ಕ್ಯೂಟ್. ಯಾವಾಗ ಸಜೀವ ತಂತಿ ಮತ್ತು ತಟಸ್ಥ ತಂತಿ ಸಂಪರ್ಕಕ್ಕೆ ಬರುತ್ತೋ ಆಗ ಹ್ರಸ್ವ ಮಂಡಲ ಅಂತ ಕರಿತೇವೆ. ಏನಾಗುತ್ತೆ ಶಾರ್ಟ್ ಸರ್ಕ್ಯೂಟ್ ಆಗುವಾಗ, ತುಂಬ ಜಾಸ್ತಿ ಕರೆಂಟ್ ಫ್ಲೋ ಆಗುತ್ತೆ ಮತ್ತು ಬೆಂಕಿ ಹತ್ತುವ ಸಾಧ್ಯತೆಯೂ ಇದೆ. ಸೊ ಇದು ಓವರ್ಲೋಡಿಂಗ್ ಆಗಲಿಕ್ಕೆ ಒಂದು ಕಾರಣ. ಇನ್ನೊಂದು ಕಾರಣ ಬಂದ್ಬಿಟ್ಟು, ಕೆಲವು ಬಾರಿ ಆಕಸ್ಮಿಕವಾಗಿ ವೋಲ್ಟೇಜಲ್ಲಿ ಸ್ಪೈಕ್ ಬರುತ್ತೆ, ಹೆಚ್ಚಾಗುತ್ತೆ. ಆಕ್ಸಿಡೆಂಟಲ್ ಸ್ಪೈಕ್ ಇನ್ ವೋಲ್ಟೇಜ್ ಸಪ್ಲೈ, ವೋಲ್ಟೇಜ್ನ ಆಕಸ್ಮಿಕ ಹೆಚ್ಚಳದಿಂದಾಗಿ ಕೂಡ ಓವರ್ಲೋಡಿಂಗ್ ಸಾಧ್ಯ ಇದೆ. ಸೊ ಯಾಕೆ ಹೀಗೆ ಆಗತ್ತೆ? ತುಂಬ ಬೇರೆ ಬೇರೆ ರೀಸನ್ಸ್, ಕಾರಣಗಳಿರ್ಬೋದು. ಕೆಲವು ವೆದರ್ ಎಫೆಕ್ಟ್ಸಿಂದ ಆಗಿರ್ಬೋದು, ಗಾಳಿ ಅಥವಾ ಮರಗಿಡ ಬೀಳುವಾಗ ಹೊರಗಡೆ ಟ್ರಾನ್ಸ್ಮಿಷನ್ ಲೈನ್ಸಲ್ಲಿ ಎಲೆಕ್ಟ್ರಿಕ್ ಪೋಲ್ಗಳ ಏನಾದರೂ ಹಾನಿ ಆದರೆ ವೋಲ್ಟೇಜ್ ಸ್ಪೈಕ್ಸ್ ಆಗಲಿಕ್ಕೆ ಸಾಧ್ಯ ಇದೆ. ಸೊ ಇದರಿಂದಾಗಿ ಕೂಡ ಓವರ್ಲೋಡಿಂಗ್ ಆಗ್ಬೋದು, ಓವರ್ಲೋಡ್ ಸಾಧ್ಯತೆ. ಇನ್ನೊಂದು ಕಾರಣ ಏನಂದರೆ, ನೀವು ಒಂದೇ ಸಾಕೆಟಿಗೆ ತುಂಬ ಉಪಕರಣಗಳು ನೀವು ಜೋಡಿಸಿದರೆ, ಒಂದೇ ಸಾಕೆಟಿಂದ ಎಕ್ಸ್ಟೆನ್ಷನ್ ಬಾಕ್ಸ್ ಯೂಸ್ ಮಾಡಿಕೊಂಡು ಫ್ರಿಡ್ಜ್, TV, ಮಿಕ್ಸರ್ ಎಲ್ಲ ಒಂದೇ ಸಾಕೆಟ್ಗೆ ಹಾಕಿದರೆ ಆಗ ಕೂಡ ಅದು ತುಂಬ ವಿದ್ಯುತ್ ಪ್ರವಾಹ ಅದರಲ್ಲಿ ಉಂಟಾಗತ್ತೆ. ಕರೆಂಟ್ ಫ್ಲೋಸ್ ಅ ಲಾಟ್, ತುಂಬ ಕರೆಂಟ್ ಫ್ಲೋ ಆಗಿ ಫ್ಯೂಸ್ ಬ್ರೇಕ್ ಆಗ್ಬೋದು. ಸೊ ಅದಕ್ಕೋಸ್ಕರ ಇದು ಕೂಡ ಓವರ್ಲೋಡಿಂಗ್ನ ಒಂದು ಕಾರಣ. ಸೊ ಈ ಮೂರು ಕಾರಣಗಳಿಂದಾಗಿ ಓವರ್ಲೋಡಿಂಗ್ ಸಾಧ್ಯತೆ ಇದೆ. ಸೊ ಓವರ್ಲೋಡಿಂಗಿಂದ ಹೇಗೆ ತಪ್ಪಿಸಬಹುದು ನಾವು? ಓವರ್ಲೋಡಿಂಗ್ ಆದರೆ ನಮ್ಮ ವಿದ್ಯುತ್ ಉಪಕರಣಗಳನ್ನು ಹೇಗೆ ಸಂರಕ್ಷಿಸಬಹುದು? ಫ್ಯೂಸ್ನಿಂದ ನಾವು ಓವರ್ಲೋಡಿಂಗಿಂದ ಇದೇ ಉಪಕರಣಗಳನ್ನು ನಾವು ಸಂರಕ್ಷಿಸಬಹುದು. ನಾವು ಫ್ಯೂಸ್ನ ಹೇಗೆ ವರ್ಕ್ ಆಗುತ್ತೆ ಅಂತ ಹಿಂದಿನ ಚಾಪ್ಟರ್ನಲ್ಲಿ, ವಿದ್ಯುತ್ ಶಕ್ತಿ ಚಾಪ್ಟರ್ನಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಪ್ಲೀಸ್ ಹೋಗಿ ಅದನ್ನು ನೋಡಿ. ಸರಿ, ಇದರ ಮೇಲೆ ಒಂದು ಪ್ರಾಬ್ಲಮ್ ಇದೆ, ನಾವು ಸಾಲ್ವ್ ಮಾಡೋಣ. 1 ಮಾರ್ಕಿಗೆ ಮಾರ್ಚ್ 2024 ಇದೇ ವರ್ಷ ಕೇಳಿದ್ರು. ಸೊ ಸರಿ, ಕ್ವೆಶನ್ ಓದೋಣ. ಕ್ಯಾನ್ ಎಲೆಕ್ಟ್ರಿಕ್ ಹೀಟರ್ ಆಫ್ 2 kW be connected to a domestic circuit rated 15 amp and has a potential difference of 220 volts? Support your answer. 15 amp ರೇಟಿಂಗ್ ಮತ್ತು 220 ವೋಲ್ಟ್ ವಿಭವಾಂತರ ಹೊಂದಿರುವ ಗೃಹ ಬಳಕೆಯ ವಿದ್ಯುತ್ ಮಂಡಲಕ್ಕೆ 2 kW ಸಾಮರ್ಥ್ಯವಿರುವ ವಿದ್ಯುತ್ ಹೀಟರ್ ಅನ್ನು ಜೋಡಿಸಬಹುದೇ? ನಿಮ್ಮ ಉತ್ತರವನ್ನು ಪುಷ್ಟೀಕರಿಸಿ. ಓಕೆ, ಏನು ಹೇಳ್ತಿದ್ದಾರೆ ಈಗ? ನಮ್ಮ ಹತ್ರ ಒಂದು ಎಲೆಕ್ಟ್ರಿಕ್ ಹೀಟರ್ ಇದೆ, ಅದರ ಸಾಮರ್ಥ್ಯ ಏನು? ವಿದ್ಯುತ್ ಸಾಮರ್ಥ್ಯ 2 kW. ಸೊ ಇದು ಪವರ್, ವಿದ್ಯುತ್ ಸಾಮರ್ಥ್ಯ 2 kW. 2 kW ಅಂದರೆ ಏನು? 2000 ವ್ಯಾಟ್ಸ್ ಅಂತ. ಸೊ ಇದು ಎಷ್ಟು ವೋಲ್ಟೇಜ್ಗೆ ಕನೆಕ್ಟ್ ಆಗಿದೆ? 220 ವೋಲ್ಟ್ಗೆ ಕನೆಕ್ಟ್ ಆಗಿದೆ. ಸೊ V = ವಿಭವಾಂತರ 220 ವೋಲ್ಟ್. ನಮಗೆ ಏನು ಕಂಡುಹಿಡಬೇಕು? ಇದನ್ನು ನಾವು 15 ಆಂಪ್ ರೇಟ್ ಆಗಿರುವ ಮಂಡಲಕ್ಕೆ ಕನೆಕ್ಟ್ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. ನಮ್ಗೆ ಗೊತ್ತು ಮನೆಯಲ್ಲಿ ಯಾವ ರೀತಿಯ ಮಂಡಲಗಳಿವೆ. ಒಂದು 15 ಆಂಪ್ ಸರ್ಕ್ಯೂಟ್ ಇದೆ ರೇಟಿಂಗ್ ಇರುವ, ಇನ್ನೊಂದು 5 ಆಂಪ್ ಸರ್ಕ್ಯೂಟ್.
5 ಆಂಪ್ ರೇಟಿಂಗ್ ಇರುವ ಸರ್ಕ್ಯೂಟ್ ಇದೆಲ್ಲ. ಸೊ ಇದನ್ನು 15 ಆಂಪಿಗೆ ಕನೆಕ್ಟ್ ಮಾಡ್ಬೋದಾ ಅಂತ ಕೇಳ್ತಿದ್ದಾರೆ. ಕನೆಕ್ಟ್ ಹೇಗೆ, ಯಾವಾಗ ಹೇಳ್ಬೋದು ನಾವು ಇದನ್ನು ಕನೆಕ್ಟ್ ಮಾಡ್ಬೋದು ಅಂತ? ಇದು 15 ಆಂಪ್ನಷ್ಟು ಅಥವಾ ಅದರ ಕಡಿಮೆ ವಿದ್ಯುತ್ ಪ್ರವಾಹವನ್ನು ಇದಕ್ಕೆ ಅಗತ್ಯ ಇದ್ದರೆ 15 ಆಂಪ್ ರೇಟಿಂಗ್ 15 ಆಂಪ್ ಮಂಡಲಕ್ಕೆ ಕನೆಕ್ಟ್ ಮಾಡ್ಬೋದು. ಆದರೆ 15 ಆಂಪ್ಗಿಂತ ಜಾಸ್ತಿ ಇದಕ್ಕೆ ಕರೆಂಟ್ ಬೇಕಿದ್ರೆ ಆ 15 ಆಂಪ್ ಮಂಡಲಕ್ಕೆ ನಾವು ಕನೆಕ್ಟ್ ಮಾಡಲಿಕ್ಕೆ ಆಗಲ್ಲ. ಓಕೆ, ಸೊ ಇಫ್ ಇಟ್ ನೀಡ್ಸ್ ಮೋರ್ ದೆನ್ 15 ಆಂಪಿಯರ್ಸ್, ಈ ಕರೆಂಟ್ ಅದಕ್ಕೆ ಎಷ್ಟು 15 ಆಂಪ್ಗಿಂತ ಜಾಸ್ತಿ ಬೇಕಿದ್ರೆ ವಿ ಕಾಂಟ್ ಕನೆಕ್ಟೆಡ್ ಟು 15 ಆಂಪ್ ಸರ್ಕ್ಯೂಟ್. ಸೊ ಅದೇ ನಾವೀಗ ಫೈಂಡ್ ಔಟ್ ಮಾಡೋದು ಎಷ್ಟು ಕರೆಂಟ್ ಬೇಕು ಅಂತ. ಓಕೆ, ಸರಿ, ಎಷ್ಟು ಕರೆಂಟ್ ಬೇಕಂತ ಹೇಗೆ ಫೈಂಡ್ ಔಟ್ ಮಾಡ್ತೇವೆ? ನಮ್ಗೆ ಗೊತ್ತು ಪವರ್ದು ವಿದ್ಯುತ್ ಸಾಮರ್ಥ್ಯದ ಫಾರ್ಮುಲಾ ಸೂತ್ರ ಏನು? P is equal to V into I, ವೋಲ್ಟೇಜ್ ಇಂಟು ಕರೆಂಟ್, ವಿದ್ಯುತ್ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹವನ್ನು ಗುಣಿಸುವಾಗ ನಮಗೆ ಸಾಮರ್ಥ್ಯ ಸಿಗತ್ತೆ ಅಂತ. ನಮಗೆ ಇದರಲ್ಲಿ P ಗೊತ್ತು ಮತ್ತು V ಗೊತ್ತು. ಸೊ ಹಾಗಾದರೆ I ಕಂಡುಹಿಡಿಬಹುದಾ? ಎಸ್. ಸೊ I ಬಂದ್ಬಿಟ್ಟು P by V ಆಗುತ್ತೆ. ಸೊ P ಬಂದ್ಬಿಟ್ಟು 2000 ಮತ್ತು V ಬಂದ್ಬಿಟ್ಟು 220 ವೋಲ್ಟ್ಸ್. ಸೊ 2000 by 220 ಮಾಡಿದ್ರೆ 9.09 ಆಂಪಿಯರ್ ಆನ್ಸರ್ ಸಿಗುತ್ತೆ. ಸೊ ಇದರ ಅರ್ಥ ಏನು? ಆ ಎಲೆಕ್ಟ್ರಿಕ್ ಹೀಟರ್ಗೆ ಇಷ್ಟು ಕರೆಂಟ್ ಬೇಕಾಗತ್ತೆ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ. ಓಕೆ, ಸೊ 9.9 ಆಂಪಿಯರ್ ಕರೆಂಟ್ ಅಷ್ಟು ಬೇಕಾಗತ್ತೆ. ಸೊ 9.09 ಆಂಪಿಯರ್ ಕರೆಂಟ್ ಬೇಕಾಗತ್ತಲ್ಲ, ಸೊ ಅದಕ್ಕೆ ನಾವು 15 ಆಂಪಿಯರ್ ರೇಟಿಂಗ್ ಇರುವ ಮಂಡಲಕ್ಕೆ ಸೇರಿಸ್ಬೋದಾ, ಜೋಡಿಸ್ಬೋದಾ? ಎಸ್, ಜೋಡಿಸ್ಬೋದು. ಯಾಕೆಂದರೆ 9 ಆಂಪಿಯರ್ 15 ಆಂಪ್ಗಿಂತ ಕಡಿಮೆ. ಓಕೆ, ಸೊ 9 ಆಂಪಿಯರ್ ಈಸ್ ಲೆಸ್ ದ್ಯಾನ್ 15 ಆಂಪಿಯರ್. ಸೊ ಹಾಗಾಗಿ ಇದನ್ನು ನಾವು ಸುರಕ್ಷಿತವಾಗಿ ಜೋಡಿಸಬಹುದು, ಕ್ಯಾನ್ ಬಿ ಕನೆಕ್ಟೆಡ್. ಓಕೆ, ಆದರೆ ಇನ್ನೊಂದು ಕ್ವೆಶನ್ ಇದೆ, ಇದನ್ನು ನಾನು 5 ಆಂಪಿಯರ್ ರೇಟಿಂಗ್ ಇರುವ ವಿದ್ಯುತ್ ಮಂಡಲಕ್ಕೆ ಕನೆಕ್ಟ್ ಮಾಡ್ಬೋದಾ? ಇಲ್ಲ, ಸಾಧ್ಯ ಇಲ್ಲ. ಯಾಕೆಂದರೆ 9 5ಕ್ಕಿಂತ ಜಾಸ್ತಿ ಇದೆ. ಸೊ ನೀವು ಹೀಟರನ್ನು ಕನೆಕ್ಟ್ ಮಾಡಿದಷ್ಟೇ ಅದು 9 ಆಂಪಿಯರ್ ತಗೊಂಡು ಯೂಸ್ ಮಾಡುತ್ತಲ್ಲ, ಸೊ ಆಗ ಫ್ಯೂಸ್ ಹೊಡೆದೋಗಿರುತ್ತೆ. ಮ್ಯಾಕ್ಸಿಮಮ್ 5 ಆಂಪಿಯರ್ ಸರ್ಕ್ಯೂಟಲ್ಲಿ ಖಾಲಿ 5 ಆಂಪಿಯರ್ ಹರಿಬೋದು. 5 ಆಂಪಿಯರ್ಗಿಂತ ಜಾಸ್ತಿ ಹೋದರೆ ಫ್ಯೂಸ್ ಹೊಡೆದೋಗುತ್ತೆ. ಆದರೆ ಇದನ್ನು 15 ಆಂಪಿಯರ್ ಸರ್ಕ್ಯೂಟ್ಗೆ ಈಸಿಯಾಗಿ ಕನೆಕ್ಟ್ ಮಾಡ್ಬೋದು. ಓಕೆ, ಅರ್ಥ ಆಯಿತು ಅಂತ ಭಾವಿಸ್ಕೊಳ್ತೇನೆ. ಸರಿ, ಸೊ ಎಲ್ಲ ಪರಿಕಲ್ಪನೆಗಳನ್ನು, ಎಲ್ಲ ಕಾನ್ಸೆಪ್ಟ್ಗಳನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ. ನಿಮಗೆಲ್ಲರಿಗಿದು ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಫೀಲ್ಡ್ ಲೈನ್ಸ್, ಮ್ಯಾಗ್ನೆಟಿಕ್ ಫೀಲ್ಡ್ ಇಟ್ಟು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಹಿಸುವಾಗ ವಾಹಕದ ಮೇಲಿನ ಬಲ, ಮತ್ತು ಗೃಹ ಬಳಕೆಯ ವಿದ್ಯುತ್ ಮಂಡಲಗಳು. ಸೊ ಇವೆಲ್ಲ ಪರಿಕಲ್ಪನೆಗಳು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ಏನೇ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾವು ರಿಪ್ಲೈ ಮಾಡ್ತೇವೆ. ಅಥವಾ ವಾಟ್ಸ್ಯಾಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳು ಇದೆ, ಅದಕ್ಕೆ ಜಾಯ್ನ್ ಆಗಿ ಏನೇ ಡೌಟ್ಸ್, ನಿಮ್ಮ ಡೌಟ್ಸ್ ಎಲ್ಲ ಅದರಲ್ಲಿ ಗ್ರೂಪಲ್ಲಿ ಹಾಕಿ ನಾವು ಖಂಡಿತ ಅದಕ್ಕೆ ರಿಪ್ಲೈ ಮಾಡಿ ನಿಮಗೆ ಅರ್ಥ ಆಗುವ ಹಾಗೆ ಎಕ್ಸ್ಪ್ಲೇನ್ ಮಾಡ್ತೇವೆ. ಓಕೆ, ಈ ಚಾಪ್ಟರ್ಗೆ ಬೇಕಾಗಿರುವ ನೋಟ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇವೆ. ನೋಟ್ಸ್ ಜೊತೆಗೆ ಟೆಕ್ಸ್ಟ್ ಬುಕ್ಕಲ್ಲಿ ಏನೆಲ್ಲ ಪ್ರಶ್ನೆಗಳಿದೆಲ್ಲ, ಈ ಟೆಕ್ಸ್ಟ್ ಬುಕ್ ನಡುವೆ ಬಾಕ್ಸ್ ಒಳಗಡೆ ಪ್ರಶ್ನೆಗಳಿದೆ, ಅಥವಾ ಚಾಪ್ಟರ್ನ ಆ ಚಾಪ್ಟರ್ ಆದಮೇಲೆ ಎಕ್ಸಸೈಸ್ ಕ್ವೆಶನ್ಸ್ ಇದೆ. ಸೊ ಅದರದ್ದು ಸೊಲ್ಯೂಷನ್ಸ್ ಕೂಡ ನಾನು ನೋಟ್ಸಲ್ಲಿ ಹಾಕಿದ್ದೇನೆ. ಮತ್ತು ಈ ಚಾಪ್ಟರಿಂದ ಕೇಳಿರುವ ಎಲ್ಲ ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್, PYQs, ಅದರ ಸೊಲ್ಯೂಷನ್ಸ್ ಕೂಡ ಆ ನೋಟ್ಸಲ್ಲಿ ನಾನು ಹಾಕಿದ್ದೇನೆ. ಸೊ ಪ್ಲೀಸ್ ಈ ವಿಡಿಯೋನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.